I believe you are able to see my screen, right? Yes, Yeah. sir. Okay. Yes. Hosting a website in EC2 mission by using Apache. ಆಯ್ತಾ? ಯಾವ ತರ ಒಂದು ವೆಬ್ಸೈಟ್ಗೆ ಈಗ ಹಾಯ್ ವೆಲ್ಕಮ್ ಟು ಮೈ ವೆಬ್ಸೈಟ್ ಅಂತೇಳಿ ಬರೀತಾರಲ್ವಾ, ಈಗ ನೀವು ಹೋಗ್ಬಿಟ್ಟು www.flipkart.com ಆಗಿರ್ಲಿ www. ಲೈಕ್ ವಾಟ್ ಎವರ್ ದ .com ಅಂತೇಳಿ ಟೈಪ್ ಮಾಡ್ತಿದ್ರೆ ನಿಮ್ಗೆ ಇದೆಲ್ಲ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸರ್ವರ್ ಅಲ್ಲಿ ಹೋಸ್ಟ್ ಆಗಿರುತ್ತೆ. ಇಫ್ ಯು ಗೋ www.facebook.com ಅಂತೇಳಿ ಟೈಪ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸರ್ವರ್ ಇರುತ್ತೆ. ಆ ಸರ್ವರ್ ಯಾವ ಕ್ಲೌಡ್ ಆದ್ರೂ ಇರ್ಬೋದು, ಅವ್ರದೇ ಸರ್ವರ್ ಆಗಿರ್ಬೋದು. ಅದೇ ತರ ಈಗ ಹೋಗ್ಬಿಟ್ಟು ನನ್ನ ಪಬ್ಲಿಕ್ ಐಪಿ ಅಡ್ರೆಸ್ ಆಫ್ EC2 ಮಿಷನ್ ಇಲ್ಲಿ ಕೊಟ್ರೆ ನನಗೆ ವೆಬ್ಸೈಟ್ ಬರಬೇಕು. ಅದು ಯಾವ ತರ ಹೆಂಗೆ ಅಂತೇಳಿ ನಾನು ಇವತ್ತು ಕ್ಲಾಸ್ ಅಲ್ಲಿ ಮಾತಾಡ್ತೀನಿ. ಅದೇ ತರ ಲೆಟ್ ಮೀ ಗಿವ್ ಯು ಒನ್ ಕ್ಲಾರಿಟಿ. ಫಸ್ಟ್ ವಿಲ್ ಬಿ ಲರ್ನಿಂಗ್ ಇವತ್ತು ಲೆನೆಕ್ಸ್ ಕಮಾಂಡ್ಸ್ ಬಗ್ಗೆ ಕೂಡ ಕಲಿಯೋದ, ಬೇಸಿಕ್ ಲೆನೆಕ್ಸ್ ಕಮಾಂಡ್ಸ್ ಇದರಲ್ಲಿ ನಾನು ಕವರ್ ಮಾಡ್ತೀನಿ. ಆಯ್ತಾ? ಸೊ ವಾಟ್ ಈಸ್ ಎಲಾಸ್ಟಿಕ್ IP ಅಡ್ರೆಸ್ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮ್ಗೆ. Static Static public IP address. ದಟ್ ಮೀನ್ಸ್ ಈಗ ಯಾವುದೇ EC2 ಮಿಷನ್ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ, ಒಂದು ಸರ್ವರ್ನ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ ಅದಕ್ಕೆ ಪ್ರೈವೇಟ್ IP ಅಡ್ರೆಸ್ ಸ್ಟ್ಯಾಟಿಕ್ ಆಗಿ ಬರುತ್ತೆ ಅಂತ ಹೇಳಿದೀವಿ. ಅದೇ ತರ ಒಂದು ಪಬ್ಲಿಕ್ IP ಅಡ್ರೆಸ್ ಬೇಕು ಅಂದ್ರೆ ನಾವು ಎನೇಬಲ್ ಮಾಡಿದ್ರೆ ಮಾತ್ರ ಬರುತ್ತೆ. ಫೈನ್. ಆಯ್ತಾ? ಈಗ ಬಂದಾಗ ಇದು ಬಂದ್ಬಿಟ್ಟು ಡೈನಾಮಿಕ್ ಆಗಿರುತ್ತೆ. ಡೈನಾಮಿಕ್ ಅಂದ್ರೆ ಏನು? ನಮ್ಮ ಸಿಸ್ಟಮ್ ಸ್ಟಾಪ್ ಆಗಿರ್ಲಿ ಸ್ಟಾರ್ಟ್ ಆಗಿರ್ಲಿ ಮಾಡಿದಾಗ ಈ IP ಅಡ್ರೆಸ್ ರಿಲೀಸ್ ಆಗ್ಬಿಟ್ಟು ಹೊಸ IP ಅಡ್ರೆಸ್ ಬರುತ್ತೆ. ಈಗ ನಮ್ಗೆ ಇದಕ್ಕೆ ಸ್ಟ್ಯಾಟಿಕ್ ಮಾಡ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಎಲಾಸ್ಟಿಕ್ ಪಬ್ಲಿಕ್ IP ಅಡ್ರೆಸ್ ನ ನಾವು ರೆಂಟ್ಗೆ ತಗೋಬಿಟ್ಟು ಈ EC2 ಮಿಷನ್ಗೆ ನಾವು ಅಟ್ಯಾಚ್ ಮಾಡ್ತಿದ್ವಿ ಅಲ್ವಾ? ಅವಾಗ ನೀವು ಸ್ಟಾರ್ಟ್ ಮಾಡಿ ರೀಸ್ಟಾರ್ಟ್ ಮಾಡಿ ರೀಬೂಟ್ ಮಾಡಿ ಅದು ಆಸ್ ಇಟ್ ಈಸ್ ಹಾಗೆ ಇರುತ್ತೆ. ಕ್ಲಿಯರ್? ಫೈನ್. VPC ಅಂತಂದ್ರೆ ನಮ್ದೇ ಆಗಿರೋ ಒಂದು ನೆಟ್ವರ್ಕ್ ನಾವು ಬಿಲ್ಡ್ ಮಾಡ್ತೀವಿ. ಆಯ್ತಾ? VPC ಅಂದ್ರೆ ಏನು? ನಮ್ದೇ ಆಗಿರೋ ಒಂದು ನೆಟ್ವರ್ಕ್ ನ ರಿವಿಷನ್ ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ ಇಟ್ಸ್ ಇಂಪಾರ್ಟೆಂಟ್ ಅಷ್ಟೇ, ಬಿಟ್ರೆ ದೇರ್ ಇಸ್ ನಥಿಂಗ್. ಆಯ್ತಾ? VPC ಒಂದು ಕ್ರಿಯೇಟ್ ಮಾಡ್ತೀವಿ, ಅದಕ್ಕೆ ಒಳಗಡೆ ನೆಟ್ವರ್ಕ್ ಒಳಗಡೆ ಹೋಗ್ಬೇಕು ಅಂತಂದ್ರೆ ಒಂದು ಗ್ರೇಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅಟ್ಯಾಚ್ ಮಾಡ್ತೀವಿ. ಅದನ್ನ ನಾವು IGW ಅಂತ ಹೇಳಿ ಕರಿತೀವಿ. ಈ VPC ನ ನಾನು ಪೀಸಸ್ ಆಗಿ ಡಿವೈಡ್ ಮಾಡ್ತೀನಿ ಅಕ್ರಾಸ್ ಮಲ್ಟಿಪಲ್ ಅವೈಲಬಿಲಿಟಿ ಝೋನ್ 1, ಝೋನ್ 2, ಝೋನ್ 3 ಈ ತರ ನಾನು ಸಬ್ನೆಟ್ಸ್ ನ ಕ್ರಿಯೇಟ್ ಮಾಡಬಹುದು. ಕ್ಲಿಯರ್? ಇದ್ ಮಾಡಿದ್ಮೇಲೆ ಯಾವುದೇ ಟ್ರಾಫಿಕ್ IGW ಹತ್ರ ಬಂದ್ರೆ ಎಲ್ಲಿ ಕಳ್ಸುತ್ತೆ ಇದು? Router. ರೌಟ್ ಟೇಬಲ್ಗೆ ಸಬ್ನೆಟ್ ಅಸೋಸಿಯೇಟ್ ಆಗಿರುತ್ತೆ. ಈ ತರ ನಾವೆಲ್ಲ ಕಲ್ತಿದೀವಿ ಅಲ್ವಾ? ಇದ್ರೊಳಗಡೆ ಒಂದು EC2 ಮಿಷನ್ ಕ್ರಿಯೇಟ್ ಮಾಡ್ಬಿಟ್ಟು ನಾವು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಆ EC2 ಮಿಷನ್ ಪಬ್ಲಿಕ್ IP ಅಡ್ರೆಸ್ ಮತ್ತೆ ಇನ್ನೊಂದ್ ಏನಿರ್ಬೇಕು ಕನೆಕ್ಟ್ ಆಗಕ್ಕೆ? Private. ಕೀ ಪೇರ್ ಅಂತ ಹೇಳಿ ಕರಿಬಹುದು ಅದನ್ನ. Okay. ಕೀ Key ಪೇರ್ pair. ಫೈಲ್ ನ ಇಟ್ಕೊಂಡು ಈ ಎರಡನ್ನ ನಾನು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾನು ಇಂಟರ್ನೆಟ್ ಅಲ್ಲಿ ಎರಡನ್ನ ಇಟ್ಕೊಂಡು ನಾನು ಈ ತರ ಇಂಟರ್ನೆಟ್ ಇಂದ ಬಂದು IGW ಇಂದ ನಾನು ರೌಟ್ ಟೇಬಲ್ ಬಂದು ಈ ತರ ನಾನು ಕನೆಕ್ಟ್ ಆಗ್ತಿದೆ. ಕನೆಕ್ಟ್ ಆಯ್ತಾ? ಅದಾಗಿದ್ಮೇಲೆ ಈ EC2 ಮಿಷನ್ ಇಂಟರ್ನೆಟ್ ಅಲ್ಲಿ ಗೂಗಲ್ ಹತ್ರ ಮಾತಾಡ್ಬೇಕು ಅಂತಂದ್ರೆ ಅದೇ ತರ ನಾನು ಟ್ರಾಫಿಕ್ ಸೆಂಡ್ ಮಾಡ್ತಿದ್ದೆ, ನನಗೆ ರೆಸ್ಪಾನ್ಸ್ ಬರ್ತಿತ್ತು ಅಲ್ವಾ? ಇದೆಲ್ಲ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಮಾತಾಡಿದೀವಿ, ರೈಟ್? ಫೈನ್. ಇವತ್ತು ಕ್ಲಾಸ್ ಅಲ್ಲಿ ನಾನು ಏನ್ ಅಚೀವ್ ಮಾಡ್ತೀನಿ ಅಂತಂದ್ರೆ ಒಂದು ಲೆನೆಕ್ಸ್ ಸರ್ವರ್ ಒಳಗಡೆ ನಂದೇ ಆಗಿರೋ ಒಂದು ವೆಬ್ಸೈಟ್ ನ ಬಿಲ್ಡ್ ಮಾಡ್ತೀನಿ ಬೈ ಯೂಸಿಂಗ್ ಅಪಾಚಿ. ನನಗೆ ವೆಬ್ಸೈಟ್ ಕೋಡಿಂಗ್ ಅಷ್ಟು ಗೊತ್ತಿಲ್ಲ, ಗೊತ್ತು, ಬಟ್ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ನನಗೆ ಎಲ್ಲರಿಗೂ HTML ಬೇಸಿಕ್ ಗೊತ್ತಿದ್ರೆ ಸಾಕು. ಐ ವಿಲ್ ಶೋ ಯು ಹೌ. ಒಂದು EC2 ಮಿಷನ್ ನ ತಗಂತೀನಿ. ಈ EC2 ಮಿಷನ್ ಗೆ ಪಬ್ಲಿಕ್ IP ಅಡ್ರೆಸ್ ತಗೊಳ್ಳಲ್ಲ ನಾನು. ವೈಲ್ ಕ್ರಿಯೇಟಿಂಗ್ ಐ ಫಾರ್ಗಾಟ್ ಟು ಕ್ರಿಯೇಟ್ ಅ ಪಬ್ಲಿಕ್ IP ಅಡ್ರೆಸ್ ಆಫ್ ದಿಸ್ EC2 ಮಿಷನ್. ಅವಾಗ ನನ್ನ ಹತ್ರ ಏನಿರುತ್ತೆ? ಪ್ರೈವೇಟ್ IP ಅಡ್ರೆಸ್ ಇರುತ್ತೆ ಅಲ್ವಾ? ನಮ್ಮ ಇಂಟರ್ನೆಟ್ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಈ ಸರ್ವರ್ಗೆ ಕನೆಕ್ಟ್ ಆಗ್ಬೋದಾ? ಇಫ್ ಐ ವೋಂಟ್ ಹ್ಯಾವ್ ಎ ಪಬ್ಲಿಕ್ IP ಅಡ್ರೆಸ್ ಇಲ್ಲ, ಕನೆಕ್ಟ್ ಆಗ್ಬೋದಾ? No. ನೋ, ರೈಟ್? ಸೊ ಒಂದು ಎಲಾಸ್ಟಿಕ್ IP ಅಡ್ರೆಸ್ ನ ನಾನು ಕ್ರಿಯೇಟ್ ಮಾಡ್ಬಿಟ್ಟು ಈ EC2 ಮಿಷನ್ ಗೆ ಅಟ್ಯಾಚ್ ಮಾಡ್ತೀನಿ. ಅವಾಗ ನಾನು ಎಲಾಸ್ಟಿಕ್ IP ಅಡ್ರೆಸ್ ಪಬ್ಲಿಕ್ IP ಅಡ್ರೆಸ್ ಯೂಸ್ ಮಾಡಿ ಈ ಕೀ ಪೇರ್ ನ ಯೂಸ್ ಮಾಡ್ಬಿಟ್ಟು ಕನೆಕ್ಟ್ ಮಾಡ್ಬೋದಾ? Yes. ಕನೆಕ್ಟ್ ಆಗಿದ್ಮೇಲೆ ಇದ್ರೊಳಗಡೆ ಲೆನೆಕ್ಸ್ ಸರ್ವರ್ ಒಳಗಡೆ ಯಾವ ತರ ನಾವು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡೋದು, ಯಾವ ತರ ಒಂದು ಫೈಲ್ ನ ಕ್ರಿಯೇಟ್ ಮಾಡೋದು, ಯಾವ ತರ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡೋದು, ಯಾವ ತರ ಬೇಸಿಕ್ ಕಮಾಂಡ್ಸ್ ಇರ್ತವೆ, ಇದೆಲ್ಲಾ ಕಮಾಂಡ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಅದೇ ತರ ಒಂದು ವೆಬ್ಸೈಟ್ ಯಾವ ತರ ಲಾಂಚ್ ಮಾಡೋದು. ಈ ಪಬ್ಲಿಕ್ IP ಅಡ್ರೆಸ್ ಇದೆ ಅಲ್ವಾ, ಇದು ಹೋಗ್ಬಿಟ್ಟು ನೀವು ಗೂಗಲ್ ಅಲ್ಲಿ ನೀವು ಹೋಗಿ ಪೇಸ್ಟ್ ಮಾಡಿದ್ರೆ ನಿಮಗೆ ಇದ್ರಲ್ಲಿರೋ ವೆಬ್ಸೈಟ್ ನಿಮಗೆ ಬರ್ಬೇಕು. ಗಾಟ್ ಇಟ್? ಅರ್ಥ ಆಯ್ತಾ? ಸೊ ಇವತ್ತು ತುಂಬಾ Yes, ಸ್ಲೋ sir. ಆಗಿದ್ರು ಪರವಾಗಿಲ್ಲ, ವಿಲ್ ಲರ್ನ್ ದಿಸ್ ಕ್ಲೀನ್ಲಿ. ಸೊ ನಾನು ನಿನ್ನೆ ಮಾಡಿರೋದು ಡೆಮೋ. VPC ಬೇಗ ಹೋಗಿ ಕ್ರಿಯೇಟ್ ಮಾಡ್ಲಾ? ಯು ನೋ ಹೌ ಟು ಕ್ರಿಯೇಟ್ VPC ನೌ, ರೈಟ್? Yes, sir. ಸೊ ಐ ವಿಲ್ ಬಿ ಕ್ರಿಯೇಟಿಂಗ್ ಎ VPC ಲಿಟಲ್ ಫಾಸ್ಟರ್. ಯಾವತ್ತಂತಂದ್ರೆ
ನಾನು VPC ಗೆ ಬರ್ತೀನಿ. ಓಕೆ, ಐಲ್ ಓಪನ್ ಎ VPC. ಐಲ್ ಕ್ರಿಯೇಟ್ ಮೈ VPC. ಇಲ್ಲಿ ನಾನ್ VPC ಹೆಸರು ಮೈಕ್ರೋ VPC ಆಗಿರ್ಲಿ, ಕುಮಾರ್ VPC ಆಗಿರ್ಲಿ, ಏನಾದ್ರೂ ಕೊಡಬಹುದು ನಾನು. ಸೊ ನಾನು ಯಾವಾಗ್ಲೂ ಮೈಕ್ರೋ VPC ಅಂತೇಳಿ ನಿಮ್ಗೆ ತೋರಿಸಿದ್ನಲ್ವಾ ನಿನ್ನೆ. ಸೊ ಅದೇ ತರ ನಾನು ಮೈಕ್ರೋ VPC ಅಂತೇಳಿ ಕೊಟ್ಬಿಟ್ಟು ನನಗೆ 65,000 IP ಅಡ್ರೆಸ್ ನಾನು ತಗೊಂಡು ಒಂದು VPC ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಾಗಿದ್ಮೇಲೆ ನಾನು ಒಂದು ಇಂಟರ್ನೆಟ್ ಗೇಟ್ವೇನ ಕ್ರಿಯೇಟ್ ಮಾಡ್ಬಿಟ್ಟು ಆ VPC ಗೆ ನಾನು ಅಟ್ಯಾಚ್ ಮಾಡ್ತೀನಿ. ಇದಕ್ಕೆ ನಾನು ಮೈಕ್ರೋ IGW ಅಂತೇಳಿ ಕರಿಬಹುದಾ? ಕ್ರಿಯೇಟ್ ಮಾಡ್ಲಾ? ಕ್ರಿಯೇಟ್ Yes, ಮಾಡಿದ್ಮೇಲೆ ಇದು ಡಿಟ್ಯಾಚ್ ಮೋಡಲ್ ಇದೆ. ಇದನ್ನ ಯಾರ್ಗ ಅಟ್ಯಾಚ್ ಮಾಡ್ಬೇಕು? VPC. ಯಾವ VPC ನಾವು ಕ್ರಿಯೇಟ್ ಮಾಡಿರೋ VPC ಗೆ VPC. ಎಸ್ ಅಟ್ಯಾಚ್ ಮಾಡಿದೆ. 2 ಸ್ಟೆಪ್ ಆಗೋಯ್ತು. ಮೂರನೇದ್ ಬಂದ್ಬಿಟ್ಟು ನಾನು ಏನ್ ಮಾಡ್ಬೇಕು? ಸಬ್ನೆಟ್ಸ್. ಎಷ್ಟು ಸಬ್ನೆಟ್ಸ್ ಕ್ರಿಯೇಟ್ ಮಾಡ್ಲಿ? 2 ಮಾಡ್ಲಾ 3 ಮಾಡ್ಲಾ? 2 ಮಾಡ್ಲಾ ನಾನು? 3 ಏನಕ್ಕೆ Yes. ಮಾಡ್ಲಿ? ಟೈಮ್ ವೇಸ್ಟ್ ಅಲ್ವಾ? ರೈಟ್. ಸೊ ಕ್ರಿಯೇಟ್ ಸಬ್ನೆಟ್ ಗೆ ಬಂದ್ಬಿಟ್ಟು ಇಲ್ಲಿ ನಾನು ಯಾವ VPC ಒಳಗಡೆ ಕ್ರಿಯೇಟ್ ಮಾಡ್ಬೇಕು ಅದು ಸೆಲೆಕ್ಟ್ ಮಾಡಿದ್ರೆ ಈ ತರ ಬಂತು. ಇದಕ್ಕೆ ನಾನು ಪಬ್ಲಿಕ್ 01 ಸಬ್ನೆಟ್ ಅಂತ ಹೇಳಿ ಕೊಡ್ಬೋದಾ? ಓಕೆ, ಪಬ್ಲಿಕ್ 01 ಸಬ್ನೆಟ್ 1 ಇದು 1AL ಮಾಡ್ತಾ ಇದ್ದೀನಿ. ಎಲ್ಲಿ ಮಾಡ್ತಾ ಇದ್ದೀನಿ? Mumbai. ಎಸ್, ಮುಂಬೈ 1A ಅವೈಲಬಿಲಿಟಿ ಝೋನ್ 1AL ಮಾಡ್ತಾ ಇದ್ದೀನಿ. ಆ ಸಬ್ನೆಟ್ ಗೆ ರೇಂಜ್ ನಾನು ಈ ತರ ಕೊಡ್ಬೋದಾ? ಎಷ್ಟು IP ಅಡ್ರೆಸ್ ಬರುತ್ತೆ? ನಿಮ್ಗೆ ಕಮ್ಮಿ ಬೇಕಾ ಸಬ್ನೆಟ್ ಗೆ? ಕಮ್ಮಿನೂ ಕೊಟ್ಕೋಬಹುದು. ಕ್ಲಿಯರ್? ಒಂದ್ Yes, ಸಬ್ನೆಟ್ yes. ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದೇ ತರ ಇನ್ನೊಂದ್ ಸಬ್ನೆಟ್ ಇಲ್ಲೇ ಆಡ್ ಮಾಡ್ಕೋಬಹುದು. ನಾವು 2 ಒಟ್ಟಿಗೆ ಕ್ರಿಯೇಟ್ ಮಾಡಬಹುದು. ದೇರ್ ಇಸ್ ನೋ ಇಶ್ಯೂ. ಓಕೆ, ಈ ತರ ಬಂದು ಇಲ್ಲಿ 1BL ಮಾಡ್ಬೋದಾ? 1BL ಇದು 1AL ಮಾಡಿದೀನಿ, ಇದು 1BL ಮಾಡ್ತಾ ಇದ್ದೀನಿ. ಆಯ್ತಾ? ಇಲ್ಲಿ ಬಂದ್ಬಿಟ್ಟು 10.0.2.0/24 ಕೊಟ್ರೆ ಎಷ್ಟು IP ಅಡ್ರೆಸ್? 256 IP ಅಡ್ರೆಸ್ ಬರುತ್ತೆ. ಆಯ್ತಾ? ನೆಕ್ಸ್ಟ್ ಕ್ರಿಯೇಟ್ ಮಾಡ್ತೀನಿ. 2 ಸಬ್ನೆಟ್ಸ್ ನನಗೆ ಕ್ರಿಯೇಟ್ ಆಯ್ತು ಅಲ್ವಾ? ಈಗ ನೋಡಿ ಸೆಲೆಕ್ಟ್ ಮಾಡ್ತೀನಿ. ರೌಟ್ ಟೇಬಲ್ ಬಂದ್ರೆ ಏನಾದ್ರೂ ರೌಟ್ ಟೇಬಲ್ ಇದೆನಾ? ಏನೂ ಇಲ್ಲ. ಸೊ ನಾನೊಂದು ರೌಟ್ ಟೇಬಲ್ ನ ಕ್ರಿಯೇಟ್ ಮಾಡ್ಲಾ? ಕ್ರಿಯೇಟ್ ರೌಟ್ ಟೇಬಲ್ ಏನಂತ ಕ್ರಿಯೇಟ್ ಮಾಡ್ಲಿ? Public Public article. article. ಈ ತರ ಕೊಡ್ಲಾ? Yes. ಓಕೆ, ಯಾವ VPC ಒಳಗಡೆ? Micro VPC. ಎಸ್, ಐ ಆಮ್ ಕ್ರಿಯೇಟಿಂಗ್. ಇದಾಗಿದ್ಮೇಲೆ ಏನ್ ಮಾಡ್ಬೇಕು? Route. Attach ಮಾಡ್ಬೇಕು. Route 000. ರೌಟ್ಸಾ? ರೌಟ್ಸ್ ಬಂದ್ಬಿಟ್ಟು ಎಡಿಟ್ ರೌಟ್ಸ್, Routes. ಆಡ್ and 000. Internet gateway. ಎಸ್, ಅದೇ ತರ ನಾನು ಸಬ್ನೆಟ್ Subnet ಅಸೋಸಿಯೇಷನ್ subnet. ಬಂದ್ಬಿಟ್ಟು ಎಡಿಟ್ ಸಬ್ನೆಟ್ ಅಸೋಸಿಯೇಷನ್. ಸಬ್ನೆಟ್ಸ್ ನಾನು 2 ಸಬ್ನೆಟ್ಸ್ ನಾನು ಅಸೋಸಿಯೇಟ್ ಮಾಡ್ತಾ ಇದ್ದೀನಿ. ಇಷ್ಟೇ ಸರ್ ನಾವು ನಿನ್ನೆ ಮಾಡಿರೋದು. ಅದಾಗಿದ್ಮೇಲೆ ನಾನು ಏನ್ ಮಾಡಿದೀನಿ? EC2. EC2 ಮಿಷನ್ ಕ್ರಿಯೇಟ್ ಮಾಡಿದೀನಿ. ಸ್ವಲ್ಪ ಇನ್ ಡೆಪ್ತ್ ಆಗಿ ಮಾತಾಡೋದಾಗಿ EC2 ಮಿಷನ್ ಬಗ್ಗೆ. ಆಯ್ತಾ? ನಿನ್ನೆ ಮಾತಾಡಿದೀನಿ. ಲೆಟ್ ಮಿ ಟಾಕ್ ಒನ್ಸ್ ಅಗೇನ್, ನೋ ಪ್ರಾಬ್ಲಮ್. ಓಕೆ ಫೈನ್. EC2 ಹೆಸರು ನಾನು ವೆಬ್ಸೈಟ್ ಅಂತ ಹೇಳಿ ಕೊಡ್ಲಾ? ಒಂದು ಇನ್ಸ್ಟೆನ್ಸ್ ನ ರೆಂಟಿಗೆ ತಗೊಂತ ಇದ್ದೀನಿ, ವೆಬ್ಸೈಟ್. ಇವಾಗ ಯಾವ ಆಪರೇಟಿಂಗ್ ಸಿಸ್ಟಮ್ ಬೇಕು ನಿಮಗೆ? ನನಗೆ ಏನ್ ಬೇಕು? ಲೆನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ನಾನು ತಗೊಂತಾ ಇದ್ದೀನಿ. ಕ್ಲಿಯರ್? ಲೆನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ನಾನು ತಗೊಂತಾ ಇದ್ದೀನಿ. ನೆಕ್ಸ್ಟ್ ಇನ್ಸ್ಟೆನ್ಸ್ ಟೈಪ್ ಅಂದ್ರೆ ಏನಂತ ಮಾತಾಡಿದೀವಿ ನಿನ್ನೆ. ನಮಗೆ ಒಂದು ಸರ್ವರ್ಗೆ ಎಷ್ಟು CPU ಬೇಕು, ಎಷ್ಟು RAM ಬೇಕು ಅನ್ನೋದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಇದು ಇನ್ಸ್ಟೆನ್ಸ್ ಟೈಪ್ ಅಂತೇಳಿ ನಾನು ಸೆಲೆಕ್ಟ್ ಅಂದ್ರೆ ಏನು ಅಂತೇಳಿ ನಾನು ಹೇಳ್ತೀನಿ. ಆಸ್ ಆಫ್ ನೌ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ಲೈಕ್ ಫ್ರೀ ಟೈರ್ ನಾನು ಸೆಲೆಕ್ಟ್ ಮಾಡಿದೀನಿ. ಎಷ್ಟು CPU ಬೇಕು, ಎಷ್ಟು GB RAM ಬೇಕು ಅಂತೇಳಿ ಮೆನ್ಷನ್ ಇದೆ. ನಿಮ್ಗೆ ಕಮ್ಮಿ ಬೇಕಾ? ಕಮ್ಮಿಗೆ ಹೋಗ್ಬಹುದು. ನೋಡಿ 2 CPU 8 GB RAM ಬೇಕಾ? ಇದು T2 ಲಾರ್ಜ್ ತಗೋಬಹುದು. ವೇರ್ ಆಸ್ ನಮ್ಗೆ ಫ್ರೀ ಟೈರ್ ಬಂದ್ಬಿಟ್ಟು T2 ಮೈಕ್ರೋ 1 CPU 1 GB RAM ಫ್ರೀ ಆಗಿ ಕೊಡ್ತಿದ್ದಾನೆ. ಸೊ ಅದ್ ತಗಂತಾ ಇದ್ದೀನಿ. ನೆಕ್ಸ್ಟ್ ನಾನು ನಿನ್ನೆ ಮಾತಾಡಿರೋ ಪ್ರಕಾರ ಎಲ್ಲಾ ಸರ್ವರ್ಸ್ಗೂ ಲಾಗಿನ್ ಆಗ್ಬೇಕು ಅಂತಂದ್ರೆ ಪಾಸ್ವರ್ಡ್ ಇಡಬೇಕು. ಅದೇ ತರ ನಮ್ಮ ಅಮೆಝಾನ್ ಅಲ್ಲಿ ಸರ್ವರ್ಗೆ ಲಾಗಿನ್ ಆಗ್ಬೇಕು ಅಂತಂದ್ರೆ ನಮ್ಮ ಹತ್ರ ಏನಿರ್ಬೇಕು? ಕೀ ಇರ್ಬೇಕು. ಸೊ ಇದು ಬೀಗ ಅಂತೇಳಿ ಅನ್ಕೊಳ್ಳಿ, ಇದು ಕೀ ಅಂತೇಳಿ ಅನ್ಕೊಳ್ಳಿ. ಇದು ಸರ್ವರ್ ಒಳಗಡೆ ಇರುತ್ತೆ. ಇದು ಬಂದ್ಬಿಟ್ಟು ಪಬ್ಲಿಕ್ ಕೀ ಅಂತೇಳಿ ಕರಿತೀವಿ. ನಿಮ್ಮ ಹತ್ರ ಏನಿರುತ್ತೆ? ಪ್ರೈವೇಟ್ ಕೀ ಇರುತ್ತೆ. ಇದು ಎನ್ಕ್ರಿಪ್ಟೆಡ್ ಫೈಲ್ಸ್ ಇದು. ಆಯ್ತಾ? ಎನ್ಕ್ರಿಪ್ಟೆಡ್ ಫೈಲ್ಸ್. ಈ ಫೈಲ್ ನ ನೀವು ಹೋಗಿ ಲಾಗಿನ್ ಆಗಕ್ ಟ್ರೈ ಮಾಡಿದ್ರೆ ಈ ಫೈಲು ಮತ್ತೆ ಈ ಫೈಲ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಮ್ಯಾಚ್ ಆದ್ರೆ ಮಾತ್ರ ನಿಮ್ಗೆ ಲಾಗಿನ್ ಆಗಕ್ ಬಿಡುತ್ತೆ. ಇವಾಗ ಏನಾದ್ರೂ ಕ್ರಿಯೇಟ್ ಮಾಡಿದ್ಮೇಲೆ ಈ ಫೈಲ್ ನ ನೀವು ಲಾಸ್ಟ್ ಮಾಡಿದೀರಾ, ಲೈಕ್ ಸಮ್ವೇರ್ ಇಟ್ ಲಾಸ್ಟ್ ಅಂತಂದ್ರೆ ಯು ಕಾಂಟ್ ಲಾಗಿನ್ ಡೈರೆಕ್ಟ್ಲಿ. ಕ್ಲಿಯರ್? ಅರ್ಥ ಆಗ್ತಿದೆ? ಸೊ ಈ ಕೀ ಫೈಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಆಯ್ತಾ?
ಫೈನ್. ಇಲ್ಲಿಗೆ ಬಂದ್ಬಿಟ್ಟು ನನ್ನ ಹತ್ರ ನಾನು ಹೊಸ ಕೀಪೇರ್ ನ ಕ್ರಿಯೇಟ್ ಮಾಡೋದು ನಾನು ನಿನ್ನೆ ತೋರಿಸಿದೀನಿ. ಬಟ್ ನಾನು ಕ್ರಿಯೇಟ್ ಮಾಡಿರೋ ಕೀಪೇರ್ ಇಲ್ಲಿದೆ ಅಲ್ವಾ, ನಿನ್ನೆ ಕ್ರಿಯೇಟ್ ಮಾಡಿರೋದು, ಇದು ಡೌನ್ಲೋಡ್ಸ್ ಫೋಲ್ಡರ್ ಅಲ್ಲಿ ಇದೆ. ಸೊ ಐಲ್ ಬಿ ಸೆಲೆಕ್ಟಿಂಗ್. ಸೊ ನಾನು ನಿನ್ನೆ ಕ್ರಿಯೇಟ್ ಮಾಡಿರೋದೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೊಸದೇನು ಕ್ರಿಯೇಟ್ ಮಾಡ್ತಾ ಇಲ್ಲ. ಏನಕ್ಕೆ? ಇಟ್ಸ್ ವೇಸ್ಟ್ ಆಫ್ ಟೈಮ್. ಸೊ ಐ ಆಮ್ ಯೂಸಿಂಗ್ ದ ಸೇಮ್ ಥಿಂಗ್. ಅದಾಗಿದ್ಮೇಲೆ ನಾನು ನೆಟ್ವರ್ಕ್ ಸೆಟ್ಟಿಂಗ್ಸ್ ಅಲ್ಲಿ ಎಲ್ಲಿ ನನ್ನ ಸರ್ವರ್ ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನೋ ಆ ಡೀಟೇಲ್ಸ್ ನಾನು ಇಲ್ಲಿ ಕೊಡ್ತೀನಿ. ಎಲ್ಲಿ ಕ್ರಿಯೇಟ್ ಮಾಡ್ಬೇಕು, ಯಾವ VPC ಅಲ್ಲಿ ಕ್ರಿಯೇಟ್ ಮಾಡ್ಬೇಕು ನನ್ನ ಸರ್ವರ್. ಈಗ ಜಸ್ಟ್ ಒಂದು VPC ಕ್ರಿಯೇಟ್ ಮಾಡಿದೀನಲ್ವಾ, ಮೈಕ್ರೋ VPC ಅಂತೇಳಿ, ಅಲ್ಲಿ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದೇ ತರ 2 ಸಬ್ನೆಟ್ಸ್ ಇದಾವೆ ಅಲ್ವಾ, ಯಾವ ಸಬ್ನೆಟ್ ಅಲ್ಲಿ ಬೇಕೋ ಆ ಸಬ್ನೆಟ್ ಅಲ್ಲಿ ನಾನು ಕ್ರಿಯೇಟ್ ಮಾಡ್ಬೇಕು. ಪಬ್ಲಿಕ್ IP ಅಡ್ರೆಸ್ ಬೇಕಾ ಬೇಡ? ಬೇಕು. ಓಕೆ, ನಾನು ಎನೇಬಲ್ ಮಾಡಿಲ್ಲಂಗೆ ಡಿಸೇಬಲ್ ಮಾಡ್ಬಿಟ್ಟು ಕ್ರಿಯೇಟ್ ಮಾಡ್ತೀನಿ, ಏನಾಗುತ್ತೋ ನೋಡೋಣ. ಓಕೆ, ಪಬ್ಲಿಕ್ IP ಅಡ್ರೆಸ್ ಬರಲ್ಲ ಡಿಸೇಬಲ್ ಮಾಡಿದ್ರೆ. ಕ್ಲಿಯರ್? Yes. ಅರ್ಥ ಆಯ್ತು? Yes, sir. ಸೊ ಲೆಟ್ ಮಿ ಗೋ. ಇಲ್ಲಿ 8 GB ಆಸ್ ಇಟ್ ಇಸ್, ಎವ್ರಿಥಿಂಗ್ ಇಸ್ ಸೇಮ್. ಇದ್ರ ಬಗ್ಗೆ ನಾನು ಸಪರೇಟ್ ಕ್ಲಾಸೇ ಇದೆ. ಸೆಕ್ಯೂರಿಟಿ ಗ್ರೂಪ್ ಬಗ್ಗೆ ಸಪರೇಟ್ ಕ್ಲಾಸ್ ಇದೆ. ಇನ್ಸ್ಟೆನ್ಸ್ ಟೈಪ್ ಬಗ್ಗೆ ಸಪರೇಟ್ ಕ್ಲಾಸ್ ಇದೆ. ಡೋಂಟ್ ವರಿ, ಯು ವಿಲ್ ಬಿ ಲರ್ನಿಂಗ್. ಸೊ ಲಾಂಚ್ ಮಾಡ್ತಾ ಇದ್ದೀನಿ. ಒಂದು ಸರ್ವರ್ ನ ನಾನು ಲಾಂಚ್ ಮಾಡಿದೆ. ಈಗ ನನ್ನ ಹತ್ರ ಕೀಪೇರ್ ಡೌನ್ಲೋಡ್ಸ್ ಅಲ್ಲಿ ಇದೆ. ಇಫ್ ಯು ವಾಂಟ್ ಟು ಸಿ, ಕಮ್ ಹಿಯರ್ ಅಂಡ್ ಸಿ ಸಮ್ವೇರ್, ಇಟ್ ವಿಲ್ ಬಿ ಹಿಯರ್. ಇಲ್ಲಿದೆ ನೋಡಿ, 41 ಸಮ್ವೇರ್ ಇದೆನಾ? ಇದೆ ಅಲ್ವಾ, ನಿನ್ನೆ ತಾನೇ ಮಾಡಿರೋದು ಇದು ನಾವು, ರೈಟ್? ಇದೆ ನನ್ನ ಹತ್ರ. ಫೈನ್, ಕೂಲ್. ಅದಾಗಿದ್ಮೇಲೆ ನಾನು ವ್ಯೂ ಆಲ್ ಇನ್ಸ್ಟೆನ್ಸ್ ಹೋಗ್ಬಿಟ್ಟು, ಇದು ಪೆಂಡಿಂಗ್ ಅಲ್ಲಿ ಇದೆ, ಸ್ಟಾರ್ಟ್ ಆಗಕ್ಕೆ. ಈಗ OS ಬೂಟ್ ಅಪ್ ಆಗಿ, ನೀವು ಲ್ಯಾಪ್ಟಾಪ್ ಅಲ್ಲಿ ಆಗಿರ್ಲಿಲ್ಲ, ಆನ್ ಮಾಡಿದ್ರೆ 1 ಮಿನಿಟ್ ಆದ್ರೂ ತಗೊಳುತ್ತಾ ಬೂಟ್ ಆಗಕ್ಕೆ. ಸೊ ದ ಸೇಮ್ ಥಿಂಗ್, OS ಫೈಲ್ಸ್ ಎಲ್ಲ ರೀಲೋಡ್ ಆಗಕ್ಕೆ ನಮಗೆ 1 ಮಿನಿಟ್ ಆಗೇ ಆಗುತ್ತೆ. ಲೆಟ್ ಅಸ್ ವೇಟ್. ಸೊ ಚೆಕ್ ಬಟನ್ ಮಾಡ್ತೀನಿ. ಚೆಕ್ ಮಾಡಿದ್ಮೇಲೆ ಇಫ್ ಯು ಸಿ ಪಬ್ಲಿಕ್ IP ಅಡ್ರೆಸ್ ಇದೆನಾ? ಇಲ್ಲ ಸರ್. How can I connect this? ಕನೆಕ್ಟ್ ಆಗಲ್ಲ ಅಲ್ವಾ, ರೈಟ್? ಏನ್ ಮಾಡೋದು ಈಗ ಕನೆಕ್ಟ್ ಆಗಲ್ಲ ಅಂತಂದ್ರೆ? ಸೊ ಪಬ್ಲಿಕ್ IP ಅಡ್ರೆಸ್ ಬೇಕೇ ಬೇಕು ನಮ್ಗೆ. ಈಗ ನಾನು ಇಂಟರ್ನೆಟ್ ಪ್ರೈವೇಟ್ IP ಅಡ್ರೆಸ್ ಯೂಸ್ ಮಾಡಿ ಕನೆಕ್ಟ್ ಮಾಡಕ್ ಟ್ರೈ ಮಾಡ್ತೀನಿ ನೋಡಿ. ಕನೆಕ್ಟ್ ಬರ್ತೀನಿ, SSH ಇದೆ ತಾನೆ. ಇದು ಪ್ರೈವೇಟ್ IP ಅಡ್ರೆಸ್ ಅಲ್ಲ, 10.0.1.62. ಕಾಪಿ ಮಾಡ್ತೀನಿ, ಕಮಾಂಡ್ ಲೈನ್ ಓಪನ್ ಮಾಡ್ತೀನಿ, ಡೌನ್ಲೋಡ್ಸ್ಗೆ ಹೋಗ್ತೀನಿ. ನಾನು ನಿನ್ನೆ ತೋರಿಸಿದೀನಿ ಯಾವ ತರ ಕನೆಕ್ಟ್ ಮಾಡೋದು, ರೈಟ್? ಡೌನ್ಲೋಡ್ಸ್ಗೆ ಹೋಗ್ತೀನಿ, ಕೊಡ್ತೀನಿ. ಏನಾಗುತ್ತೆ, ಪ್ರೈವೇಟ್ IP ಅಡ್ರೆಸ್ಗೆ ಹೋಗ್ತಾ ಇದೆ. ಈ ಕೀ ಫೈಲ್ ನ ಯೂಸ್ ಮಾಡಿ ಪ್ರೈವೇಟ್. ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ಜನ ಹತ್ರ ಇರ್ಬೋದು ಈ ಪ್ರೈವೇಟ್ IP ಅಡ್ರೆಸ್ ಅಲ್ವಾ, ರೈಟ್? ಇಟ್ಸ್ ನಾಟ್ ಎ ಯೂನಿಕ್. ನಿಮ್ ಮನೆ ನೆಟ್ವರ್ಕ್ ಅಲ್ಲಿ IP ಅಡ್ರೆಸ್ ಇರ್ಬೋದು. ಸೊ ಇಟ್ ವೋಂಟ್ ಕನೆಕ್ಟ್. ಇಟ್ ವೋಂಟ್ ಕನೆಕ್ಟ್. ಸೊ ನಮ್ಗೆ ಇಲ್ಲಿ ಪಬ್ಲಿಕ್ IP ಅಡ್ರೆಸ್ ಕೊಡ್ಲೇಬೇಕಾಗುತ್ತೆ. ಏನ್ ಕೊಡ್ಬೇಕು? ಪಬ್ಲಿಕ್ IP ಅಡ್ರೆಸ್ ನಾವಿಲ್ಲಿ ಕೊಡ್ಲೇಬೇಕಾಗುತ್ತೆ. ಸೊ ಏನ್ ಮಾಡ್ಬೇಕೀಗ ನಾವು? ಅನೇಬಲ್ ಮಾಡ್ಬೇಕು. ಎನೇಬಲ್ ಅಂದ್ರೆ ಒಂದ್ ಎಲಾಸ್ಟಿಕ್ IP ಅಡ್ರೆಸ್ ನ ಕ್ರಿಯೇಟ್ ಮಾಡಿ ಅಟ್ಯಾಚ್ ಮಾಡ್ಲಾ ಇದಕ್ಕೆ, ಈ Yes. ಸರ್ವರ್ಗೆ. ಓಕೆ, ಲೆಟ್ ಮಿ ಗೋ ಟು ದ ಎಲಾಸ್ಟಿಕ್ IP ಅಡ್ರೆಸ್. ಆಯ್ತಾ? ಎಲಾಸ್ಟಿಕ್ IP ಅಡ್ರೆಸ್ ಹೋಗ್ಬಿಟ್ಟು ಅಲೋಕೇಟ್ ಎಲಾಸ್ಟಿಕ್ IP ಅಡ್ರೆಸ್ ಒಂದು ಅಲೋಕೇಟ್ ಮಾಡ್ತಾ ಇದ್ದೀನಿ. ಅಲೋಕೇಟ್ ಆಗಿದ್ಮೇಲೆ ಇದು ಖಾಲಿ ಬಿದ್ದಿದೆ. ಈಗ ಯಾರ್ಗ ಅಸೋಸಿಯೇಟ್ ಮಾಡ್ಬೇಕು? EC2. ಸೊ ಅಸೋಸಿಯೇಟ್ ಎಲಾಸ್ಟಿಕ್ IP ಅಡ್ರೆಸ್ ಮಾಡ್ಬಿಟ್ಟು ಯಾವ EC2 ಮಾಡ್ಬೇಕು ಆ EC2 ಮಿಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಯರ್? ಸೆಲೆಕ್ಟ್ ಮಾಡಿದೆ. ಅದಾಗಿದ್ಮೇಲೆ ಅದ್ರದ್ದು ಪ್ರೈವೇಟ್ IP ಅಡ್ರೆಸ್ ಬರುತ್ತೆ, ಅಸೋಸಿಯೇಟ್ ಮಾಡ್ತಾ ಇದ್ದೀನಿ. ವಿತಿನ್ 1 ಮಿನಿಟ್, ವಿತಿನ್ 30 ಸೆಕೆಂಡ್ಸ್ ಆರ್ 1 ಮಿನಿಟ್ ನಿಮಗೆ ಇಲ್ಲಿ ಪಬ್ಲಿಕ್ IP ಅಡ್ರೆಸ್ ಬರಬೇಕು. ಬಂತಾ? ಈ Yes, ಪಬ್ಲಿಕ್ sir. IP ಅಡ್ರೆಸ್ ನ ಯೂಸ್ ಮಾಡಿ ಆ ಕೀಪೇರ್ ನ ಯೂಸ್ ಮಾಡ್ಬಿಟ್ಟು ನಾವು ಕನೆಕ್ಟ್ ಮಾಡಬಹುದು. ಕ್ಲಿಯರ್? ಕೊಡ್ಲಾ ಪಬ್ಲಿಕ್ IP ಅಡ್ರೆಸ್ ಇಲ್ಲಿ ಪ್ರೈವೇಟ್ IP ಅಡ್ರೆಸ್ ಬದಲಿ ಕನೆಕ್ಟ್ ಆಗುತ್ತಾ? ಆಗತ್ತೆ ಸರ್. ಆಗ್ತಾ ಇದೆ ನೋಡಿ. ಎಸ್, ಎಲ್ಲಿದ್ದೀನಿ ನಾನೀಗ? Sir, Linux, sir. ದಿಸ್ ಈಸ್ ಒನ್ ವೇ. ಇವತ್ತು ನಾನು 3 ವೇಸ್ ತೋರಿಸ್ತೀನಿ ನಾನು ನಿಮ್ಗೆ. EC2 ಮಿಷನ್ ಯಾವ ತರ, ಏನಕ್ಕೆ ಸರ್ 3 ವೇಸ್ ತೋರಿಸ್ತೀರಾ ಅಂತಂದ್ರೆ, ಇಂಡಸ್ಟ್ರಿಯಲ್ಲಿ ಯಾವ ವೇ ಆದ್ರೂ ಯೂಸ್ ಮಾಡ್ಬೋದು ಅವರು. ಈ ಕಮಾಂಡ್ ಲೈನ್ ಯೂಸ್ ಮಾಡ್ಬಿಟ್ಟು ನೀವು ಕನೆಕ್ಟ್ ಮಾಡಿದ್ದೀರಾ. ಅದೇ ತರ AWS ಪೋರ್ಟಲ್ ನ ಯೂಸ್ ಮಾಡ್ಬಿಟ್ಟು ನೀವು ಸರ್ವರ್ ಗೆ ಕನೆಕ್ಟ್ ಮಾಡಬಹುದು ಇಫ್ ಯು ಹ್ಯಾವ್ ಎ ಪಬ್ಲಿಕ್ IP ಅಡ್ರೆಸ್. ಯಾವ ತರ ಅಂತಂದ್ರೆ, ಚೆಕ್ ಬಟನ್, ಕನೆಕ್ಟ್. ಇಲ್ಲಿ ಫಸ್ಟ್ ಕಾಣಿಸ್ತಿದೆ ನಾ ಇನ್ಸ್ಟೆನ್ಸ್ ಟೈಪ್. ಇಲ್ಲಿ ಪಬ್ಲಿಕ್ IP ಅಡ್ರೆಸ್ ಇದೆ, ಯೂಸರ್ ನೇಮು ಇದೆ, ಇದು ಇನ್ಸ್ಟೆನ್ಸ್ ID. ಫೈನ್, ಕನೆಕ್ಟ್. ಇಲ್ಲಿ ಹೊಸ ಟ್ಯಾಬ್ ಅಲ್ಲಿ ನಿಮ್ಗೆ ಕನೆಕ್ಟ್ ಆಗಿ ಬರುತ್ತೆ. ಓಕೆ, ಇಫ್ ಯು ಹ್ಯಾವ್ ಎ ಪಬ್ಲಿಕ್ IP ಅಡ್ರೆಸ್ ಅಂಡ್ ಇಟ್ಸ್ ಕನೆಕ್ಟೆಡ್ ಟು ದ IGW ಅಲ್ವಾ? ಸೊ ಬಂತಾ? ಇಲ್ಲಿ ಕನೆಕ್ಟ್ ಆಗೈತಾ, ರೈಟ್? Yes, sir. ಸೊ ಇಲ್ಲಿ ಕನೆಕ್ಟ್ ಆಯ್ತು. ನೆಕ್ಸ್ಟ್ ಕಮಾಂಡ್ ಲೈನ್ ಯೂಸ್ ಮಾಡಿ ತೋರಿಸಿದೀನಿ, ಕನ್ಸೋಲ್ ಯೂಸ್ ಮಾಡಿ ತೋರಿಸಿದೀನಿ. ಇನ್ನೊಂದು ಮೊಬೈಲ್ ಎಕ್ಸ್ಟ್ರೀಮ್ ಅನ್ನೋ ಒಂದು ಆಪ್ ಇದೆ. ಇಫ್ ಯು ಸಿ ಹಿಯರ್, ಇದು ಎಲ್ಲರೂ ಡೌನ್ಲೋಡ್ ಮಾಡ್ಕೋಬಹುದು. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಹೋಗ್ಬಿಟ್ಟು ಮೊಬೈಲ್ ಎಕ್ಸ್ಟ್ರೀಮ್ ಡೌನ್ಲೋಡ್ ಅಂತೇಳಿ ಹೋಗ್ಬಿಟ್ಟು ಫ್ರೀ ಟೈರ್ ಇರುತ್ತೆ,
ಕೆನ್ ಆಲ್ಸೋ ಡೌನ್ಲೋಡ್ ದಿಸ್. ಇಲ್ಲ ಪುಟ್ಟಿ ಕೂಡ ಯೂಸ್ ಮಾಡ್ಬೋದು. ಪುಟ್ಟಿ ನಾನು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ತೋರಿಸ್ತೀನಿ. ಇದು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಲಿಂಕ್ ಕಳಿಸ್ತಾ ಇದ್ದೀನಿ ನಾನು ನಿಮ್ಗೆ. ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಿದ್ಮೇಲೆ ನಿಮ್ಗೆ ಈ ತರ ಬರುತ್ತೆ ಅಪ್ಲಿಕೇಶನ್. ಕ್ಲಿಯರ್? ಈ ತರ ಬರುತ್ತೆ ನಿಮ್ಗೆ. ಕ್ಲಿಯರ್? ಈ ತರ ಬಂದ್ಬಿಟ್ಟು ಇವಾಗ ನಾವು ಆ EC2 ಮಿಷನ್ ಗೆ ಕನೆಕ್ಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನನ್ಗೆ ಏನೇನ್ ಇರ್ಬೇಕು EC2 ಮಿಷನ್ ಗೆ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಪಬ್ಲಿಕ್ IP ಅಡ್ರೆಸ್ ಮತ್ತೆ Key. key. ಈ ಎರಡನ್ನ ಯೂಸ್ ಮಾಡ್ಬಿಟ್ಟು ಈ ಟೂಲ್ ಇಂದ ಕೂಡ ನಾನು ಕನೆಕ್ಟ್ ಮಾಡ್ಬೋದು. ಯಾವ ತರ ಅಂತಂದ್ರೆ ಸೆಷನ್ ಗೆ ಬನ್ನಿ. ಇಲ್ಲಿ ಸೆಷನ್ ಅಂತ ಇಲ್ಲಿ ಕಾಣಿಸ್ತಿದಾನ ಮೇಲ್ಗಡೆ, ಇಲ್ಲಿ ಕ್ಲಿಕ್ ಮಾಡಿ. SSH ಕಾಣಿಸ್ತಿದಾನ ಇಲ್ಲಿ, ರೈಟ್? Yes. Yes, sir. SSH ಟೈಪ್ ಮಾಡಿದ್ಮೇಲೆ ರಿಮೋಟ್ ಹೋಸ್ಟ್ ಅಂದ್ರೆ ಏನು ಇಲ್ಲ, ಪಬ್ಲಿಕ್ IP ಅಡ್ರೆಸ್. ಏನ್ ಕೊಡ್ಬೇಕಿಲ್ಲಿ ನಾವು? Public. IP address. ಇಲ್ಲಿ ಏನ್ ಕೇಳ್ತಿದೆ? ಸ್ಪೆಸಿಫಿಕ್ ಯೂಸರ್ ನೇಮ್ ನಾವು ಕೊಡ್ಬೇಕು ಅಂತಿದೆ. ಸೊ ಈ ಡಿಫಾಲ್ಟ್ ನ ತೆಗ್ದ್ಬಿಟ್ಟು ಚೆಕ್ ಬಟನ್ ಮಾಡಿ, ಡಿಫಾಲ್ಟ್ ನ ತೆಗ್ದ್ಬಿಟ್ಟು ಯೂಸರ್ ನೇಮ್ ಎಲ್ಲಿ ಸಿಗುತ್ತೆ ನಮ್ಗೆ ನೋಡೋದ ಹೋಗಿ. ಐ ಶೋ ಯು ಸಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಯೂಸರ್ ನೇಮ್ ಎಲ್ಲಿ ಸಿಗುತ್ತೆ? ಕನೆಕ್ಟ್. ಇಲ್ಲಿದೆ ನೋಡಿ. ಏನಿದು? ಏನಂತಿದೆ? EC2 underscore. EC2 user. ಅದು ಕೊಡ್ಬೇಕಲ್ಲಿ, ಆಯ್ತಾ? ಇಲ್ಲಿ ಹೋಸ್ಟ್ ಅಲ್ಲಿ ನಾನು ಪಬ್ಲಿಕ್ IP ಅಡ್ರೆಸ್ ಕೊಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು EC2 user. EC2 ಯೂಸರ್ ಕೊಡ್ತಾ ಇದ್ದೀನಿ. ಆಯ್ತು. ಈ ಕೀ ಫೈಲ್ ಕೊಡ್ಬೇಕಲ್ವಾ? ನಮ್ಮ ಹತ್ರ ಒಂದು ಕೀ ಇದೆ ಅಲ್ವಾ? ಆ ಕೀ ಕೊಡ್ಬೇಕು ತಾನೇ ನಾವು, ರೈಟ್? ಅಡ್ವಾನ್ಸ್ SSH ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಪ್ರೈವೇಟ್ ಕೀ ಇದೆ ನಮ್ಮ ಹತ್ರ ಅಲ್ವಾ? ಚೆಕ್ ಬಟನ್ ಮಾಡಿ, ಇದು ಬ್ರೌಸ್ ಮಾಡಿ. ನಮ್ಮ ಪ್ರೈವೇಟ್ ಕೀ ಎಲ್ಲಿದೆ? Download. ಅದು ಕೊಡಿ, ಆಯ್ತಾ? ಕೊಟ್ನಾ ಇಲ್ಲಿ? ಆಯ್ತಾ ಇಲ್ಲಿ? ಓಕೆ, Yes, ಈಗ sir. ನೋಡಿ ಕನೆಕ್ಟ್ ಆಗುತ್ತೆ. ಆಕ್ಸೆಪ್ಟ್. ಕನೆಕ್ಟ್ ಆಯ್ತಾ ಇಲ್ಲಿ ಕೂಡ? ಅರ್ಥ ಆಯ್ತು ಎಲ್ಲಾರ್ಗು? Yes, sir. 3 ವೇಸ್ ತೋರಿಸಿದ್ದೀನಿ ನಾನು. ಪುಟ್ಟಿ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ತೋರಿಸ್ತೀನಿ, ಒಂದೇ ಕ್ಲಾಸ್ ಅಲ್ಲಿ ಬೇಡ. ಈಗ 3 ವೇಸ್ ತೋರಿಸಿದೀನಿ, ನೀವು ಟ್ರೈ ಮಾಡ್ಬೋದು, ನಿಮಗೂ ಬರುತ್ತೆ EC2 ಮಿಷನ್ ಕನೆಕ್ಟ್ ಮಾಡೋದು. ಫೈನ್. ನಾನು ಈಗ ಕನೆಕ್ಟ್ ಮಾಡಿದೀನಿ. ಈ ಟೂಲ್ ಅಲ್ಲಿ ವರ್ಕ್ ಮಾಡೋದ? ಕ್ಲಿಯರ್ ಅಂತ ಹೇಳಿ ಕೊಡ್ತೀನಿ. ಕ್ಲಿಯರ್ ಅಂತಂದ್ರೆ ಎಲ್ಲ ಕ್ಲಿಯರ್ ಆಯ್ತು. ಫೈನ್, ಕ್ಲಿಯರ್ ಆಯ್ತು. ಈ ಟೂಲ್ ಅಲ್ಲೇ ವರ್ಕ್ ಮಾಡ್ತೀನಿ ಇವಾಗ ನಾನು. ಫೈನ್. ಈಗ EC2 ಮಿಷನ್ ಅಲ್ಲಿ ನಾನು ಲೆನೆಕ್ಸ್ ಕಮಾಂಡ್ಸ್ ನ ತೋರಿಸ್ಬಿಟ್ಟು ನಾನೇನಂತ ಹೇಳಿದೀನಿ ನಿಮಗೆ, ಒಂದು ವೆಬ್ಸೈಟ್ ನ ಹೋಸ್ಟ್ ಮಾಡೋದು ಯಾವ ತರ ರೇಂಜ್ ಅಲ್ಲಿ ನಾನು ಕಳಿಸ್ತೀನಿ ಅಂತ ಹೇಳಿದೀನಿ ಅಲ್ವಾ? ಈಗ ನಾನು EC2 ಮಿಷನ್ ಅಲ್ಲಿ ಲಾಗಿನ್ ಆಗಿದ್ದೀನಿ ಇಂಟರ್ನೆಟ್ ಇಂದ ಬಂದು ಅಲ್ವಾ? ಈಗ ವೆಬ್ಸೈಟ್ ಲಾಂಚ್ ಮಾಡ್ಬೇಕು ಅಂತಂದ್ರೆ ಲೈಕ್ ಫಸ್ಟ್ ನಮ್ಮ ಯಾವುದೇ ವಿಂಡೋಸ್ ಆಗಿರ್ಲಿ, ಉಬಾಂಟು ಆಗಿರ್ಲಿ, ಲೆನೆಕ್ಸ್ ಆಗಿರ್ಲಿ, ಏನೇ ಆಗಿರ್ಲಿ, ನಾವು ಈ ಸರ್ವರ್ ನ ಅಪ್ಡೇಟ್ ಮಾಡ್ಬೋದಾ? ಅದೇ ತರ ನಾವು ವಿಂಡೋಸ್ ಯಾವ ತರ ಅಪ್ಡೇಟ್ ಮಾಡ್ತೀವಿ, ಇಲ್ಲಿಗೆ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲಿ ವಿಂಡೋಸ್ ಅಪ್ಡೇಟ್ ಮಾಡ್ತೀವಲ್ವಾ ನಾವು ರೆಗ್ಯುಲರ್ ಆಗಿ ಇಲ್ಲಿ, ರೈಟ್? ಇಲ್ಲಿ ಮಾಡ್ತೀವಲ್ವಾ? ಅದೇ ತರ ನಾವು ಉಬಾಂಟುನ ಅಪ್ಡೇಟ್ ಯಾವ ತರ ಮಾಡ್ತೀವಿ ಅಂತಂದ್ರೆ, ಅಪ್ಡೇಟ್ ಮಾಡ್ಬೇಕು ಅಂತಂದ್ರೆ ಇಂಟರ್ನೆಟ್ ಕನೆಕ್ಟಿವಿಟಿ ಇರಬೇಕು. ಇಂಟರ್ನೆಟ್ಗೆ ಹೋಗ್ಬಿಟ್ಟು ಪ್ಯಾಕೇಜಸ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳುತ್ತೆ ಅಲ್ವಾ? ಸೊ ಲೆನೆಕ್ಸ್ ಅಲ್ಲಿ ಒಂದು ಕಮಾಂಡ್ ಇದೆ, ಏನೇ ಆಗಿರ್ಲಿ ಇನ್ಸ್ಟಾಲ್ ಮಾಡ್ಬೇಕು, ಅಪ್ಡೇಟ್ ಮಾಡ್ಬೇಕು. ಈಗ ನಮ್ಗೆ ಗೂಗಲ್ ಅಲ್ಲಿ, ಲೈಕ್ ನಮ್ಗೆ ವಿಂಡೋಸ್ ಅಲ್ಲಿ ಗೂಗಲ್ಗೆ ಹೋಗ್ತೀವಿ, ಗೂಗಲ್ ಅಲ್ಲಿ ಹೋಗಿ ನಮ್ಗೆ ಬೇಕಾಗಿರೋ ಪ್ಯಾಕೇಜಸ್ ನ ನಾವು ಕ್ಲಿಕ್ ಮಾಡಿ ಟೈಪ್ ಮಾಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂತೀವಿ. ವೇರಾಸ್ ಲೆನೆಕ್ಸ್ ಅಲ್ಲಿ ಆತರ ವರ್ಕ್ ಆಗಲ್ಲ. ಏನಕ್ಕೆ? ಇಟ್ಸ್ ಎ CMD ಅಲ್ವಾ? ಕಮಾಂಡ್ ಲೈನ್ ಇಂಟರ್ಫೇಸ್ ಅಲ್ವಾ? CLI ಅಂತ ಹೇಳಿ ಕರಿಬಹುದಾ? ಕಮಾಂಡ್ ಲೈನ್ ಇಂಟರ್ಫೇಸ್, ರೈಟ್? ಕಮಾಂಡ್ ಲೈನ್ ಇಂಟರ್ಫೇಸ್ ಇಂದ ನಾನು ಯಾವ ತರ ನಾನು ಈ ಸರ್ವರ್ನ, ಲೆನೆಕ್ಸ್ ಸರ್ವರ್ನ ಅಪ್ಡೇಟ್ ಮಾಡೋದು ಯಾವ ತರ ಅಂತೇಳಿ ನಾನು ತೋರಿಸ್ತೀನಿ ನೋಡಿ. ಕಮಾಂಡ್ ಬಂದ್ಬಿಟ್ಟು ಎಂ ಅಪ್ಡೇಟ್ -y. ಕ್ಲಿಯರ್? ಸಿಸ್ಟಮ್ ಅಪ್ಡೇಟ್ ಆಗುತ್ತೆ. ಫೈನ್. ದಿಸ್ ಕಮಾಂಡ್ ಹ್ಯಾಸ್ ಬಿನ್ ರನ್ ವಿತ್ ಸೂಪರ್. ಓಕೆ ಫೈನ್. ನಾನು EC2 ಯೂಸರ್ ಅಲ್ಲಿ ಇದ್ದೀನಿ. ಫೈನ್. ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಾನು ಈ ಲೈನ್ ಬರ್ತಿದೆ. ಈ ಲೈನ್ ಅಂದ್ರೆ ಏನಾಗಿರ್ಬೋದು ನಿಮ್ಗೆ? ಫಸ್ಟ್ ಲೆಟ್ ಮಿ ಎಕ್ಸ್ಪ್ಲೇನ್. ಈ ಲೈನ್ ನಾನು ಲಾಗಿನ್ ಆದಾಗ ಈ ಲೈನ್ ಬಂತು ನನಗೆ. ವಾಟ್ ಈಸ್ ದಿಸ್ ಲೈನ್ ಆಕ್ಚುಲಿ? ಯಾಕೆ ನನಗೆ ಈ ಲೈನ್ ಬಂದಿದೆ ಲಾಗಿನ್ ಆದಾಗ? Private IP address. Private. ಆ? ಇದು ಯೂಸರ್ ನೇಮಾ EC2 Yes. ಅಲ್ವಾ? ಇದು Private Private IP IP address. ಎಸ್, ಪ್ರೈವೇಟ್ IP ಅಡ್ರೆಸ್. Public IP ಯೂಸರ್ ಬಂದ್ಬಿಟ್ಟು ಕಾಮನ್ ಯೂಸರ್ ಅಲ್ವಾ? ಇದು ಯೂಸರ್ ಅಂತೇಳಿ ಅನ್ಕೊಳ್ಳಿ, ಯೂಸರ್ ನೇಮ್ ಅಂತೇಳಿ ಅನ್ಕೊಳ್ಳಿ, ಆಯ್ತಾ? ಫೈನ್. ಇಲ್ಲಿ ಏನು ಟಿಲ್ಡ್ ಸಿಂಬಲ್ ಅಂದ್ರೆ ಏನಾಗಿರುತ್ತೆ? ಇದು ಬಂದ್ಬಿಟ್ಟು ಪಾತ್. ಈಗ ನಾವು ವಿಂಡೋಸ್ ಅಲ್ಲಿ ಏನೇ ಆಗಿರ್ಲಿ, ನಾವು ಫೈಲ್ ಮ್ಯಾನೇಜರ್ಗೆ ಹೋಗ್ಬಿಟ್ಟು ನಾವು ಈ ತರ ಇಲ್ಲಿ ಚೆಕ್ ಮಾಡ್ತೀವಲ್ವಾ ಪಾತ್,
ಈ ಪಾತ್ ಬಂದ್ಬಿಟ್ಟು ಎಲ್ಲಿರುತ್ತೆ ಗೊತ್ತಾ, ನಮ್ಮ ಟಿಲ್ಡ್ ಸಿಂಬಲ್ ಅಲ್ಲಿ ಬರುತ್ತೆ ಆಯ್ತಾ. ಪಾತ್ ಫುಲ್ ಪಾತ್ ಬರುತ್ತೆ ಇಲ್ಲಿ. ಈಗ ನೀವು ಡೌನ್ಲೋಡ್ಸ್ ಅಲ್ಲಿ ಇದ್ರೆ ಡೌನ್ಲೋಡ್ಸ್ ಅಂತ ಹೇಳಿ ಬರುತ್ತೆ, ಡೆಸ್ಕ್ಟಾಪ್ ಅಲ್ಲಿ ಇದ್ರೆ ಡೆಸ್ಕ್ಟಾಪ್ ಅಂತ ಹೇಳಿ ಬರುತ್ತೆ. ಇಲ್ಲಿ ಬರುತ್ತಲ್ಲ ಕಮಾಂಡ್ ಲೈನ್ ಅಲ್ಲಿ, ಇಲ್ಲೆಲ್ಲೋ ಬಂತಲ್ಲ ನಮ್ಗೆ ನೋಡಿ ಇಲ್ಲಿ, ರೈಟ್ ಕುಮಾರ್ ಫೋಲ್ಡರ್ ಅಲ್ಲಿ ಇತ್ತು, ಇದು ಡೌನ್ಲೋಡ್ಸ್ ಫೋಲ್ಡರ್ ಅಲ್ವಾ. ಈ ತರ ನಮ್ಗೆ ಟಿಲ್ಡ್ ಸಿಂಬಲ್ ಅಲ್ಲಿ ನಮ್ಗೆ ಏನ್ ಬರುತ್ತೆ, ಯಾವ ಫೋಲ್ಡರ್ ಒಳಗಡೆ, ಡೈರೆಕ್ಟರಿ ಅಂದ್ರೆ ಏನು, ಫೋಲ್ಡರ್. ಲಿನಕ್ಸ್ ಅಲ್ಲಿ ನಾವು ಡೈರೆಕ್ಟರಿ ಅಂತ ಹೇಳಿ ಕರಿತೀವಿ ಫೋಲ್ಡರ್ ನ. ಕ್ಲಿಯರ್. ಯಾವ ಫೋಲ್ಡರ್ ಅಲ್ಲಿ ಇದೀವಿ ಅಂತೇಳಿ ಅಲ್ಲಿ ಟಿಲ್ಡ್ ಸಿಂಬಲ್ ಅಲ್ಲಿ ತೋರಿಸುತ್ತೆ. ಕ್ಲಿಯರ್, ಅರ್ಥ Yes, ಆಯ್ತು? sir. Yes. ಫೈನ್. ನೆಕ್ಸ್ಟ್ ಡಾಲರ್ ಸಿಂಬಲ್ ಇದೆ. ಏನ್ ಈ ಡಾಲರ್ ಸಿಂಬಲ್ ಅಂದ್ರೆ, ಹ್ಮ್ No idea, sir. ಕಾಮನ್ ಯೂಸರ್ ಆಗಿರ್ತಾನೆ ನಾನು. ಈಗ ಎಲ್ಲಾ ಮಿಷಿನ್ಸ್ಗೂ ಒಂದು ಕಾಮನ್ ಯೂಸರ್ ಅನ್ನೋದು ಇದ್ದೇ ಇರುತ್ತೆ. ನಮ್ಮ EC2 ಮಿಷಿನ್ ಬಂದ್ಬಿಟ್ಟು ಯೂಸರ್ ಅಲ್ವಾ, ಇವನ್ ಬಂದ್ಬಿಟ್ಟು ಲೋಕಲ್ ಯೂಸರ್. ಬಟ್ ಅಡ್ಮಿನ್ ಯಾರಾಗಿರ್ತಾರೆ, ರೂಟ್. ಕ್ಲಿಯರ್. ರೂಟ್ ಯೂಸರ್ ಇಸ್ ನಥಿಂಗ್ ಬಟ್ ಅಡ್ಮಿನ್ ಆಫ್ ದಿಸ್ EC2 ಮಿಷಿನ್. ಈ EC2 ಯೂಸರ್ ಯಾರು, ಕಾಮನ್ ಯೂಸರ್ ಅಲ್ವಾ ಇವನು. ಸೊ ಕಾಮನ್ ಯೂಸರ್ ಬಂದ್ಬಿಟ್ಟು ಇಲ್ಲಿ ಡಾಲರ್ ಸಿಂಬಲ್ ಅಂತಂದ್ರೆ ಇವನು ಯೂಸರ್ ಅಂತೇಳಿ ಅರ್ಥ, ಇವನು ರೂಟ್ ಅಲ್ಲ, ಇವನು ಬಾಸ್ ಅಲ್ಲ, ಇವನು ಎಂಪ್ಲಾಯ್ ಅಂತೇಳಿ ಅನ್ಕೊಳ್ಳಿ. ಇಲ್ಲಿ ನಮಗೆ ಏನಾದ್ರೂ ಆಶ್ ಸಿಂಬಲ್ ಇದೆ ಅಂತಂದ್ರೆ ಅದು ರೂಟ್ ಯೂಸರ್ ಅಂದ್ರೆ ಬಾಸ್ ಅಂತೇಳಿ ಅರ್ಥ. ಕ್ಲಿಯರ್. ಕಾಮನ್ ಯೂಸರ್ಗೆ ಎಲ್ಲಾ ಪರ್ಮಿಷನ್ಸ್ ಇರಲ್ಲ. ಈಗ ಏನೇ ಮಾಡ್ಬೇಕು ಅಂತಂದ್ರೆ ಇವ್ನು ಕಾಮನ್ ಯೂಸರ್ ಏನ್ ಮಾಡ್ಬೇಕು ಗೊತ್ತಾ, ಯಾವುದೇ ಕಮಾಂಡ್ ಮುಂದೆ ಸೂಡೋ ಅಂತೇಳಿ ಕೊಟ್ರೆ ಮಾತ್ರ ವರ್ಕ್ ಆಗೋದು ಕಮಾಂಡ್. ಸೂಡೋ ಕೊಟ್ಟಿಲ್ಲ ಅಂದ್ರೆ ವರ್ಕ್ ಆಗಲ್ಲ. ಇಲ್ಲಿ ನೋಡಿ ನಾನು update -y ಅಂತೇಳಿ ಕೊಟ್ಟಿದ್ದೀನಿ, ಏನಂತ ಹೇಳ್ತಿದೆ, ಎರರ್ ತೋರಿಸಿದೆ. ಈಗ ಇದೇ ಕಮಾಂಡ್ ನಾನು ರನ್ ಮಾಡ್ಲಾ ಸೂಡೋ ಕೊಟ್ಟಾಗಿದ್ಮೇಲೆ ಏನಾಗುತ್ತೆ ನೋಡೋದ. ಓಕೆ ಆಯ್ತಾ. ಸೂಡೋ update -y ಅಂತೇಳಿ, -y ತೆಗ್ದ್ಬಿಡ್ತೀನಿ, ಅಪ್ಡೇಟ್ ಸಿಸ್ಟಮ್ ಅಪ್ಡೇಟ್ ನ ಮಾಡ್ತಾ ಇದ್ದೀನಿ. ಏನಾಗ್ತಿದೆ ಈಗ, ರೆಪಾಸಿಟರೀಸ್ ಡೌನ್ಲೋಡ್ ಆಗ್ತಿದೆ ಅಲ್ವಾ, ರೈಟ್. ಮುಂದೆ ಯಾಕಾಗಿಲ್ಲ, ಮುಂಚೆ ಯಾಕಾಗಿಲ್ಲ ಅಂತಂದ್ರೆ ನಾನು ಸೂಡೋ ಕೊಟ್ಟಿದ್ದಿಲ್ಲ. ನೋಡಿ ಬೇಕಂದ್ರೆ ಸೂಡೋ ತೆಗ್ದು ಒಂದ್ಸಲಿ ಕೊಡ್ತೀನಿ, ಏನಾಗುತ್ತೆ ನೋಡಿ. ಅರ್ಥ ಆಗ್ತಿದೆ. ಕಾಮನ್ ಯೂಸರ್ಗೆ ಏನ್ ಕಮಾಂಡ್ ಆದ್ರೂ ರನ್ ಮಾಡ್ಬೇಕು ಅಂತಂದ್ರೆ ಅವ್ನು ಏನ್ ಮಾಡ್ಬೇಕು, ಸೂಡೋ ಅಂತೇಳಿ ಕೊಟ್ಬಿಟ್ಟು ಅವನು ಕಮಾಂಡ್ ಕೊಡ್ಬೇಕಾಗುತ್ತೆ. ಬಾಸ್ ಆದ್ರೆ ಬೇಕಾಗಿಲ್ಲ. ಬಾಸ್ ಅಂದ್ರೆ ಯಾರು, ಹಾ, Admin. Root user. ರೂಟ್ ಯೂಸರ್. ಸರಿ, ನಾವು ಕಾಮನ್ ಯೂಸರ್ ಇಂದ ರೂಟ್ ಯೂಸರ್ಗೆ ಯಾವ ತರ ಸರ್ ಸ್ವಿಚ್ ಆಗೋದು ಅಂತಂದ್ರೆ, ಸೂಡೋ SU ಅಂದ್ರೆ ಏನು, ಸ್ವಿಚ್. ಇಲ್ಲಿದ್ದೀನಿ ನಾನೀಗ, ಹಾ ನೋಡಿ ಏನಾಯ್ತಿದು, Root user. User. ರೂಟ್ ಯೂಸರ್. ಇಲ್ಲಿ ಏನಾಯ್ತು, Hash. Root user. Ash. ಆಶ್ ಅಂದ್ರೆ ಏನಂತ ಹೇಳ್ದೆ ನಾನು, ನೋಡಿಲಿ Root user. ಅಲ್ವಾ. ಡಾಲರ್ ಸಿಂಬಲ್ ಇಂದ ಏನಾಯ್ತು, ಆಶ್ ಆಯ್ತು. ದಟ್ ಮೀನ್ಸ್ ಐ ಆಮ್ ಇನ್ಸೈಡ್ ಅ ರೂಟ್ ಯೂಸರ್. ಕ್ಲಿಯರ್. ಈ ಲೈನ್ ಎಲ್ಲಾರ್ಗು ಅರ್ಥ ಆಯ್ತಾ, ಫಸ್ಟ್ ಲೈನ್ ಏನಪ್ಪಾ ಅಂತ ಎಲ್ಲಾರ್ಗು, ರೈಟ್. Yes, sir. Yes, sir. ಎಲ್ಲಾರ್ಗು ಫೈನ್, ಕ್ಲಿಯರ್ ಮಾಡಿದೆ. ಈಗ ನಾನು ಅಪ್ಡೇಟ್ ಮಾಡ್ತೀನಿ ಮತ್ತೆ ಇನ್ನೊಂದ್ಸಲಿ. ಸಿಸ್ಟಮ್ ಅಪ್ಡೇಟ್ ಆಗಿದೆ ಆಲ್ರೆಡಿ, ಬಟ್ ಲೆಟ್ ಮಿ ಟ್ರೈ ಟು ಅಪ್ಡೇಟ್ ಆಗಿದೆ, ಕಂಪ್ಲೀಟ್ ಅಂತ ಹೇಳಿ ತೋರಿಸ್ತಿದೆ. ಫೈನ್. ಈಗ ನಾನು ಇಂಟರ್ನೆಟ್ ಅಂದ್ರೆ ನಾನು ಗೂಗಲ್ಗೆ ಹೋಗ್ಬಿಟ್ಟು, ಎಲ್ಲಿಗೆ, ಇಂಟರ್ನೆಟ್ಗೆ ಹೋಗಿ ಅಪಾಚಿ ಪ್ಯಾಕೇಜ್ ನ ನಾನು ಇನ್ಸ್ಟಾಲ್ ಮಾಡ್ಕೋಬೇಕು. ಅಪಾಚಿನ ನಾನು ಇನ್ಸ್ಟಾಲ್ ಮಾಡ್ಕೋಬೇಕು. ಯಾವ ತರ ಸರ್ ಇನ್ಸ್ಟಾಲ್ ಮಾಡೋದು ಇನ್ ಲಿನಕ್ಸ್ ಸರ್ವರ್, ಲೆಟ್ ಮಿ ಗೂಗಲ್ ಇಟ್. ನಾನು ಒಂದು ಬ್ಲಾಗ್ ಕಳಿಸ್ತೀನಿ ನಾನು ನಿಮಗೆ, ಸೊ ದಟ್ ಇಲ್ ಬಿ ರೆಫರ್. ನಾನು PPT ಓಪನ್ ಮಾಡಿ ಇದೆಲ್ಲ ಮಾಡಲ್ಲ, ಎಲ್ಲಾ ರಿಯಲ್ ಟೈಮ್ ಅಲ್ಲಿ ಯಾವ ತರ ವರ್ಕ್ ಮಾಡ್ತೀರಾ ಅದೇ ತರ ತೋರಿಸ್ತೀನಿ. ಅಮೆಝಾನ್ ಲಿನಕ್ಸ್ ಅಲ್ವಾ, ಫೈನ್. ಒಂದು ಬ್ಲಾಗ್ ನ ಓಪನ್ ಮಾಡ್ತೀನಿ. ಫೈನ್. ನೋಡಿ ಅವನ್ ಏನ್ ಮಾಡ್ತಿದ್ದಾನೆ, ಹೌ ಟು ಇನ್ಸ್ಟಾಲ್ ಅಪಾಚಿ ವೆಬ್ ಸರ್ವರ್ ಆನ್ EC2 ಲಿನಕ್ಸ್. ನಾವು ಅದೇ ಮಾಡ್ತಾ ಇರೋದು. ಸೊ ಅವನ್ ಅಪ್ಡೇಟ್ ಮಾಡಿದ್ದಾನೆ. ನೆಕ್ಸ್ಟ್ ಏನ್ ಮಾಡ್ತಿದ್ದಾನೆ, ನೌ ವಿ ಕ್ಯಾನ್ ಇನ್ಸ್ಟಾಲ್. ಏನ್ ಇನ್ಸ್ಟಾಲ್ ಮಾಡ್ಬೇಕು, ಅಪಾಚಿನ ಅಲ್ವಾ. ಈ ಕಮಾಂಡ್ ನ ರನ್ ಮಾಡು ಅಂತ ಹೇಳ್ತಿದ್ದಾನೆ ಅವನು. ರನ್ ಮಾಡೋದ ಹೋಗಿ, ಅಂತಂದ್ರೆ ಏನು ಇಲ್ಲ, ಇನ್ಸ್ಟಾಲ್ ಮಾಡಕ್ಕೆ ಕಮಾಂಡ್ ಇದು ಇನ್ಸ್ಟಾಲ್. ಯಾರನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ, HTTPD ನ ಏನಂತ ಕರೀತಾರೆ, ಅಪಾಚಿ ಅಂತ ಹೇಳಿ ಕರೀತಾರೆ. ಕ್ಲಿಯರ್. ನಾನೊಂದು ಶೋರೂಮ್ಗೆ ಹೋಗ್ಬಿಟ್ಟು ಅಪಾಚಿ ಬೈಕ್ ನ ನಾನು ಆರ್ಡರ್ ಮಾಡ್ತಾ ಇದ್ದೀನಿ. ದಟ್ ಮೀನ್ಸ್ ಐ ಆಮ್
installing this. Can I install this? Okay. ಇನ್ಸ್ಟಾಲ್ ಮಾಡ್ಲಾ? Yes, sir. ಅದಕ್ಕಿಂತ ಇನ್ಸ್ಟಾಲ್ Yes. ಮಾಡೋಕ್ಕಿಂತ ಮುಂಚೆ ನಾನು ಇನ್ನೊಂದು ತೋರಿಸ್ತೀನಿ ನಾನು ನಿಮ್ಗೆ. ಈಗ ಎಲ್ ಎಸ್ ಮಾಡ್ತೀನಿ. ಎಲ್ ಎಸ್ ಅಂದ್ರೆ ಏನಾಗಿರ್ಬೋದು? ವಾಟ್ ಈಸ್ ಎಲ್ ಎಸ್? Listing of files. ಲಿಸ್ಟಿಂಗ್ ಆಫ್ ಫೈಲ್ಸ್ ಆರ್ ಫೋಲ್ಡರ್ಸ್. ಏನಾದ್ರೂ ಲಿಸ್ಟ್ ಆಗ್ತಿದೆನಾ ಫೈಲ್ಸ್ ಫೋಲ್ಡರ್ಸ್? ಇಲ್ಲ. ಏನಕ್ಕೆ ಏನು ಫೈಲ್ಸ್ ಫೋಲ್ಡರ್ಸ್ ಇಲ್ಲ? ಕ್ಯಾನ್ ಸಮ್ ಒನ್ ಟೆಲ್ ಸಿ ಡಿ ಅಂದ್ರೆ ಏನು? Change directory. ಚೇಂಜ್ ಡೈರೆಕ್ಟರಿ ಅಂದ್ರೆ ನಾನು ಈ ಡೈರೆಕ್ಟರಿಯಿಂದ ಇನ್ನೊಂದು ಡೈರೆಕ್ಟರಿಗೆ ಜಂಪ್ ಆಗ್ತೀನಿ, ಅಂದ್ರೆ ಈ ಫೋಲ್ಡರ್ ಇಂದ ಇನ್ನೊಂದು ಫೋಲ್ಡರ್ಗೆ ಜಂಪ್ ಆಗ್ತೀನಿ ಅಂತ ಹೇಳಿ ಅರ್ಥ. ಈಗ ಟಿಲ್ಡ್ ಸಿಂಬಲ್ ನೋಡಿ ಏನಾಗುತ್ತೋ, ಸ್ಲಾಶ್ ಅಂತ ಹೇಳಿ ಕೊಡ್ತೀನಿ, ಎಂಟರ್. ಏನಾಗ್ತಿದೆ? ಆ ಇವಾಗ ನಾವು ಸ್ಲಾಶ್ ಫೋಲ್ಡರ್ ಒಳಗಿದ್ದೇವೆ ಆ ತರ. ಲಿಸನ್, ನಮ್ಮ ವಿಂಡೋಸ್ ಅಲ್ಲಿ ನಾವು ಒಂದು ಓ ಎಸ್ ಅಲ್ಲಿ ಎಲ್ಲಾ ಬಂದ್ಬಿಟ್ಟು ಎಲ್ಲಿ ಸೇವ್ ಮಾಡ್ತೀವಿ? ಸಿ ಡ್ರೈವ್ ಅಲ್ಲಿ ಸೇವ್ ಮಾಡ್ತೀವಿ ಅಲ್ವಾ? ಎಲ್ಲ ಇಲ್ಲಿರುತ್ತೆ, ಇನ್ಸ್ಟಾಲ್ ಮಾಡಿರೋ ಫೈಲ್ಸು, ಡೌನ್ಲೋಡ್ಸು, ಡಾಕ್ಯುಮೆಂಟ್ಸು ಎಲ್ಲ ಇಲ್ಲಿರ್ತವೆ ನೋಡಿ. ಡೌನ್ಲೋಡ್ಸು, ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿರ್ತವೆ. ಎಲ್ಲಿರ್ತವೆ? ಸಿ ಡ್ರೈವ್ ಅಲ್ಲಿ. ಅದೇ ತರ ನಮ್ಮ ಲೆನೆಕ್ಸ್ ಅಲ್ಲಿ ಎಲ್ಲಿರ್ತವೆ ಗೊತ್ತಾ? ನಮ್ಮ ಫೈಲ್ಸ್, ಫೋಲ್ಡರ್ಸ್, ಡೌನ್ಲೋಡ್ ಮಾಡಿರೋದು ಎಲ್ಲ ಎಲ್ಲಿರ್ತವೆ? ಸ್ಲಾಶ್. ಇದನ್ನ ನಾವು ರೂಟ್ ಡೈರೆಕ್ಟರಿ ಅಂತೇಳಿ ಕರಿಬಹುದಾ? ರೂಟ್ ಅಂತೇಳಿ ಕರಿತೀವಿ ಇದನ್ನ. ಏನಂತ ಕರಿತೀವಿ? ರೂಟ್ ಡೈರೆಕ್ಟರಿ, ರೂಟ್ ಫೋಲ್ಡರ್ ಅಂತೇಳಿ ಕರಿಬಹುದು. ಈಗ ಒಂದು ಗಿಡ ಮರ ತಗೊಳ್ಳಿ, ರೂಟ್ ಇದ್ರೆ ಮಾತ್ರ ತಾನೇ ಮರ ಬರೋದು ಈ ತರ, ರೈಟ್? ಎಸ್ ಆರ್ ನೋ? ಗಿಡ ಆರ್ ಮರ, Yes, ವಾಟ್ sir. ಎವರ್ ಇಟ್ ಮೇ ಬಿ, ರೂಟ್ ಇರ್ಬೇಕು. ಈ ಫೈಲ್ ಒಳಗಡೆ, ಈ ಫೋಲ್ಡರ್ ಒಳಗಡೆನೆ ನಿಮಗೆ ಡೌನ್ಲೋಡ್ಸ್, ಡಾಕ್ಯುಮೆಂಟ್ಸ್, ಇದು ಬ್ರಾಂಚಸ್ ಅಂತ ಹೇಳಿ ಕರಿತೀವಲ್ವಾ, ಇದೆಲ್ಲ ಫೋಲ್ಡರ್ಸ್ ನಿಮ್ಗೆ. ಕ್ಲಿಯರ್? ಇದ್ರೊಳಗಡೆನೆ ಈ ಫೋಲ್ಡರ್ ಇಲ್ಲ ಅಂತಂದ್ರೆ ಓ ಎಸ್ ಎ ಬೂಟ್ ಆಗಲ್ಲ. ಕ್ಲಿಯರ್? ಸೊ Yes. ಅವರ್ ಲಿನಕ್ಸ್ ಫೈಲ್ಸ್ ಆರ್ ಸೇವ್ಡ್ ಲೈಕ್ ಎ ಟ್ರೀ ಲೈಕ್ ಸ್ಟ್ರಕ್ಚರ್. ಮೇನ್ ಬಂದ್ಬಿಟ್ಟು ಸ್ಲಾಶ್. ಮೇನ್ ಏನು? ಸ್ಲಾಶ್. ಸ್ಲಾಶ್ ಒಳಗಡೆನೆ ಎಲ್ಲಾ ಫೋಲ್ಡರ್ಸ್ ಇರ್ತವೆ ನೋಡಿ. ಈಗ ಎಲ್ ಎಸ್ ಮಾಡ್ತೀನಿ, ಲಿಸ್ಟ್ ಮಾಡ್ತೀನಿ. ಏನಿದೆ? ಬ್ಲೂ ಕಲರ್ ಇರೋದೆಲ್ಲ ಏನು? ಫೋಲ್ಡರ್ಸ್ ನಿಮ್ಗೆ. Folders. ಗಾಟ್ ಇಟ್? ಅರ್ಥ ಆಗ್ತಿದೆ? ಇಷ್ಟು ಫೋಲ್ಡರ್ಸ್ ಇದೆ. ಬಿನ್ ರಿಲೇಟೆಡ್, ಬೂಟ್ ರಿಲೇಟೆಡ್ ಅಂದ್ರೆ ಬೂಟ್ ಆಗಕ್ಕೆ, ಡಿವೈಸ್ ರಿಲೇಟೆಡ್, ಕಾನ್ಫಿಗ್ ರಿಲೇಟೆಡ್, ಓಮ್ ರಿಲೇಟೆಡ್, ಲಿಬ್ ರಿಲೇಟೆಡ್, ಲೋಕಲ್ ರಿಲೇಟೆಡ್, ಮೌಂಟ್ ರಿಲೇಟೆಡ್, ರೂಟ್ ರಿಲೇಟೆಡ್, ಎಸ್ ಬಿನ್ ರಿಲೇಟೆಡ್, ಇದೆಲ್ಲ ಒಂದೊಂದು ಫೋಲ್ಡರ್ ಒಂದೊಂದು ಡಿಫ್ರೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಈಗ ಸಿ ಡ್ರೈವ್ ಅಲ್ಲಿ ನೀವು ಇಷ್ಟು ವರ್ಷ ಯೂಸ್ ಮಾಡ್ತಾ ಇದ್ದೀರಾ ನೀವು, ಈ ಫೋಲ್ಡರ್ಸ್ ಎಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ ನಿಮ್ಗೆ? ಒಂದೊಂದು ಫೋಲ್ಡರ್ ಒಳಗಡೆ ಒಳಗಡೆ ಓ ಎಸ್ ಬೂಟ್ ಆಗಕ್ಕೆ, ಡಿಪೆಂಡೆನ್ಸಿಸ್ ಇರಕ್ಕೆ ಎಲ್ಲ ಇರ್ತವೆ ತಾನೇ ಇನ್ಸ್ಟಾಲ್ ಮಾಡಿರೋದು ಒಂದು ಫೋಲ್ಡರ್ ಅಲ್ಲಿ, ರೈಟ್? ಸೊ ಇಟ್ ವಿಲ್ ಬಿ ಲೈಕ್ ದಟ್. ಅದೇ ತರ ನಮ್ಮ ಲೆನೆಕ್ಸ್ ಅಲ್ಲಿ ಕೂಡ ಓ ಎಸ್ ರಿಲೇಟೆಡ್ ಫೈಲ್ಸ್, ಫೋಲ್ಡರ್ಸ್, ಫೈಲ್ಸ್ ಎಲ್ಲ ಎಲ್ಲಿರ್ತವೆ? ಇಲ್ಲಿರ್ತವೆ. ಕ್ಲಿಯರ್? ಅರ್ಥ ಆಯ್ತು? Yes, Yes, sir. sir. ಸೊ ಎಲ್ ಎಸ್ ಅಂದ್ರೆ ಅರ್ಥ ಆಯ್ತು, ಸ್ಲಾಶ್ ಅಂದ್ರೆ ಅರ್ಥ ಆಯ್ತು, ಸಿ ಡಿ ಅಂದ್ರೆ ಅರ್ಥ ಆಯ್ತು. ಈ 3 ಕಮೆಂಟ್ಸ್ ಏನಾದ್ರೂ ಡೌಟ್ಸ್ ಇದೆನಾ ಯಾರಿಗಾದ್ರು? ಎಲ್ ಎಸ್, ಸಿ ಡಿ. ಸರ್ ಸಿಡಿ ಬಗ್ಗೆ ಇನ್ನೊಂದ್ಸರಿ ಹೇಳ್ತೀರಾ? ಸರ್ ಸಿ ಡಿ ಅಂದ್ರೆ ಫುಲ್ ಫಾರ್ಮ್ ಏನು ಹೇಳಿದ್ದೀನಿ. Change directory. ಲೈಕ್ ಮೈ ರಿಕ್ವೆಸ್ಟ್ ಇಸ್ ಸಮಥಿಂಗ್ ಲೈಕ್ ವೆನ್ ಐ ಆಮ್ ಟಾಕಿಂಗ್ ಸಮಥಿಂಗ್, ಪಕ್ಕ ಏನಾದ್ರು ಡಿಸ್ಟ್ರಾಕ್ಟ್ ಏನಾದ್ರು ಇದ್ರೆ ನೀವು ಇನ್ನೊಂದ್ ಸೈಡ್ ಬಂದು ಕೂತ್ಕೋಬಿಡಿ. Change ಸೊ directory. 1 hour ಫೋಕಸ್ ಆಗಿ ಕೂತ್ಕೊಳ್ಳಿ, ಆಯ್ತಾ? ಸಿ ಡಿ ಅಂದ್ರೆ ಚೇಂಜ್ ಡೈರೆಕ್ಟರಿ. ಚೇಂಜ್ ಅಂದ್ರೆ ನಿಮ್ಗೆ ಗೊತ್ತು, ಡೈರೆಕ್ಟರಿ ಅಂದ್ರೆ ಫೋಲ್ಡರ್. ಒಂದು ಫೋಲ್ಡರ್ ಇಂದ ಇನ್ನೊಂದು ಫೋಲ್ಡರ್ಗೆ ಹೋಗ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ತೀನಿ? ಈಗ ಸಿ ಡಿ ನಾನು ವ್ಯಾರ್ಗ್ ಹೋಗ್ಬೇಕು ಅನ್ಕೊಂಡಿದೀನಿ, ವ್ಯಾರ್ಗ್ ಹೋಗ್ಲಾ? ಸ್ಪೇಸ್ ವ್ಯಾರ್. ಎಲ್ಲಿದ್ದೀನಿ ನಾನೀಗ? Where? ಅಂದ್ರೆ ಒಂದು ಡೈರೆಕ್ಟರಿಯಿಂದ ಇನ್ನೊಂದು ಡೈರೆಕ್ಟರಿಗೆ, ಒಂದು ಫೋಲ್ಡರ್ ಇಂದ ಇನ್ನೊಂದು ಫೋಲ್ಡರ್ಗೆ ಹೋಗ್ಬೇಕು ಅಂತಂದ್ರೆ ನಾನು ಸಿ ಡಿ ಯೂಸ್ ಮಾಡ್ತೀನಿ. ಈಗ ಎಲ್ ಎಸ್ ಮಾಡಿದ್ರೆ ವ್ಯಾರ್ ಡೈರೆಕ್ಟರಿ ಅಲ್ಲಿ ಎಷ್ಟು ಫೈಲ್ಸ್ ಇದಾವೆ, ಎಲ್ಲಾ ಫೈಲ್ಸ್ ಆಗಿರ್ಲಿ, ಫೋಲ್ಡರ್ಸ್ ಆಗಿರ್ಲಿ, ಎಲ್ಲಾ ಡಿಸ್ಪ್ಲೇ ಆಗ್ತವೆ. ಕ್ಲಿಯರ್? ಅರ್ಥ ಆಯ್ತು? Yes, sir. Yes, sir. ಇಲ್ಲಿ ನಿಮ್ಗೆ ಏನಾದ್ರು ಡಬ್ಲ್ಯೂ 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 ಅಂತ ಏನಾದ್ರು ಕಾಣಿಸ್ತಿದೆನಾ ನಿಮ್ಗೆ ಫೋಲ್ಡರ್? No. ಸೊ ಈಗ ಕಾಣಿಸುತ್ತೆ ನೋಡಿ. ಈಗ ನಾನು ಅವ್ರ ಡಾಕ್ಯುಮೆಂಟ್ ಅಲ್ಲಿ ಏನಂತ ಹೇಳಿದಾರೆ ನಮ್ಗೆ? ಅಪಾಚಿನ ಇನ್ಸ್ಟಾಲ್ ಮಾಡು ಅಂತ ಹೇಳಿದಾರಲ್ವಾ? ಲೆಟ್ ಮಿ ಕಾಪಿ ಅಂಡ್ ಪೇಸ್ಟ್ ದಿಸ್ ಕಮಾಂಡ್. ನೋಡಿ, ಎಂ ಇನ್ಸ್ಟಾಲ್ HTTPD ಅಂದ್ರೆ ಒಂದು ಅಪಾಚಿ ಬೈಕ್ ನಾನು ಆರ್ಡರ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಲ್ ಆಗ್ತಾ ಇದೆ. ಎಷ್ಟು MB ಇದೆ ಅಂತ ಹೇಳ್ತಿದೆ? 6.9. ಇಸ್ ಇಟ್ ಓಕೆ ಅಂತ ಹೇಳಿ ಕೇಳ್ತಿದೆ. ಎಸ್ ಇಟ್ಸ್ ಓಕೆ ಅಂತೇಳಿ ವೈ ಅಂತೇಳಿ ಕೊಟ್ಟಿದ್ದೀನಿ. ಎಂಟರ್. ಆಯ್ತಾ? ಎಂಟರ್ ಕೊಟ್ಟೆ, ಇನ್ಸ್ಟಾಲ್ ಆಗಿದೆ ನೋಡಿ. ಇನ್ಸ್ಟಾಲ್ ಆಯ್ತಾ? ಕಂಪ್ಲೀಟೆಡ್ ಅಲ್ವಾ? Yes, sir. ಇಂಟರ್ನೆಟ್ ಕನೆಕ್ಟ್ ಇದೆ, ಸೊ ಇಂಟರ್ನೆಟ್ ಹೋಗಿ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಮಾಡ್ಕೊಂಡಿದೆ.
ಈಗ LS ಮಾಡ್ತೀನಿ ಏನಂತ WW ಎಲ್ಲಾದ್ರೂ ಕಾಣಿಸ್ತಿದ್ದಾನೆ ಇಲ್ಲಿ ಕಾಣಿಸ್ತಾ ಇಲ್ಲ ಇಫ್ ಯು ಸಿ ಹಿಯರ್ ಕಾಣಿಸ್ತಿದ್ದಾನೆ WWL ಯಾರಿಗಾದ್ರು No, sir. No, ಈಗ sir. ಇನ್ಸ್ಟಾಲ್ ಮಾಡಿದ್ಮೇಲೆ ನೋಡಿ LS ಮಾಡ್ತೀನಿ ವಾರ್ ಡೈರೆಕ್ಟರ್ ಒಳಗಡೆ ಕಾಣಿಸ್ತಿದೆ Yes, sir. Yes, sir. ಇನ್ಸ್ಟಾಲ್ ಮಾಡಿದ್ಮೇಲೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ ಆ ಫೋಲ್ಡರ್ಗೆ ಮೂವ್ ಮಾಡ್ಬೇಕು ಅಂತಂದ್ರೆ CD ಕ್ಲಿಯರ್ ಮಾಡ್ತೀನಿ ರೀ ಒಂದ್ಸಲಿ ಆ ಫೋಲ್ಡರ್ಗೆ ಮೂವ್ ಆಗ್ಬೇಕು ಅಂತಂದ್ರೆ CD www ಗಾಟ್ ಇಟ್ www ಎಂಟರ್ ಮಾಡ್ಲಾ ಎಲ್ಲಿದ್ದೀನಿ ನಾನೀಗ WW. ಈಗ PWD ಅಂದ್ರೆ ಏನಾಗಿರ್ಬೋದು Present working Present directory. directory. ವರ್ಕಿಂಗ್ ಡೈರೆಕ್ಟರಿ ಅಂದ್ರೆ ಸ್ಲಾಶ್ ಒಳಗಡೆ ಇದೆಯಾ ನೀನು ಸ್ಲಾಶ್ ಒಳಗಡೆ ವಾರ್ ಡೈರೆಕ್ಟರ್ ಒಳಗಡೆ ಇದೆಯಾ ಫುಲ್ ಪಾತ್ ಬರುತ್ತೆ ವಾರ್ ಡೈರೆಕ್ಟರ್ ಒಳಗಡೆ WW ಡೈರೆಕ್ಟರ್ ಒಳಗಡೆ ಇದೆಯಾ ಅಂದ್ರೆ ಈ ಪಾತ್ ನಿಮ್ಗೆ ಆ ಕರೆಂಟ್ ಫೋಲ್ಡರ್ ಒಂದೇ ಕಾಣಿಸುತ್ತೆ ನಿಮ್ಗೆ ಫುಲ್ ಪಾತ್ ಕಾಣಿಸ್ಬೇಕು ಅಂತಂದ್ರೆ ನೀವ್ ಏನ್ ಟೈಪ್ ಮಾಡ್ಬೇಕು PWD ಕ್ಲಿಯರ್ ಅರ್ಥ ಆಯ್ತು Yes, sir. Yes, sir. ಈಗ LS ಮಾಡ್ತೀನಿ HTML ಅಂತ ಹೇಳಿ ಒಂದು ಫೋಲ್ಡರ್ ಇದೆ WW ಒಳಗಡೆ ಸೊ CD HTML ಗೆ ಹೋಗ್ಲಾ ನಾನು ಓಕೆ ಎಲ್ಲಿದ್ದೀನಿ ನಾನು PWD ಮಾಡಿ ಎಲ್ಲಿದ್ದೀನಿ ನಾನು ವಾರ್ WWW HTML ಒಳಗಡೆ ಇದೆ ಅಲ್ವಾ Yes, sir. ಈಗ LS ಮಾಡಿ ಏನಾದ್ರೂ ಇದೆನಾ HTML ಒಳಗಡೆ No. No. ನಿಮಗೆ ಕೋಡಿಂಗ್ ಏನಾದ್ರೂ ಗೊತ್ತಿದ್ರೆ HTML CSS ಬೂಟ್ ಸ್ಟ್ರಾಪ್ ಇದೆಲ್ಲ ನಿಮ್ಗೆ ಗೊತ್ತಿದ್ರೆ ಆಯ್ತಾ ಇದೆಲ್ಲ ನಿಮ್ಗೆ ಗೊತ್ತಿದ್ರೆ ಯು ಕ್ಯಾನ್ ಕಾಪಿ ಯುವರ್ ಕೋಡ್ ಹಿಯರ್ ಇಲ್ಲಿ HTML ಫೋಲ್ಡರ್ ಒಳಗಡೆ ನೀವು ನಿಮ್ದು ಫೈಲ್ಸ್ ಎಲ್ಲ ನೀವು ಅಪ್ಲೋಡ್ ಮಾಡ್ಕೋಬಹುದು ಇಲ್ಲಿ ಸೊ ನನಗೆ ನನ್ನ ಹತ್ರ ಏನು ಇಲ್ಲ ಸೊ ಲೆಟ್ ಮಿ ಕ್ರಿಯೇಟ್ ಒನ್ index.html ಒಂದು ಫೈಲ್ ನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ನಾವು ವಿಂಡೋಸ್ ಅಲ್ಲಿ ಏನ್ ಮಾಡ್ತಿದ್ವಿ ಸರ್ ಇಲ್ಲಿ ನೋಡಿ ವಿಂಡೋಸ್ ಅಲ್ಲಿ ಲೆಫ್ಟ್ ಕ್ಲಿಕ್ ಮಾಡ್ಬಿಟ್ಟು ನ್ಯೂ ಫೈಲ್ ಅಲ್ವಾ ಇಲ್ಲಿಗೆ ಬಂದ್ಬಿಟ್ಟು ಈ ತರ ನ್ಯೂ ಫೈಲ್ ಈ ತರ ಟೆಕ್ಸ್ಟ್ ಫೈಲ್ ನಾವು ಕ್ರಿಯೇಟ್ ಮಾಡ್ತಿದ್ವಿ ವೇರ್ ಆಸ್ ನಾವ್ ಇಲ್ಲಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು HTML ಒಳಗಡೆ ಟಚ್ ಅನ್ನೋ ಕಮಾಂಡ್ TUCH ಟಚ್ ಅನ್ನೋ ಕಮಾಂಡ್ ಏನ್ ಮಾಡುತ್ತೆ ಒಂದು ಎಂಟಿ ಫೈಲ್ ನ ಕ್ರಿಯೇಟ್ ಆಗುತ್ತೆ ಕ್ಲಿಯರ್ ಟಚ್ ಅನ್ನೋ ಕಮಾಂಡ್ ನ ಯೂಸ್ ಮಾಡ್ಬಿಟ್ಟು index.html ಅನ್ನೋ ಫೈಲ್ ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಕ್ಲಿಯರ್ ಅರ್ಥ ಆಯ್ತು Yes, sir. Yes, sir. ಎಂಟರ್ ಮಾಡಿದೆ ಈಗ LS ಮಾಡ್ತೀನಿ ಫೈಲ್ ಕ್ರಿಯೇಟ್ ಆಯ್ತಾ ಯಾಕೆ ವೈಟ್ ಕಲರ್ ಇದೆ ಅಂತಂದ್ರೆ ಫೈಲ್ಸ್ ವಿಲ್ ಆಲ್ವೇಸ್ ಬಿ ಇನ್ ವೈಟ್ ಕಲರ್ ಓಕೆ ಈ ಟೂಲ್ ಅಲ್ಲಿ ಒಂದೇ ಈ ತರ ಕಲರ್ಸ್ ತೋರಿಸ್ತಿದೆ ಬೇರೆ CMD ಅಲ್ಲಿ ನೋಡಿ ನೀವು CD ಮಾಡ್ತೀನಿ CMD ಅಲ್ಲಿ ತೋರಿಸ್ತೀನಿ ನೋಡಿ ಅದೇ ಫೈಲ್ ನಿಮ್ಗೆ ಬ್ಲೂ ಬರುತ್ತಾ ಇಲ್ಲ ನೋಡೋದ ಇದು ಸೆಷನ್ ಎಕ್ಸ್ಪೈರ್ ಆಗಿದೆ ಸೊ ಐ ಕಾಂಟ್ ಶೋ ಯು ಲೆಟ್ ಮಿ ಶೋ ಯು ಅಗೇನ್ ನೋ ಪ್ರಾಬ್ಲಮ್ ಈಗ index.html ಅನ್ನೋ ಫೈಲ್ ಕ್ರಿಯೇಟ್ ಆಗಿದೆ ಈ ಫೈಲ್ ಒಳಗಡೆ ಏನಾದ್ರು ಕಂಟೆಂಟ್ ಇದೆನಾ ಇಲ್ಲ ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ವಿಂಡೋಸ್ ಅಲ್ಲಿ ಫೈಲ್ ನ ಓಪನ್ ಮಾಡ್ಬಿಟ್ರೆ ಕಂಟೆಂಟ್ ಬರುತ್ತೆ ಲಿನಕ್ಸ್ ಅಲ್ಲಿ ಕ್ಯಾಟ್ ಕಮಾಂಡ್ ನ ಯೂಸ್ ಮಾಡಿದ್ರೆ ಕ್ಯಾಟ್ ಅಂದ್ರೆ ಏನು ಬೆಕ್ಕು ಅಲ್ವಾ ನಾವು ಇಂಗ್ಲಿಷ್ ಟರ್ಮ್ ಅಲ್ಲಿ ಬೆಕ್ಕು ಹೋಗಮ್ಮ ರಾಜ ಈ index.html ಫೈಲ್ ಒಳಗಡೆ ನೀನು ಕದ್ದು ನೋಡು ಏನಾದ್ರೂ ಐತೇನೋ ಅಂತೇಳಿ ಕೊಡ್ತೀನಿ ಏನಾದ್ರೂ ಇದೆನಾ No, ಫೈಲ್ sir. ಒಳಗಡೆ ಏನಾದ್ರೂ ಇದ್ರೆ No. ಡಿಸ್ಪ್ಲೇ ಆಗ್ತಿತ್ತು ಏನು ಇಲ್ಲ ದಟ್ ಮೀನ್ಸ್ ಇಟ್ಸ್ ಎ ಎಂಟಿ ಫೈಲ್ ಅಲ್ವಾ ಟಚ್ ಅನ್ನೋ ಕಮಾಂಡ್ ಎಂಟಿ ಫೈಲ್ ನ ಕ್ರಿಯೇಟ್ ಮಾಡಿದೀನಿ LS ಮಾಡಿದ್ರೆ ಎಂಟಿ ಫೈಲ್ ಕ್ರಿಯೇಟ್ ಆಗಿದೆ ಈ ಎಂಟಿ ಫೈಲ್ ಒಳಗಡೆ ಏನಾದ್ರೂ ಕಂಟೆಂಟ್ ಇದೆನಾ ಇಲ್ಲ ಅಂತ ಹೆಂಗ್ ಚೆಕ್ ಮಾಡ್ತೀನಿ ಕ್ಯಾಟ್ ಅನ್ನೋ ಕಮಾಂಡ್ ನ ಯೂಸ್ ಮಾಡ್ಬಿಟ್ಟು ಆ ಫೈಲ್ ಹೆಸರು ಕೊಟ್ರೆ ಕದ್ದು ನೋಡುತ್ತೆ ಬೆಕ್ಕು ಆ ಫೈಲ್ ಒಳಗಡೆ ಏನಾದ್ರೂ ಇದ್ರೆ ಡಿಸ್ಪ್ಲೇ ಮಾಡುತ್ತೆ ಏನು ಇಲ್ವಲ್ಲ ಅದಕ್ಕೆ ಡಿಸ್ಪ್ಲೇ ಮಾಡಿಲ್ಲ ನನಗೆ ಕ್ಲಿಯರ್ Yes. ಈಗ ಈ ಫೈಲ್ ಒಳಗಡೆ ನಾನು ಕಂಟೆಂಟ್ ಕೊಡ್ಬೇಕು ವೆಲ್ಕಮ್ ಟು ಮೈ ವೆಬ್ಸೈಟ್ ಅಂತೇಳಿ ಯಾವ ತರ ಸರ್ ಒಂದು index.html ಕೋಡ್ ಬರೆಯೋದು ಅದಕ್ಕೆ ನೋಟ್ ಪ್ಯಾಡ್ ಬೇಕಾಗುತ್ತಾ ನಾವು ವಿಂಡೋಸ್ ಅಲ್ಲಿ ಈ ತರ ನೋಟ್ ಪ್ಯಾಡ್ ಓಪನ್ ಮಾಡಿದ್ರೆ ಬರ್ತಿತ್ತು ನೋಟ್ ಪ್ಯಾಡ್ ಪ್ಲಸ್ ನೋಟ್ ಪ್ಯಾಡ್ ವಿಜುವಲ್ ಸ್ಟುಡಿಯೋಸ್ ಇಷ್ಟಿದಾವೆ ವೇರ್ ಆಸ್ ನಮ್ಮ ಲೆನೆಕ್ಸ್ ಅಲ್ಲಿ VIM ಅನ್ನೋದೊಂದು ನೋಟ್ ಪ್ಯಾಡ್ ಏನೋ Yeah. ಸೊ index.html ಓಪನ್ ಮಾಡ್ಲಾ ಏನಾಯ್ತು ನೋಟ್ ಪ್ಯಾಡ್ ಓಪನ್ ಆಯ್ತು ನೋಡಿ ಅಲ್ವಾ Yes. ಇಲ್ಲಿ Yes, ನೋಟ್ ಪ್ಯಾಡ್ ಓಪನ್ ಮಾಡಿದ್ಮೇಲೆ ನೀವ್ ಏನೇ ಟೈಪ್ ಮಾಡಿದ್ರು ಟೈಪ್ ಆಗ್ತಾ ಇಲ್ಲ ನಾನು ಟೈಪ್ ಮಾಡ್ತಾ ಇದೀನಿ ಆಗ್ತಾ ಇಲ್ಲ ನೋಡಿ SSS ಏನು ಆಗ್ತಾ ಇಲ್ಲ ಈಗ ಆಯ್ತು ಏನಕ್ಕೆ ಅಂತಂದ್ರೆ Insert show you. button press. ಎಸ್ ನೋಡಿ ವಿಮ್ index.html ಬಂದ್ಬಿಟ್ಟು ಇಲ್ಲಿ ಇನ್ಸರ್ಟ್ ಮೋಡ್ ಆಗ್ಬೇಕು ಅದಕ್ಕೆ ನಾನು ಏನ್ ಟೈಪ್ ಮಾಡ್ತೀನಿ ಗೊತ್ತಾ ಫಸ್ಟ್ ಐ ಅಂತ ಹೇಳಿ ಟೈಪ್ ಮಾಡಿದ್ರೆ ಇನ್ಸರ್ಟ್ ಮೋಡ್ ಹೋಗುತ್ತೆ ಏನಂತ ಟೈಪ್ ಮಾಡಿದೆ ಐ ಓಕೆ ಇನ್ಸರ್ಟ್ ಮೋಡ್ ಹೋಯ್ತು ಇವಾಗ ನಾನು ಕೋಡ್ ಬರೀತೀನಿ ದಿಸ್ ಈಸ್ ಮೈ
4th class in EWS ಅಂತೇಳಿ ಕೊಟ್ಟೆ. ಆಯ್ತಾ? ಓಕೆನಾ? ಅದಾಗಿದ್ಮೇಲೆ ವೆಲ್ಕಮ್ ಟು ಮೈ ವೆಬ್ಸೈಟ್ ಅಂತೇಳಿ ಕೊಡ್ಲಾ? Has it one? ಆಯ್ತು, ಇರಿ. Something happened. Keyboard Class ಕೆಲಸ one. No, keyboard is not working. Just a minute. Let me come back with insert mode. ಅಯ್ಯೋ, mouse ಅಲ್ಲಿದೆ. Give me a minute. Insert mode. ಇಲ್ಲಿ ನಾನು ಈ ತರ ಬರೀತೀನಿ. ನಿಮ್ಗೆ HTML ಚೆನ್ನಾಗಿ ಏನಾದ್ರು ಗೊತ್ತಂದ್ರೆ ಕ್ರಿಯೇಟಿವಿಟಿ ಆಗಿ ನೀವು ಮಾಡಬಹುದು ಸರ್. ನೋ ವರಿ. ದಿಸ್ ಈಸ್ ಮೈ day 4 class. ವೆಲ್ಕಮ್ ಟು ಮೈ ವೆಬ್ಸೈಟ್ ಅಂತ ಹೇಳಿ ಕೊಡ್ಲಾ ಈ ತರ? ಓಕೆ. ಈಗ ಸೇವ್ ಮಾಡಿ ಎಕ್ಸಿಟ್ ಮಾಡ್ಬೇಕು. ಯಾವ ತರ? ಇನ್ಸರ್ಟ್ ಮೋಡ್ ಹೋಗ್ಬೇಕು ಅಂತಂದ್ರೆ ನೀವೇನ್ ಟೈಪ್ ಮಾಡ್ಬೇಕು ಗೊತ್ತಾ? ಎಸ್ಕೇಪ್. ಏನ್ ಟೈಪ್ ಮಾಡ್ಬೇಕು? ಎಸ್ಕೇಪ್. ಇನ್ಸರ್ಟ್ ಮೋಡ್ ಆಯ್ತು. ಇವಾಗ ಕೋಲನ್ ಕೊಡ್ಬೇಕು. ಏನು? ಕೋಲನ್ WQ ಅಂದ್ರೆ ಏನು? ಸೇವ್ ಆಗುತ್ತೆ. W ಅಂದ್ರೆ ಏನು? ಕೋಲನ್ W ಅಂದ್ರೆ ಏನು? ರೈಟ್ ಅಂಡ್ ಕ್ವಿಟ್ ಅಂದ್ರೆ ಸೇವ್ ಅಂಡ್ ಕ್ವಿಟ್ ಅಂತೇಳಿ ಅರ್ಥ. ಕ್ಲಿಯರ್? ಎಂಟರ್ ಮಾಡಿದೆ. ಈಗ ಮತ್ತೆ ನೋಡ್ತೀನಿ ನೋಡಿ, ವಿಮ್ index.html ಮಾಡಿದ್ರೆ ಕಂಟೆಂಟ್ ಇದೆ. ಈಗ ಎಸ್ಕೇಪ್ WQ ಸೇವ್ ಅಂಡ್ ಕ್ವಿಟ್ ಆಯ್ತಾ? ಈಗ ಕ್ಯಾಟ್ ಕಮಾಂಡ್ ನ ರನ್ ಮಾಡಿದ್ರೆ ನನಗೆ ಕದ್ದು ನೋಡುತ್ತೆ. ಫೈಲ್ ಒಳಗಡೆ ಏನಾದ್ರು ಇದ್ರೆ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆಯ್ತಾ? ಒಂದು ಲೈನ್ ಇದೆ, ಅದಕ್ಕೆ ಒಂದು ಲೈನ್ ಡಿಸ್ಪ್ಲೇ ಆಗಿದೆ. ಕ್ಲಿಯರ್? ಅರ್ಥ ಆಯ್ತು? ಎಸ್ ಸರ್. ಈಗ ನಾನು ಏನೆಲ್ಲಾ ಮಾಡಿದೀನಿ ಕಮಾಂಡ್ಸ್ ತೋರಿಸ್ತೀನಿ ನೋಡಿ. ಹಿಸ್ಟ್ರಿ ಕಮಾಂಡ್ ನ ರನ್ ಮಾಡಿದ್ರೆ ನಾನು 25 ಕಮಾಂಡ್ಸ್ಗಿನ ನಾನು ಜಾಸ್ತಿ ರನ್ ಮಾಡಿಲ್ಲ. ಅದು ರಿಪೀಟೆಡ್ ಆಗಿ ರನ್ ಮಾಡಿದೀನಿ. ಇಫ್ ಯು ಸಿ ಈ ಕಮೆಂಟ್ಸ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ ನನಗೆ. ಸೊ ನೆಟ್ವರ್ಕಿಂಗು ಲೆನೆಕ್ಸ್ ಕಷ್ಟ ಅನ್ನೋರ್ಗೆಲ್ಲರಿಗೂ ಈಸಿ ಮಾಡ್ತಾ ಇದ್ದೀನಿ ನಾನು ವೆರಿ ಫಸ್ಟ್ ಕ್ಲಾಸಸ್ ಅಲ್ಲೇ ನಿಮ್ಗೆ. ಓಕೆ, ಡೌಟ್ಸ್ ಏನು ಇಲ್ಲ ಅಂತಂದ್ರೆ ಐಲ್ ಬಿ ಗೋಯಿಂಗ್ ಫರ್ದರ್. ಓಕೆ, ಈಗ ನಾನು ಶೋರೂಮ್ಗೆ ಹೋದೆ, ಅಪಾಚಿ ಬೈಕ್ ನ ಆರ್ಡರ್ ಮಾಡಿದೆ. ಆರ್ಡರ್ ಮಾಡಿದಾಗ ಮಾಡಿಫಿಕೇಶನ್ ಏನೆಲ್ಲ ಬೇಕೋ ಎಲ್ಲ ಅವ್ರಿಗೆ ಕೊಟ್ಟೆ. ಈ ಕಲರ್ ಬೇಕು, ಇಲ್ಲಿ ಮಡ್ಗಾಡ್ ಬೇಡ ನನಗೆ, ಇದು ಬೇಕು ಅದು ಬೇಕು, ಎಲ್ಲಾ ಮಾಡ್ದೆ. ಇಲ್ಲಿ ಗಂಟ ಎಲ್ಲ ರೆಡಿ ಆಯ್ತು. ನಾನು ಮನೆಗ್ ತಗೋಬರ್ಬೇಕಾ ಆ ಗಾಡಿನ, ರೈಟ್? ಅಪಾಚಿನ, ರೈಟ್? ಅದಕ್ಕೆ ಏನ್ ಮಾಡ್ಬೇಕು? ಎತ್ಕೊಂಡ್ ಬರಲ್ಲ ಅದನ್ನ. ಏನ್ ಮಾಡ್ಬೇಕು ನಾನು? ಸ್ಟಾರ್ಟ್. ಏನ್ ಮಾಡ್ಬೇಕು? Start. ಎಸ್. ಆ ಅಪಾಚಿನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ನಮ್ಮ ಲೆನೆಕ್ಸ್ ಅಲ್ಲಿ ಯಾವುದೇ ಸರ್ವಿಸ್ ನ, ಈಗ ವಿಂಡೋಸ್ ಅಲ್ಲಿ ನಾವೊಂದು ಸರ್ವಿಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಸರ್ವಿಸಸ್ ಹೋಗ್ತೀವಿ ಈ ತರ ಅಲ್ವಾ? ಇಲ್ಲಿ ಇರ್ತಾವೆ ಎಲ್ಲಾ ಸರ್ವಿಸಸ್. ಇಲ್ಲಿ ಹೋಗ್ಬಿಟ್ಟು ನಾವು ಸ್ಟಾರ್ಟ್ ಆದ್ರೂ ಮಾಡ್ಬೋದು, ರನ್ನಿಂಗ್ ಆದ್ರೂ ಮಾಡ್ಬೋದು, ಸ್ಟಾಪ್ ಆದ್ರೂ ಮಾಡ್ಬೋದು, ಸ್ಟೇಟಸ್ ಏನಾದ್ರೂ ಮಾಡ್ಬೋದು. ನೋಡಿ, ಸ್ಟಾಪ್ ಆದ್ರೂ ಮಾಡ್ಬೋದು, ಸ್ಟಾರ್ಟ್ ಆದ್ರೂ ಮಾಡ್ಬೋದು ವಿಂಡೋಸ್ ಅಲ್ಲಿ. ವೆರಾಸ್ ಲೆನೆಕ್ಸ್ ಅಲ್ಲಿ ಕಮಾಂಡ್ ಏನದು? ಸಿಸ್ಟಮ್ CTL ಇಸ್ ಅ ಕಮಾಂಡ್. ಓಕೆ, ಏನ್ ಮಾಡ್ಬೇಕು? ಸ್ಟಾರ್ಟ್ ಮಾಡ್ಬೇಕು. ಯಾರನ್ನ ಸ್ಟಾರ್ಟ್ ಮಾಡ್ಬೇಕು? HTTPD. ಕ್ಲಿಯರ್? ಎಂಟರ್ ಮಾಡುದು, ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿದೆನಾ ಇಲ್ಲ ಅಂತ ಹೆಂಗ್ ಚೆಕ್ ಮಾಡೋದು? Status. ಎಸ್, ಸ್ಟೇಟಸ್ ಏನಾಗಿದೆ? ಯಾವ ಸ್ಟೇಟ್ ಅಲ್ಲಿ ಇದೆ? Active. ಆಕ್ಟಿವ್. ಇದನ್ನ ಒಂದ್ಸಲಿ ಸ್ಟಾಪ್ ಮಾಡಿ ತೋರ್ಸದ? ಸ್ಟೇಟಸ್ ತೋರಿಸ್ತೀನಿ ನೋಡಿ, ಒಂದ್ಸಲಿ ಸ್ಟಾಪ್ ಮಾಡ್ಬಿಟ್ಟು ನಿಮ್ಗೆ.
ಸ್ಟಾಪ್ ಮಾಡ್ತೀನಿ. ಬೈಕ್ ನ ಸ್ಟಾಪ್ ಮಾಡಿದೆ. ಈಗ ಸ್ಟೇಟಸ್ ನೋಡ್ತೀನಿ ಬೈಕ್ದು ಏನಂತಿದೆ. Inactive. ಸೊ ನಾನೇನ್ ಮಾಡ್ಬೇಕು, ಬೈಕ್ ನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡ್ಲಾ? ಅಯ್ಯಯ್ಯೋ ಸ್ಟಾಪ್ ಆಗ್ತಿದೆ ಅದು. ಸ್ಟಾರ್ಟ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಸ್ಟೇಟಸ್ ಚೆಕ್ ಮಾಡಿ. ಏನಿದೆ, ಆಕ್ಟಿವ್ ಅಲ್ಲಿ ಇದೆನಾ? ಹಾ ಸರ್. ಈಗ ಶೋರೂಮ್ ಹತ್ರ ಸ್ಟಾರ್ಟ್ ಮಾಡಿದೆ, ಆನ್ ಮಾಡ್ಕೊಂತ ಬಂದೆ. ಗೇರ್ ಬೈಕ್ ಅಲ್ವಾ ಅದು, ಸಿಗ್ನಲ್ ಬಂತು, ನಾನು ಕ್ಲಚ್ ಹೆಚ್ಚು ಕಮ್ಮಿ ಬಿಟ್ಟೆ, ಆಫ್ ಆಯ್ತು. ಮತ್ತೆ ಸ್ಟಾರ್ಟ್ ಮಾಡ್ಬೇಕಾ ನಾನು? ತಲೆನೋವು ತಾನೇ ಇದೆಲ್ಲ. ಸೊ ನಾನೊಂದು ಎನೇಬಲ್ ಮಾಡ್ಬಿಡ್ತೀನಿ. HTTP ನ ಎನೇಬಲ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಮನೆಗೆ ಹೋಗಾಗ ಅಂತ ಅದು ಸ್ಟಾಪ್ ಆಗಲ್ಲ. ಇಟ್ ವಿಲ್ ಬಿ ಆಲ್ವೇಸ್ ರನ್ನಿಂಗ್. ದಟ್ ಮೀನ್ಸ್ EC2 ಮಿಷಿನ್ ಏನಾದ್ರೂ ಸ್ಟಾರ್ಟ್ ಆಗ್ಲಿ, ರೀಸ್ಟಾರ್ಟ್ ಆಗ್ಲಿ, ರೀಬೂಟ್ ಆಗ್ಲಿ, ಸರ್ವರ್ ಯಾವಾಗ್ಲೂ HTTPD ಅನ್ನೋ ಸರ್ವಿಸ್ ಯಾವಾಗ್ಲೂ ಸ್ಟಾರ್ಟ್ ಆಗುತ್ತೆ ಬೈ ಡಿಫಾಲ್ಟ್. ಕ್ಲಿಯರ್? ಏನ್ ಮಾಡ್ತೀನಿ ಇಲ್ಲಿ, ಸ್ಟಾರ್ಟ್ ಮಾಡ್ಬಿಟ್ಟು ಎನೇಬಲ್ ಮಾಡ್ತಾ ಇದೀನಿ. ಕ್ಲಿಯರ್? ಸೊ ದಟ್ ಈಗ ಸ್ಟೇಟಸ್ ಚೆಕ್ ಮಾಡಿಸ್ತೀನಿ ನೋಡಿ, ಏನಾಗಿದೆ, ಎನೇಬಲ್ಡ್. ಓಕೆ, ಅಂಡ್ ಆಕ್ಟಿವ್. ಕ್ಲಿಯರ್? ಅರ್ಥ ಆಯ್ತಾ ಎಲ್ಲಾರ್ಗು? ಇಷ್ಟೇ ಸರ್, ಏನೂ ಇಲ್ಲ, ಕಾಂಪ್ಲಿಕೇಟ್ ಏನೂ ಇಲ್ಲ. ಆ ಬ್ಲಾಗ್ ಅಲ್ಲಿ ಕೂಡ ನೋಡಿ, ಆ ಬ್ಲಾಗ್ ತೋರಿಸ್ತೀನಿ ನೋಡಿ ಒಂದ್ಸಲಿ. ಆ ಬ್ಲಾಗ್ ಅಲ್ಲಿ ಕೂಡ ಅದೇ ಮಾಡಿರೋದು. ಇನ್ಸ್ಟಾಲ್ ಮಾಡಿದಾನೆ, ಇನ್ಸ್ಟಾಲ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದಾನೆ, ಎನೇಬಲ್ ಮಾಡಿದಾನೆ. ಇದು ಫೈರ್ ವಾಲ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಐ ವಿಲ್ ಬಿ ಟೆಲ್ಲಿಂಗ್ ಯು, ಡೋಂಟ್ ವರಿ. ಇಲ್ಲಿ ಕೋಡ್ ಅಪ್ಲೈ ಮಾಡಿದಾನೆ, ಇಲ್ಲಿ var www.html ಒಳಗಡೆ ಹೋಗ್ಬಿಟ್ಟು ಅವನೇನ್ ಮಾಡಿದಾನೆ, ವಿಮ್ ಅನ್ನೋ ಫೋಲ್ಡರ್ ನ ಓಪನ್ ಮಾಡ್ಬಿಟ್ಟು index.html ಕ್ರಿಯೇಟ್ ಮಾಡ್ಬಿಟ್ಟು ಇದು ಅಪ್ಲೋಡ್ ಮಾಡ್ತಾ ಇದ್ದಾನೆ ಕೋಡ್. ಅದಾಗಿದ್ಮೇಲೆ ಅವನೇನ್ ಹೇಳ್ತಿದೆ, ನಾವು ವಿ ಕ್ಯಾನ್ ಟೆಸ್ಟ್ ಅಪಾಚಿ ವೆಬ್ ಸರ್ವರ್ ಬೈ ಓಪನಿಂಗ್ ದಿ ಪಬ್ಲಿಕ್ IP ಅಡ್ರೆಸ್ ಆಫ್ ಯುವರ್ EC2 ಮಿಷನ್. ಎಲ್ಲಿ ಕೊಡ್ಬೇಕು, ಗೂಗಲ್ ಅಲ್ಲಿ ಕೊಡು ಅಂತ ಕೇಳ್ತಿದ್ದೆ ನಾನು. ಕೊಡ್ಲಾ? ಬರುತ್ತಾ ವೆಬ್ಸೈಟ್? ಈ ಪಬ್ಲಿಕ್ IP ಕಾಪಿ ಮಾಡ್ಬಿಟ್ಟು ಇಲ್ಲಿ ಕೊಡ್ತೀನಿ. ಈಗ ಬರುತ್ತಾ ವೆಬ್ಸೈಟ್? ಎಷ್ಟು ಜನ ಬರುತ್ತೆ ಅಂತ ಹೇಳ್ತೀರಾ, ಎಷ್ಟು ಜನ ಬರಲ್ಲ ಅಂತ ಹೇಳ್ತೀರಾ? ಬೇಗ. ಬರುತ್ತೆ ಸರ್. ಬರುತ್ತೆ ಸರ್. ನಾನ್ ಬರಲ್ಲ ಅಂತೀನಿ. ಏನಾಗಿರ್ಬೋದು ಒಂದ್ ಹೇಳ್ತೀನಿ ನೋಡಿ, ಅಮೆಝಾನ್ ಅಲ್ಲಿ, ಐ ಮೀನ್ ಕ್ಲೌಡ್ ಅಲ್ಲಿ ನೀವ್ ಏನೇ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ, ನೋಡಿಲಿ EC2 ಮಿಷನ್ ಎಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ನಾನು, ಲೆಟ್ ಮಿ ಶೋ ಯು. ಈ ಡಯಾಗ್ರಾಮ್ ಹೋಯ್ತಾ ಈಗ? ಓಕೆ, ಇಲ್ಲಿದೆ ನೋಡಿ ಡಯಾಗ್ರಾಮ್, ನಾವು ನಿನ್ನೆ ಮಾಡಿರೋದಲ್ವಾ. ಇಂಟರ್ನೆಟ್ ಇಂದ ಯಾವುದೇ ಟ್ರಾಫಿಕ್ ಬರ್ಬೇಕು ಅಂದ್ರೆ ಈ ತರ ಬರುತ್ತೆ, ಇದೇ ತರ ವಾಪಸ್ ಹೋಗುತ್ತೆ ಅಂತ ಹೇಳಿದೀನಿ. ಸೊ ಯಾವುದೇ EC2 ಮಿಷನ್ಗೆ ಏನಿರುತ್ತೆ, ಒಂದು ಫೈರ್ ವಾಲ್ ಇರುತ್ತೆ, ಅದನ್ನ ನಾವು ಸೆಕ್ಯೂರಿಟಿ ಗ್ರೂಪ್ ಅಂತ ಹೇಳಿ ಕರಿತೀವಿ. ಅದ್ರ ಬಗ್ಗೆ ನಾವು ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ಮಾತಾಡ್ತೀವಿ. ಈ ಸರ್ವರ್ಗೆ ಏನಿರುತ್ತೆ, ಸೆಕ್ಯೂರಿಟಿ ಗ್ರೂಪ್ ಅಂತ ಹೇಳಿ ಒಂದಿರುತ್ತೆ. ಏನದು, ಫೈರ್ ವಾಲ್ ಅಂತ ಹೇಳಿ ಕರಿಬಹುದು. ಯಾವುದೇ ಟ್ರಾಫಿಕ್ EC2 ಮಿಷನ್ ಹತ್ರ ಬರ್ತಿದೆ ಅಂತಂದ್ರೆ ಈ ತರ ಬಂದ್ಬಿಟ್ಟು ಇಲ್ಲಿಗೆ ಬಂದು ಈ ಸರ್ವರ್ಗೆ ರೀಚ್ ಆಗ್ಬೇಕು. ಸೊ ಈ ಸೆಕ್ಯೂರಿಟಿ ಗ್ರೂಪ್ ನ ದಾಟ್ಕೊಂಡು ಬರ್ಬೇಕು ಅವನು. ಈ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ನೀವು ಅಪ್ಲಿಕೇಶನ್ ಲೇಯರ್ ಅಂತಂದ್ರೆ ಕಲ್ತಿದ್ದೀರಾ? ವಾಟ್ ಈಸ್ ಅಪ್ಲಿಕೇಶನ್ ಲೇಯರ್? ಯಾವುದೇ ವೆಬ್ಸೈಟ್ HTTP ಅಂಡ್ HTTPS ಅಲ್ಲೇ ಹೋಸ್ಟ್ ಮಾಡಕ್ ಆಗೋದು. ಕ್ಲಿಯರ್? ಪೋರ್ಟ್ 80 ಅಂಡ್ 443. ನೀವು ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಇಲ್ಲಿ ಕೊಡ್ತಿದ್ದೀರಾ ಅಂತಂದ್ರೆ ಇದು ಪೋರ್ಟ್ 80 ಆದ್ರೂ 443 ಆದ್ರೂ ಯೂಸ್ ಮಾಡ್ಕೊಂಡು ಈ ತರ IGW ಹತ್ರಕ್ ಬಂತು. IGW ನನ್ನ ಹತ್ರ ಪಬ್ಲಿಕ್ IP ಅಡ್ರೆಸ್ ಇದೆ, 80 ಪೋರ್ಟ್ ಇಟ್ಕೊಂಡು ನಾನು ನಿನ್ನ ಹತ್ರಕ್ ಬರ್ತಿದ್ದೀನಿ, ಒಳಗಡೆ ಕಳ್ಸು ಅಂತ ಹೇಳುತ್ತೆ. ಹೌದಾ ಗುರು, ನಿನ್ನ ಹತ್ರಕ್ ಬಂದ್ರೆ ನಾನು ಎಲ್ಲಿಗೆ ಕಳಿಸ್ತೀನಿ, ರೌಟ್ ಟೇಬಲ್ ಹತ್ರ ಕಳಿಸ್ತೀನಿ. ಆಫ್ ಕೋರ್ಸ್ ಈ ರೌಟ್ ಟೇಬಲ್ ಇಲ್ಲಿಗೆ ಕಳ್ಸುತ್ತೆ? ಇಲ್ಲ. ಇಲ್ಲಿಗೆ ಕಳ್ಸುತ್ತೆ? ಇಲ್ಲ. ಇಲ್ಲಿಗೆ ಕಳ್ಸುತ್ತೆ? ಇದೆ. ಪಬ್ಲಿಕ್ IP ಅಡ್ರೆಸ್ ಇದೆ, ಬಟ್ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ HTTP ಎನೇಬಲ್ ಆಗಿಲ್ಲ. ಅವಾಗ ಏನಾಗುತ್ತೆ, ನಮ್ಗೆ ಫೈರ್ ವಾಲ್ ಬ್ಲಾಕ್ ಮಾಡುತ್ತೆ. ನೋಡಿ ಎರರ್ ನೋಡಿ, ಇಲ್ಲಿ ಏನಂತ ತೋರಿಸ್ತಿದೆ, the site cannot be reached, took too long to respond. ಏನಕ್ಕೆ ಅಂತಂದ್ರೆ ಇಲ್ಲಿ ಗಂಟ ಹೋಗ್ತಿದೆ, ಸರ್ವರ್ ಹತ್ರ ಗಂಟ. ಸೆಕ್ಯೂರಿಟಿ ಗ್ರೂಪ್ ಅನ್ನೋದು ಬ್ಲಾಕ್ ಮಾಡ್ತಿದೆ. ತೋರಿಸ್ತೀನಿ ನೋಡಿ, EC2 ಮಿಷನ್ಗೆ ಎಲ್ಲಿ ಸೆಕ್ಯೂರಿಟಿ ಗ್ರೂಪ್ ಇರುತ್ತೆ, ಸೆಕ್ಯೂರಿಟಿ ಟ್ಯಾಬ್ ಅಲ್ಲಿ. ಇಲ್ಲಿದೆನಾ ಸೆಕ್ಯೂರಿಟಿ ಗ್ರೂಪ್ ಅಲ್ವಾ? Yes sir. ಸೊ ಇಲ್ಲಿ ಪೋರ್ಟ್ ನಂಬರ್ 22 ಒಂದೇ ಎನೇಬಲ್ ಇದೆ. ಯಾವ್ದು ಎನೇಬಲ್ ಮಾಡ್ಬೇಕು ನಾವು? 80 ಎನೇಬಲ್ ಮಾಡ್ಬೇಕು. ಯಾವುದೇ ವೆಬ್ಸೈಟ್ ಆಗಿರ್ಲಿ, ನೀವು ಆಕ್ಸೆಸ್ ಮಾಡಿ, ಫೇಸ್ಬುಕ್ ಆಗಿರ್ಲಿ, ಯಾವುದೇ ವೆಬ್ಸೈಟ್ ಹೋಗಿ, ಪೋರ್ಟ್ ನಂಬರ್ 80 ಅಂಡ್ 443 ಯೂಸ್ ಮಾಡುತ್ತೆ. 80 ಅಂತಂದ್ರೆ ನಾಟ್ ಸೆಕ್ಯೂರ್, 443 ಅಂದ್ರೆ ಸೆಕ್ಯೂರ್. ನಾವು ಒಂದು ಅಷ್ಟು ಕ್ಲಾಸಸ್ 80 ಕಲಿಯೋದ, ಅದಾಗಿದ್ಮೇಲೆ 443 ಕಲಿತೀವಿ, ನೋ ಪ್ರಾಬ್ಲಮ್. ಇವಾಗ ನಾನು ಅಪ್ಡೇಟ್ ಮಾಡಬೇಕು. ಏನ್ ಅಪ್ಡೇಟ್ ಮಾಡಬೇಕು? ಸೆಕ್ಯೂರಿಟಿ ಗ್ರೂಪ್. ಆಯ್ತಾ?
ಇಲ್ಲಿಗೆ ಬಂದ್ಬಿಟ್ಟು ಇನ್ಬೌಂಡ್ ರೂಲ್ಸ್ ಅಂದ್ರೆ ಏನು ಇಲ್ಲ, ನಾನು ಮಾತಾಡ್ತೀನಿ ಅದ್ರ ಬಗ್ಗೆ, ಡೋಂಟ್ ವರಿ. ಆಸ್ ಆಫ್ ನೌ ಬ್ಲೈಂಡ್ಲಿ ಫಾಲೋ ದಿಸ್. ಇನ್ಬೌಂಡ್ ರೂಲ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಎಡಿಟ್ ಇನ್ಬೌಂಡ್ ರೂಲ್ ಬಂದು ಆಡ್ ರೂಲ್, ಇಲ್ಲಿ ಏನ್ ಕೊಡ್ತೀನಿ, HTTP. 0000 ಅಂತ ಕೊಡ್ತೀನಿ. ಕ್ಲಿಯರ್? ಸೇವ್ ಚೇಂಜಸ್. ಸೇವ್ ಮಾಡಿದೆ. ಈಗ ರಿಫ್ರೆಶ್ ಮಾಡಿದ್ರೆ ಬಂತು ನೋಡಿ ವೆಬ್ಸೈಟ್. ನೀವೆಲ್ಲರೂ ಟ್ರೈ ಮಾಡಿ, ನಾನು ಕಲಿಸ್ತಾ ಇದ್ದೀನಿ ಚಾರ್ಟ್ ಅಲ್ಲಿ. ಟ್ರೈ ಮಾಡಿ, ನಿಮಗೂ ವೆಬ್ಸೈಟ್ ಬರಬೇಕು. ಬಂತಾ? ಕಲ್ಸಿದ್ದೀನಿ ಸರ್ ಚಾರ್ಟ್ ಅಲ್ಲಿ, ಓಪನ್ ಮಾಡಿ ಚಾರ್ಟ್. Yes, sir. ಗಾಟ್ ಇಟ್ ರೈಟ್? ಫೈನ್, ಸೂಪರ್. Yes, sir. ಈಗ ಸೆಕ್ಯೂರಿಟಿ ಗ್ರೂಪ್ ಇನ್ನೊಂದ್ಸಲಿ ತೋರಿಸ್ತೀನಿ, ಕನ್ಫ್ಯೂಸ್ ಆಗ್ತಾ ಇರುತ್ತೆ ನಿಮಗೆ. ನೋಡಿ, ಯಾವುದೇ EC2 ಮಿಷನ್ಗೆ ಏನಿರುತ್ತೆ, ಒಂದು ಫೈರ್ ವಾಲ್ ಅನ್ನೋದು ಕಂಪಲ್ಸರಿ ಒಂದು ಬೆಂಕಿ ಗೋಡೆ ಇರುತ್ತೆ, ಅದನ್ನ ನಾವು ಸೆಕ್ಯೂರಿಟಿ ಗ್ರೂಪ್ ಅಂತ ಹೇಳಿ ಕರಿತೀವಿ. ಇಂಟರ್ನೆಟ್ ಅಲ್ಲಿ ನಾನು ಏನ್ ಕೊಡ್ತಾ ಇದ್ದೀನಿ, ಈ ಸರ್ವರ್ದು ಪಬ್ಲಿಕ್ IP ಅಡ್ರೆಸ್ ಕೊಡ್ತಾ ಇದ್ದೀನಿ. ಈ ತರ ಬಂದು IGW ಹತ್ರ ಬರುತ್ತೆ. IGW ಅಂದ್ರ ರೌಟ್ ಟೇಬಲ್. ರೌಟ್ ಟೇಬಲ್ ಇಂದ ಎಲ್ಲಿಗೆ ಹೋಗುತ್ತೆ, ಸಬ್ನೆಟ್ ಅಲ್ವಾ? ಇಲ್ಲಿಗೆ ಹೋಗ್ಬಿಟ್ಟು EC2 ಮಿಷನ್ ಪಬ್ಲಿಕ್ IP ಅಡ್ರೆಸ್ ಮ್ಯಾಚ್ ಆಗ್ತಿದೆ. ಬಟ್ ಇದು ಬಂದ್ಬಿಟ್ಟು ಯಾವುದೇ ವೆಬ್ಸೈಟ್ ನೀವು ಆಕ್ಸೆಸ್ ಮಾಡ್ತಿದ್ದೀರಾ ಈ ಸರ್ವರ್ ಒಳಗಡೆ ಅಂತಂದ್ರೆ, ದಟ್ ವಿಲ್ ಬಿ ಅಪ್ಲಿಕೇಶನ್ ಲೇಯರ್. ಅಪ್ಲಿಕೇಶನ್ ಲೇಯರ್ ಅಂದ್ರೇನೆ HTTP ಅಂಡ್ HTTPS. ಕ್ಲಿಯರ್? Yes. ಲೇಯರ್ 7 OSI ಮಾಡೆಲ್ಸ್ ಅಲ್ಲಿ ಇದು ಅಪ್ಲಿಕೇಶನ್ ಲೇಯರ್, HTTPS ಅಂಡ್ HTTP ಇದರಲ್ಲಿ ವರ್ಕ್ ಆಗುತ್ತೆ. ಸೊ ನಾನು ಏನ್ ಮಾಡಿದೀನಿ, ಸೆಕ್ಯೂರಿಟಿ ಗ್ರೂಪ್ ಹೋಗ್ಬಿಟ್ಟು HTTP ನ ಎನೇಬಲ್ ಮಾಡದೆ, ಈಗ ನೋಡುತ್ತೆ ಇಲ್ಲಿಗೆ ಬಂದು ಎನೇಬಲ್ ಇದೆ, ಹೋಗಿ ತಗೋ ಕಂಟೆಂಟ್, ಅದೇ ತರ ರೆಸ್ಪಾನ್ಸ್ ವಾಪಸ್ ಬರುತ್ತೆ, ನನಗೆ ವೆಬ್ಸೈಟ್ ಬರ್ತಿದೆ. ಸೆಕ್ಯೂರಿಟಿ ಗ್ರೂಪ್ ಮಾತಾಡ್ಬೇಕಾದ್ರೆ ಇನ್ನ ಡೆಪ್ತ್ ಆಗಿ ಮಾತಾಡ್ತೀವಿ ಅದ್ರ ಬಗ್ಗೆ. ಆಸ್ ಆಫ್ ನಾವು ಬ್ಲೈಂಡ್ಲಿ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಹೋಗ್ಬಿಟ್ಟು HTTP ನ ಎನೇಬಲ್ ಮಾಡಿ ಬ್ಲೈಂಡ್ಲಿ. ಕ್ಲಿಯರ್? ಅರ್ಥ ಆಯ್ತು Yes. Sir. ಎಲ್ಲರಿಗೂ? Yes, sir. ಸೊ ಈ ಬ್ಲಾಗ್ ಕಳಿಸ್ತೀನಿ ನಾನು ನಿಮ್ಗೆ, ನಿಮ್ಮ ರೆಫರೆನ್ಸ್ಗೋಸ್ಕರ ಇಟ್ಕೊಳ್ಳಿ. ಬಟ್ ತುಂಬಾ ಇರುತ್ತೆ ಇದರಲ್ಲಿ, ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್. ಸೆಕ್ಯೂರಿಟಿ ಗ್ರೂಪ್ ಆಡ್ ಮಾಡೋದು ತೋರಿಸಿದಾನೆ ನೋಡಿ. ಸೆಕ್ಯೂರಿಟಿ ಗ್ರೂಪ್ ಬಂದು ಆಡ್ ರೋಲ್ HTTP ನ ಆಡ್ ಮಾಡಿದಾನೆ ಅವನು. ಕ್ಲಿಯರ್? ಪಬ್ಲಿಕ್ IP ಅಡ್ರೆಸ್ ನ ತಗೊಂಡು ಕೊಟ್ರೆ ಅಪಾಚಿ ಬರ್ತಾ ಇದೆ. ಅರ್ಥ ಆಯ್ತು? ಐ ವಿಲ್ ಬಿ ಸೆಂಡಿಂಗ್ ದಿಸ್ ಬ್ಲಾಗ್ ಫಾರ್ ಯುವರ್ ರೆಫರೆನ್ಸ್. ನಾನು ಏನೇ ಇಲ್ಲಿ ಚಾಟ್ ಅಲ್ಲಿ ಹಾಕ್ತಿದ್ದೀನಿ, ಯಾರಾದ್ರೂ ಒಬ್ರು ನಾವು ಇದ್ರಲ್ಲಿ ಹಾಕ್ಬೇಕು. ನಾನು ಏನೇ ಮೆಸೇಜ್ ಹಾಕಿದ್ರು ಯಾರಾದ್ರೂ ಒಬ್ರು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ಬೇಕು. ಬಿಕಾಸ್ ಐ ವಾಂಟ್ ಲಾಗಿನ್ ಇನ್ ಟೆಲಿಗ್ರಾಮ್ ಇನ್ ದಿಸ್ ಲ್ಯಾಪ್ಟಾಪ್. ಓಕೆ? ಕ್ಲಿಯರ್? ಈಗ ಅರ್ಥ ಆಯ್ತಾ ಯಾವ ತರ ವೆಬ್ಸೈಟ್ ಲಾಂಚ್ ಮಾಡೋದು ಅಂತೇಳಿ? ಇದು ಕಂಪ್ಲೀಟ್ ಆಯ್ತು. ವಿತ್ ಲೆನೆಕ್ಸ್ ಕಮಾಂಡ್ಸ್ ನಾವು ಕಲ್ತಿದೀವಿ ನೋಡಿ. ಹಿಸ್ಟ್ರಿ ಕಮಾಂಡ್ ಕೊಡ್ತೀನಿ. ಸ್ಟಾಪ್ ಆಗಿದೆ. ನಾನೇನ್ ಮಾಡ್ತೀನಿ ಗೊತ್ತಾ, ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಡೂಪ್ಲಿಕೇಟ್ ಸೆಷನ್ ಅಂತೇಳಿ ಕೊಟ್ಬಿಟ್ಟು R ಅಂತೇಳಿ ಕೊಡ್ತೀನಿ, ಮತ್ತೆ ರೀಕನೆಕ್ಟ್ ಆಗುತ್ತೆ. sudo su ಅಂತೇಳಿ ಕೊಡ್ತೀನಿ. ಹಿಸ್ಟ್ರಿ ಕಮೆಂಟ್ ರನ್ ಮಾಡಿದ್ರೆ ಬರಲ್ಲ. ಈಗ ಹೊಸ ಸೆಷನ್ ಅಲ್ವಾ ಇದು, ಟ್ರೈ ಮಾಡೋದು, ಬರಲ್ಲ. ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಕೂಡ ಬರಲ್ಲ, ನೋ ಪ್ರಾಬ್ಲಮ್. ನಾನು ಏನೆಲ್ಲ ಮಾಡಿದೀನಿ ಅರ್ಥ ಆಯ್ತಾ ಎಲ್ಲಾರ್ಗು? CD, LS I have discussed around like 9 to 10 commands ಅಷ್ಟೇ. ಒಂದ್ಸಲಿ ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ, ರೆಕಾರ್ಡಿಂಗ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಕ್ಲಿಯರ್? Yes, ಅರ್ಥ sir. ಆಯ್ತು? Yes, sir. ಫೈನ್. ನಾನು ಲೆನೆಕ್ಸ್ ಸರ್ವರ್ ನ ರೆಂಟ್ ತಗೊಂಡು ಯಾವ ತರ ಕನೆಕ್ಟ್ ಮಾಡೋದು ತೋರಿಸಿದ್ನಿ. ಅದೇ ತರ ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ ವಿಂಡೋಸ್ ಸರ್ವರ್ ಯಾವ ತರ ಅಂತ ಹೇಳಿ ತೋರ್ಸಕ್ಕೆ. ರೈಟ್? ಒಂದು ವಿಂಡೋಸ್ ಸರ್ವರ್ ನ ರೆಂಟ್ ತಗೊಂಡು ಯಾವ ತರ ಕನೆಕ್ಟ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಬಟ್ ಕ್ಲಾಸಸ್ ಎಲ್ಲ ಲೆನೆಕ್ಸ್ ಅಲ್ಲಿ ಮಾಡ್ತೀವಿ. ಏನಕ್ಕೆ ಅಂತಂದ್ರೆ ಇಟ್ಸ್ ವೆರಿ ಫಾಸ್ಟ್. ವಿಂಡೋಸ್ ಬಂದ್ಬಿಟ್ಟು 1 CPU 1 GB RAM ಬೂಟ್ ಆಗಕ್ಕೆ 10 ನಿಮಿಷ ತಗೊಳುತ್ತೆ. ನಾವ್ ಯಾವಾಗಿನ ಕ್ಲಾಸಸ್ ಮುಗಿಸೋದು ಅಲ್ವಾ? ಸೊ ನಾನ್ ನಿಮ್ಗೆ ತೋರಿಸ್ತೀನಿ ಅಷ್ಟೇ. ಯಾವ ತರ ಒಂದು ಲೆನೆಕ್ಸ್ ಮಿಷಿನ್ ನ ತಗೊಂಡು ತೋರಿಸಿದೀನೋ ಅದೇ ತರ ಒಂದು ವಿಂಡೋಸ್ ಮಿಷಿನ್ ನ ನಾನು ರೆಂಟ್ ತಗೋಬಿಟ್ಟು ಯಾವ ತರ ಕನೆಕ್ಟ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಸಿ ಹಿಯರ್. ಸೊ ನನಗೆ ಇದು ಬೇಕಾ ಸರ್ವರ್? ಈಗ ನಾನು ಡಿಲೀಟ್ ಮಾಡ್ಬೋದಾ ಈಗ ಈ ಸರ್ವರ್ನ? ಡಿಲೀಟ್ ಮಾಡೋ ಬದಲು ಸ್ಟಾಪ್ ಸ್ಟೇಟ್ ಅಲ್ಲಿ ಇರ್ತೀನಿ. ಏನಕ್ಕೆ ಅಂತ ತೋರಿಸ್ತೀನಿ. ಸ್ಟಾಪ್ ಸ್ಟೇಟ್ ಅಲ್ಲಿ ಇರ್ತೀನಿ, ಆಯ್ತಾ? ಇನ್ಸ್ಟೆನ್ಸ್ ಟೈಪ್ ಸ್ಟಾಪ್ ಸ್ಟೇಟ್ ಅಲ್ಲಿ ಇರ್ತೀನಿ, ಸ್ಟಾಪ್ ಮಾಡ್ತೀನಿ. ಸೊ ದಟ್ ಇಟ್ ವೋಂಟ್ ಚಾರ್ಜ್ ಮೀ ಅಂತ. ರನ್ನಿಂಗ್ ಅಲ್ಲಿ ಇದ್ದಾಗೆ ಚಾರ್ಜ್ ಆಗೋದು. ಸೊ ನಾನು ಸ್ಟಾಪ್ ಮಾಡ್ತೀನಿ. ಇವಾಗ ಲೆನೆಕ್ಸ್
ಮಿಷಿನ್ ನ ತಗೊಂಡಿದ್ದೆ. ಇವಾಗ ನಾನು ವಿಂಡೋಸ್ ಮಿಷಿನ್ ಯಾವ ತರ ತಗೊಳ್ಳೋದು, ಇದಕ್ಕೆ ನಾನು ವಿಂಡೋಸ್ ಅಂತ ಹೇಳಿ ಕೊಡ್ಲಾ? ಓಕೆ, ವಿಂಡೋಸ್ ಅಂತ ಹೇಳಿ ಕೊಟ್ಟೆ. ಇಲ್ಲಿ ನಾನು ಏನ್ ಸೆಲೆಕ್ಟ್ ಮಾಡ್ತೀನಿ, ವಿಂಡೋಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಲ್ವಾ? ವಿಂಡೋಸ್ ಸೆಲೆಕ್ಟ್ ಮಾಡಿದೆ, ಕೆಳಗಡೆಗೆ ಬಂದೆ. 1 CPU 1 GB ರ್ಯಾಮ್ ಫ್ರೀ. ನಿನ್ಗೆ ಇನ್ನ ಜಾಸ್ತಿ CPU ಜಾಸ್ತಿ ಬೇಕು ಅಂತಂದ್ರೆ ಯು ಹ್ಯಾವ್ ಟು ಪೇ ಫಾರ್ ಇಟ್. ಸೊ ಐ ಆಮ್ ಗೋಯಿಂಗ್ ಫಾರ್ ಓನ್ಲಿ ವಾಟ್, ಫ್ರೀ ಟೈರ್. ಕ್ಲಿಯರ್? ಅರ್ಥ ಆಯ್ತು? ಇನ್ಸ್ಟೆನ್ಸ್ ಟೈಪ್ ಅಂತಂದ್ರೆ 1 CPU 1 GB ರ್ಯಾಮ್ ತಗೊಂತಾ ಇದ್ದೀನಿ. ಅದೇ ತರ ನನ್ನ ಹತ್ರ ಒಂದು ಆಲ್ರೆಡಿ ಕೀಪರ್ ಇದೆ 41 ನೈಟ್ ಅಂತ ಹೇಳಿ ಇದೆ. ಸೊ ಐ ಆಮ್ ಟೇಕಿಂಗ್ ದಿಸ್. ಅದಾಗಿಂದ ನೆಟ್ವರ್ಕ್ ಅಲ್ಲಿ ಎಲ್ಲಿ ಕ್ರಿಯೇಟ್ ಮಾಡಬೇಕು ನನ್ನ ಸರ್ವರ್ ನಿಮಗ್ ಗೊತ್ತು, ಈ ಸ್ಟೆಪ್ ಯಾವ ತರ ಮಾಡೋದು ಅಂತ ಹೇಳಿ. ಪಬ್ಲಿಕ್ IP ಅಡ್ರೆಸ್ ಬೇಕೇ ಬೇಕು, ಏನಕ್ಕೆ ಕನೆಕ್ಟ್ ಆಗ್ಬೇಕಲ್ಲ ನನ್ನ ಸರ್ವರ್ಗೆ. ಮತ್ತೆ ಎಲಾಸ್ಟಿಕ್ IP ಅಡ್ರೆಸ್ ಕ್ರಿಯೇಟ್ ಮಾಡಿ ಅಟ್ಯಾಚ್ ಮಾಡಬಹುದು, ಅದು ಸ್ವಲ್ಪ ಡಬಲ್ ವರ್ಕ್ ಆಗುತ್ತೆ, ನಾನು ಮಾಡಕ್ ಆಗಲ್ಲ. ಸೊ ಎನೇಬಲ್ ಮಾಡಿದೀನಿ. ಇಷ್ಟು ದಿನ SSH ಅಂತ ಇರ್ಲಿತ್ತು, ಇವಾಗ ಏನಂತ ಬಂದಿದೆ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ? RDP. RDP. ಬಿಕಾಸ್ ವಿಂಡೋಸ್ ಸರ್ವರ್ಗೆ ಕನೆಕ್ಟ್ ಆಗ್ಬೇಕು ಅಂತಂದ್ರೆ RDP ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಎನೇಬಲ್ ಆಗಿರುತ್ತೆ. ಸೆಕ್ಯೂರಿಟಿ ಗ್ರೂಪ್ ಸಪರೇಟ್ ಕ್ಲಾಸ್ ಇದೆ, ಯು ಡೋಂಟ್ ನೀಡ್ ಟು ವರಿ ಮೋರ್ ಅಬೌಟ್ ಇಟ್. ಆಯ್ತಾ? SSH ಬಂದ್ಬಿಟ್ಟು 22, RDP ಬಂದ್ಬಿಟ್ಟು 3389. ಆಯ್ತು, ಇದು 8 GB ಇತ್ತು, ಇವಾಗ ಏನಕ್ಕೆ 30 GB ತಗೊಂಡಿದೆ ಅಂತಂದ್ರೆ ವಿಂಡೋಸ್ OS ಫೈಲ್ಸ್ ಬಂದ್ಬಿಟ್ಟು ತುಂಬಾ ಇರ್ತವೆ, ತುಂಬಾ GB ಬೇಕಾಗುತ್ತೆ, ಅದಕ್ಕೆ ಮಿನಿಮಮ್ 30 GB. ಅದಕ್ಕಿಂತ ಕಮ್ಮಿ ತಗೊಳಲ್ಲ. ನೋಡಿ 29 ಕೊಡ್ತೀನಿ, ತಗೊಳಲ್ಲ ಅದು. ಕ್ರಿಯೇಟ್ ಮಾಡ್ಬೇಕಾದ್ರೆ ನಾಟ್ ಎನ್ ಆಫ್ ಸ್ಪೇಸ್ ಅಂತ ಹೇಳಿ ಹೇಳುತ್ತೆ. ಸೊ 30 ಇಸ್ ದ ಮಿನಿಮಮ್ ಒನ್. ಸೊ ನಾನು ಲಾಂಚ್ ಮಾಡ್ತೀನಿ. ವಿಂಡೋಸ್ ಮಿಷಿನ್ ಕ್ರಿಯೇಟ್ ಆಗಕ್ಕೆ ಇಟ್ ವಿಲ್ ಟೇಕ್ ಮಿನಿಮಮ್ ಆಫ್ 4 minutes. ಆಯ್ತಾ? ಎಷ್ಟು? ಮಿನಿಮಮ್ ಟು 4 to 5 minutes ಆಗುತ್ತೆ. ಲೆಟ್ ಅಸ್ ವೇಟ್. ಪೆಂಡಿಂಗ್ ಸ್ಟೇಟ್ ಅಲ್ಲಿ ಇದೆ, ರನ್ನಿಂಗ್ ಸ್ಟೇಟಿಗೆ ಬರಬೇಕು, ದೊಡ್ಡ ತಲೆನೋವಿದೆ. ಲೆಟ್ ಅಸ್ ವೇಟ್ ಫಾರ್ ದಟ್. ನಾವು ಯಾವ OS ಆದ್ರೂ ನಾವು ರೆಂಟ್ಗೆ ತಗೋಬಹುದು ಸರ್ವರ್ಸ್. ಸೊ ನಾನು ವಿಂಡೋಸ್ ಸರ್ವರ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಲೆಟ್ ಅಸ್ ವೇಟ್ ಫಾರ್ ದಟ್. ಗಿವ್ ಮಿ 1 minute. ಅರ್ಥ ಆಗ್ತಿದೆ ಅಲ್ವಾ ಕ್ಲಾಸಸ್? ಕ್ಯಾಚ್ ಮಾಡ್ತಿದ್ದೀರಾ ಎಲ್ಲಾರು? Yes, sir. ಗುಡ್. ಇಸ್ ಜಸ್ಟ್ ಅ ಡೇ 4 ಮ್ಯಾನ್. ಡೇ 14 ಗೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಆಯ್ತಾ? ಒಂದು 10 ಕ್ಲಾಸಸ್ ಆಗ್ಬೇಕು ನಿಮ್ಗೆ. ಓಕೆ, ಬಟ್ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ. ಇವತ್ತು ಮಾಡ್ತಿರೋದು, ಇವತ್ತು ನಾಳೆ ಮುಗಿಸಿ ಕ್ಲಾಸಿಗೆ ಬರ್ಬೇಕು ನೀವು. ಇಲ್ಲ ರೆಕಾರ್ಡಿಂಗ್ ನೋಡಿ ಕ್ಲಾಸಿಗೆ ಬರ್ಬೇಕು, ಇಲ್ಲ ನೋಟ್ಸ್ ಮಾಡ್ಬಿಟ್ಟು ಕ್ಲಾಸಿಗೆ ಬರ್ಬೇಕು. ಅವಾಗೆ ನಿಮ್ಗೆ ಎಲ್ಲಾ ಕ್ಲಾಸಸ್ ಅರ್ಥ ಆಗೋದು. ಕ್ಲಿಯರ್? ಓಕೆ, ರನ್ನಿಂಗ್ ಸ್ಟೇಟ್ ಆಗಿದೆ. ಒಂದ್ಸಲಿ ರಿಫ್ರೆಶ್ ಮಾಡ್ಬಿಟ್ಟು ಯಾವ ತರ ಸರ್ ಕನೆಕ್ಟ್ ಮಾಡೋದು? ಲೆನೆಕ್ಸ್ ಅಂತೂ ಕಮಾಂಡ್ ಲೈನ್ ಮೊಬೈಲ್ ಎಕ್ಸ್ಟ್ರೀಮ್ ಯೂಸ್ ಮಾಡ್ಬಿಟ್ಟು ಕನೆಕ್ಟ್ ಮಾಡ್ಬಿಟ್ಟಿದ್ದೀರಾ. ವಿಂಡೋಸ್ಗೆ ಯಾವ ತರ ಸರ್ ಕನೆಕ್ಟ್ ಮಾಡೋದು ಅಂತಂದ್ರೆ ಕನೆಕ್ಟ್ ಬನ್ನಿ. ಲೆಟ್ ಮಿ ರಿಫ್ರೆಶ್ ಒನ್ಸ್. ಇನ್ನೊಂದ್ಸಲಿ ಕನೆಕ್ಟ್ ಬನ್ನಿ. ಕನೆಕ್ಟ್ ಬಂದ್ಬಿಟ್ಟು ಇಲ್ಲಿ RDP ಕ್ಲೈಂಟ್ ಅಂತ ಹೇಳಿ ಕಾಣಿಸ್ತಿದೆನಾ ಎಲ್ಲಾರ್ಗು? ರೈಟ್? Yes, sir. RDP ಕ್ಲೈಂಟ್ ಅಂತ ಹೇಳಿ ಕಾಣಿಸ್ತಿದೆ. ಸೊ ನಾನು RDP ಕ್ಲೈಂಟ್ ಬಂದ್ಬಿಟ್ಟು ಸ್ಕ್ರೋಲ್ ಡೌನ್ ಮಾಡ್ತೀನಿ. ನಮ್ಮ ಹತ್ರ ಪಬ್ಲಿಕ್ IP ಅಡ್ರೆಸ್ ಇದೆ, ಯೂಸರ್ ನೇಮ್ ಅಡ್ಮಿನ್ ಅಂತಿದೆ, ಪಾಸ್ವರ್ಡ್ ಇಲ್ಲ. ಪಾಸ್ವರ್ಡ್ ಬೇಕು ತಾನೆ? ಸೊ ಪಬ್ಲಿಕ್ IP ಅಡ್ರೆಸ್ ನ ಯೂಸ್ ಮಾಡ್ಬಿಟ್ಟು ವಿಂಡೋಸ್ ಮಿಷಿನ್ ಗೆ ಯಾವ ತರ ಕನೆಕ್ಟ್ ಮಾಡೋದು ಅಂದ್ರೆ ಕಾಪಿ ಮಾಡ್ಕೊಳ್ಳಿ. ಎಲ್ಲಾರ ಲ್ಯಾಪ್ಟಾಪ್ ಅಲ್ಲಿ ರಿಮೋಟ್ ಡೆಸ್ಕ್ಟಾಪ್ ಅಂತ ಹೇಳಿ ಒಂದು ಇರುತ್ತೆ. ಓಕೆ, ರಿಮೋಟ್ ಡೆಸ್ಕ್ಟಾಪ್ ಕನೆಕ್ಷನ್ ಓಪನ್ ಮಾಡ್ಬಿಟ್ಟು ಇಲ್ಲೇ ನಮ್ಮ ಪಬ್ಲಿಕ್ IP ಅಡ್ರೆಸ್ ಕೊಡ್ತೀನಿ. ಕೊಟ್ನಾ? ಓಕೆ, ಕನೆಕ್ಟ್ Yes. ಮಾಡ್ತೀನಿ. ಈಗ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ ಅಲ್ವಾ? ಯೂಸರ್ ನೇಮ್ ಏನು? ಅಡ್ಮಿನಿಸ್ಟ್ರೇಟರ್. ಪಾಸ್ವರ್ಡ್ ಹೆಂಗೆ ಸರ್? ನಮ್ಮ ಹತ್ರ ಏನಿದೆ? ಫೈಲ್ ಇದೆ. ಯಾವ ಫೈಲ್ ಇದೆ? Key. 41 night. ಕೀಪೇರ್ ಇದೆ ಅಲ್ವಾ? ಪ್ರೈವೇಟ್. Yeah. ಅದನ್ನ ನಾನು ಇಲ್ಲಿಗೆ ಬಂದ್ ನೋಡಿ ಮತ್ತೆ ತೋರಿಸ್ತೀನಿ. ಕನೆಕ್ಟ್ ಬನ್ನಿ, RDP ಕ್ಲೈಂಟ್. ಇಲ್ಲಿ ಗೆಟ್ ಪಾಸ್ವರ್ಡ್ ಅಲ್ಲಿ ಟೈಪ್ ಮಾಡಿದ್ರೆ ನಮ್ಗೆ ಇಲ್ಲಿ ಅಪ್ಲೋಡ್ ಮಾಡ್ಬೇಕು ನಮ್ದು ಫೈಲ್. ಇಲ್ಲಿ ಪ್ರೈವೇಟ್ ಫೈಲ್ ನ ನೋಡಿ ಬಂದ್ಬಿಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ. ಇಲ್ಲೆಲ್ಲ ಅಪ್ಲೋಡ್ ಆಯ್ತು. ಇಲ್ಲಿ ಏನ್ ಕೇಳ್ತಿದೆ? ಡಿಕ್ರಿಪ್ಟ್ ಪಾಸ್ವರ್ಡ್. ಡಿಕ್ರಿಪ್ಟ್ ಮಾಡಿದ್ರೆ ನಮ್ಗೆ ಒಂದು ಪಾಸ್ವರ್ಡ್ ಜನರೇಟ್ ಆಗುತ್ತೆ. ದಿಸ್ ವಿಲ್ ಬಿ ಯೋರ್ ಪಾಸ್ವರ್ಡ್. ಕ್ಲಿಯರ್? Yes. ಇಲ್ಲಿಗೆ ಬಂದ್ಬಿಟ್ಟು ಪಾಸ್ವರ್ಡ್ ಅಲ್ಲಿ ಸೇವ್ ಮಾಡಿ ಓಕೆ ಹೊಡಿ. ಈಗ ಎಸ್ ಕನೆಕ್ಟ್ ಆಗ್ತಾ ಇದೆ. ಆಯ್ತಾ ಕನೆಕ್ಟ್? ನಾನು ವಿಂಡೋಸ್ VM ಅಲ್ಲಿ ಇದ್ದೀನಿ ನೋಡಿ ಅಲ್ವಾ? ಇದು ವಿಂಡೋಸ್ VM, ಹಿಂದ್ಗಡೆ ಇರೋದು ನನ್ನ ಸಿಸ್ಟಮ್. ಓಕೆ, ಸುಮಾರು ಟೈಮ್ ಆಗುತ್ತೆ ಇದು ಬೂಟ್ ಅಪ್ ಆಗಕ್ಕೆ. ಯು ಕ್ಯಾನ್ ವರ್ಕ್. ವಿಂಡೋಸ್ ಮಿಷಿನ್ ಕೂಡ ನಾವು ರೆಂಟ್ ತಗೋಬಹುದು. ಕ್ಲಿಯರ್? ಅರ್ಥ ಆಯ್ತು? ಎಲ್ಲಾರ್ಗು? Yes, ಸೊ ಇಟ್ sir. ವಿಲ್ ಟೇಕ್ ಲಾಂಗ್ ಟೈಮ್ ಟು ಬೂಟ್. 1 GB 1 CPU ಇದ್ರೆ ಇಮ್ಯಾಜಿನ್ ಎಷ್ಟು ಟೈಮ್ ಆಗ್ಬೋದು ಬೂಟ್ ಆಗಕ್ಕೆ ಅಲ್ವಾ?
You know how to connect a Windows machine also now. You have any questions? ಕ್ವಶನ್ಸ್ ಏನಾದ್ರೂ ಇದೆನಾ? ನೋಡಿ ವಿಂಡೋಸ್ ಮಿಷಿನ್ ಇದೆ, ಲಾಗಿನ್ ಆಗಿದೆ ನಾ ವಿಂಡೋಸ್ ಮಿಷಿನ್ ಒಳಗಡೆ ನೋಡಿ ಅಲ್ವಾ, Yes, ರೈಟ್? sir. ಸೊ ನೀವ್ ಏನಾದ್ರೂ ಮಾಡ್ಬೋದು ಈ ಸರ್ವರ್ ಒಳಗಡೆ. ಸೊ ದಟ್ ಈಸ್ ಹೌ ಯು ಕನೆಕ್ಟ್. ಲೆಟ್ ಮಿ ಡಿಲೀಟ್ ಇಟ್, ಚಾರ್ಜ್ ಅಗೇನ್. ಸೊ ಟರ್ಮಿನೇಟ್ ಮಾಡಿದೆ ವಿಂಡೋಸ್ ಮಿಷಿನ್ ನ. ಅದೇ ತರ ನಾನು ಲಿನಕ್ಸ್ ಮಿಷಿನ್ ನ ಕೂಡ ನಾನು ಟರ್ಮಿನೇಟ್ ಮಾಡ್ತೀನಿ. ಯಾರು ನಿನ್ನೆ ಕೇಳಿದ್ರು ಸರ್ VPC ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ಬೋದಾ ಅಂತಂದ್ರೆ, VPC ಮಾಡಕ್ ಹೋದ್ರೆ VPC ಒಳಗಡೆ EC2 ಮಿಷಿನ್ಸ್ ಇದಾವೆ. VPC ಮಾಡಕ್ ಹೋದ್ರೆ EC2 ಮಿಷಿನ್ ಡಿಪೆಂಡೆನ್ಸೀಸ್ ಇದಾವ. ಫಸ್ಟ್ ಇದ್ರನ್ನ ಡಿಪೆಂಡೆನ್ಸೀಸ್ ನ ನೀವು ಡಿಲೀಟ್ ಮಾಡ್ಬಿಟ್ಟು ನೀವು VPC ನ ಡಿಲೀಟ್ ಮಾಡ್ಬೇಕು. ಸೊ ನಾ ಡಿಪೆಂಡೆನ್ಸೀಸ್ ನಾನು ಡಿಲೀಟ್ ಮಾಡಿದ್ದೀನಿ. ಸೊ ಇದು ಡಿಲೀಟ್ ಆಗಕ್ಕೆ ಒಂದು 2 ಮಿನಿಟ್ಸ್ ಆಗ್ಬಹುದು. ಲೆಟ್ ಅಸ್ ವೇಟ್. ಅದಾಗಿದ್ಮೇಲೆ ಡೈರೆಕ್ಟ್ ಆಗಿ VPC ಡಿಲೀಟ್ ಮಾಡಕ್ ಟ್ರೈ ಮಾಡ್ತೀನಿ, ನೋಡೋದ ಏನಾಗುತ್ತೆ ಅಂತ. ಟರ್ಮಿನೇಟೆಡ್ ಆಗಿದೆ. ಈಗ VPC ಡಿಲೀಟ್ ಮಾಡೋದು ಯಾವ ತರ ಸರ್ ಅಂತಂದ್ರೆ, VPC ಬನ್ನಿ. ಓಕೆ, ಡಿಲೀಟ್ ಮಾಡ್ತೀನಿ ನೋಡಿ, ಇದು ತೋರಿಸುತ್ತೆ. IGW ಡಿಲೀಟ್ ಮಾಡ್ತೀನಿ, ರೌಟ್ ಟೇಬಲ್ ಡಿಲೀಟ್ ಮಾಡ್ತೀನಿ, 2 ಸೆಕ್ಯೂರಿಟಿ ಗ್ರೂಪ್ ಡಿಫಾಲ್ಟ್ ಆಗಿದೆ ಅದು ಡಿಲೀಟ್ ಮಾಡ್ತೀನಿ, ಪಬ್ಲಿಕ್ ಸಬ್ನೆಟ್ಸ್ ಡಿಲೀಟ್ ಮಾಡ್ತೀನಿ, ಎಲ್ಲ ಡಿಲೀಟ್ ಮಾಡ್ತೀನಿ. ಇಲ್ಲಿ ಪಬ್ಲಿಕ್ ಸಬ್ನೆಟ್ 2 ಡಿಲೀಟ್ ಮಾಡ್ತೀನಿ. ಸರಿ ಡಿಲೀಟ್ ಮಾಡು ಗುರು ಅಂತ ಇಲ್ಲಿ ಕೇಳ್ತೀನಿ. ಏನಾದ್ರೂ ಡಿಪೆಂಡೆನ್ಸಿಸ್ ಇದ್ರೆ ಎರರ್ ತೋರಿಸುತ್ತೆ, ಇಲ್ಲ ಡಿಲೀಟ್ ಆಗ್ಬಿಡುತ್ತೆ. ಓಕೆ, ಡಿಲೀಟ್ ಆಯ್ತು ನೋಡಿ. ಓಕೆ, ಡಿಪೆಂಡೆನ್ಸಿಸ್ ನ ಡಿಲೀಟ್ ಮಾಡ್ಬೇಕಾಗುತ್ತೆ ಫಸ್ಟ್. ಕ್ಲಿಯರ್ ಆಯ್ತು. ಎವ್ರಿವನ್ ಆರ್ ದೇರ್ ರೈಟ್? ವಾಯ್ಸ್ ಇಸ್ ಕ್ಲಿಯರ್? Yes, sir. Yes, sir. ಕೂಲ್. ಈಗ ಇನ್ಸ್ಟೆನ್ಸ್ ಟೈಪ್ ಅಂದ್ರೆ ಏನು? ನಾನು ಮಾತಾಡಿದ್ದೀನಿ ಇನ್ಸ್ಟೆನ್ಸ್ ಟೈಪ್ ಅಂದ್ರೆ ಏನು. ಒಂದು EC2 ಮಿಷನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾನು ತೋರಿಸ್ದೆ ಇನ್ಸ್ಟೆನ್ಸ್ ಟೈಪ್ ಅಂದ್ರೆ ಏನು. Capacity ಎಷ್ಟು GB storage. ಎಷ್ಟು GB ಸ್ಟೋರೇಜ್ ಅಂದ್ರೆ ಏನು? RAM. ಸ್ಟೋರೇಜ್ ಅಂದ್ರೆ ರ್ಯಾಮ್. ರೋಮ್. ಸ್ಟೋರೇಜ್ ಅಂದ್ರೆ ರೋಮ್. ರ್ಯಾಮ್ ಅಂದ್ರೆ ಮೆಮೊರಿ ಸರ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಓಕೆ, ನಾವು ಮೆಮೊರಿ ಕಾರ್ಡ್ ಅಂತೇಳಿ ಹೇಳ್ತಿದ್ವಿ. ಅದಕ್ಕೆ ಒಂದು 12 GB ಮೆಮೊರಿ ಕಾರ್ಡ್ ತಗೊಂಡು ಫೋನ್ಗೆ ಹಾಕಂತಿದ್ವಿ ಓಲ್ಡನ್ ಡೇಸ್ ಅಲ್ಲಿ. ಅದಕ್ಕೆ ಮೆಮೊರಿ ಅದು ಸ್ಟೋರೇಜ್ ಕಾರ್ಡ್ ಅಂತೇಳಿ ಕರಿಬೇಕು. ಮೆಮೊರಿ ಕಾರ್ಡ್ ಅಂತಂದ್ರೆ ಟೆಂಪ್ರವರಿ ಮೆಮೊರಿ ದಟ್ ವಿಲ್ ಬಿ ಡಿಲೀಟೆಡ್ ಒನ್ಸ್ ಯುವರ್ ಸಿಸ್ಟಮ್ ಗೆಟ್ ರಿಬೂಟೆಡ್. ಕ್ಲಿಯರ್? ಫಾಸ್ಟ್ ಇರ್ಬೇಕು ಅಂತಂದ್ರೆ ನಮ್ಗೆ ರ್ಯಾಮ್ ಜಾಸ್ತಿ ಇರ್ಬೇಕು. ಈಗ ಪಬ್ಜಿ ಆಡ್ತೀವಿ, 1 GB ರ್ಯಾಮ್ ಇಟ್ಕೊಂಡು ಪಬ್ಜಿ ಆಡ್ತೀರಾ ನೀವು? ಇಲ್ಲ sir. ನಾನೊಂದ್ಸಲಿ ಟ್ರೈ ಮಾಡಿದ್ದೆ ಆಡಕ್ಕೆ. ಎಲ್ಲಿ ನಮ್ಮ ಫ್ರೆಂಡ್ ಲೈಕ್ ನಮ್ ಕೊಲಿಗ್ ಆಡ್ತಿದ್ದ ಆಫೀಸಲ್ಲಿ. ಅವನ್ ಮೊಬೈಲ್ ಲೈಕ್ ಇಟ್ಸ್ ಲೈಕ್ 8 GB ರ್ಯಾಮು, 16 ಸಮಥಿಂಗ್ ಗುಡ್ ಕಾನ್ಫಿಗರೇಷನ್ ಮೊಬೈಲ್ ಅದು. ಇಟ್ ವಾಸ್ ವೆರಿ ಸ್ಮೂತ್ ಗೊತ್ತಾ. ಲೈಕ್ ಐ ನೆವರ್ ಪ್ಲೇಡ್ ಎ ಪಬ್ಜಿ, ಬಟ್ ಅವತ್ತೊಂದಿನ ಒಂದ್ ಗೇಮ್ ಆಡ್ದೆ ಅಂಡ್ ಐ ಸಾ, ಗೊತ್ತಿಲ್ಲ ಹೆಂಗ್ ಆಡೋದು ಅವ್ನು, ಹಿಂಗ್ ಆಡು ಅಂತಂದ್ರೆ ನೋಡ್ತಾ ಇದ್ದೆ, ಸ್ಟ್ರಕ್ ಆಗ್ತಿದ್ದಿಲ್ಲ. ಬಿಕಾಸ್ ಹೈ ಗ್ರಾಫಿಕ್ ಕಾರ್ಡ್ಸ್ ಎಲ್ಲ ಯೂಸ್ ಮಾಡಿದಾರಲ್ವಾ. ಸೊ ನಮ್ಗೆ ಪವರ್ ಹಂಗೆ ಇರ್ಬೇಕಾಗುತ್ತೆ, ರ್ಯಾಮ್ ಪವರ್. ಸೊ ರ್ಯಾಮ್ ಅಂತಂದ್ರೆ ಫಾಸ್ಟ್ ಆಗಿರ್ಬೇಕು ಅಂತಂದ್ರೆ ನಾವು ರ್ಯಾಮ್ ಜಾಸ್ತಿ ಇರಬೇಕು. ವಿಂಡೋಸ್ ಮಿಷಿನ್ಗೂ ಅಷ್ಟೇ, ಯಾವುದೇ ಆಗಿರ್ಲಿ, ನಿಮ್ಮ ಲ್ಯಾಪ್ಟಾಪ್ಸ್ಗೆ 8 GB ರ್ಯಾಮ್, 16 GB ರ್ಯಾಮ್ ಪ್ರಿಫರ್ ಏನಕ್ಕೆ ಮಾಡಿದ್ರೆ ಫಾಸ್ಟ್ ಇರಬೇಕು, ಮಲ್ಟಿ ಟಾಸ್ಕಿಂಗ್ ಮಾಡಬೇಕು. ನನ್ನ ಸರ್ವರ್ ಫಾಸ್ಟ್ ಇರಬೇಕು ಅಂದಾಗ ನಾವು ರ್ಯಾಮ್ ಜಾಸ್ತಿ ಹೋಗ್ಬೇಕಾಗುತ್ತೆ. ಅದೇ ತರ CPU i5, i10, i3 ಇದೆಲ್ಲ ಇದಾವಲ್ವಾ, ಎಷ್ಟು ಕೋರ್ಸ್ ಇರಬೇಕು ಅನ್ನೋದು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಪ್ರೊಸೆಸಿಂಗ್ ಫಾಸ್ಟ್ ಇರಬೇಕು ಅಂತಂದ್ರೆ ಕ್ಯಾಲ್ಕುಲೇಷನ್, ಇನ್ನ ಫಾಸ್ಟ್ ಇರಬೇಕು ಅಂತಂದ್ರೆ ಪ್ರೊಸೆಸಿಂಗ್, ವಿ ಹ್ಯಾವ್ ಟು ಗೋ ಫಾರ್ ಕಂಪ್ಯೂಟ್. ಆಯ್ತಾ? ಸೊ ಇನ್ಸ್ಟೆನ್ಸ್ ಟೈಪ್ ಅಂದ್ರೆ ಏನಪ್ಪಾ ಅಂತಂದ್ರೆ ಎಷ್ಟು GB CPU ಬೇಕು, ಎಷ್ಟು GB ರ್ಯಾಮ್ ಬೇಕು ಅಂತ. ಸೊ ಲೆಟ್ ಮಿ ಕಾಪಿ ದಿಸ್ ಇನ್ಸ್ಟೆನ್ಸ್ ಟೈಪ್ ಅನ್ನೋ ವರ್ಡ್ ನ ಕಾಪಿ ಮಾಡ್ಕೊಂಡು ಗೂಗಲ್ ಅಲ್ಲಿ ಪೇಸ್ಟ್ ಮಾಡ್ತೀನಿ. ಒಂದು ಚಾರ್ಟ್ ಕಳಿಸ್ತೀನಿ ನಾನು ನಿಮ್ಗೆ. ಇನ್ಸ್ಟೆನ್ಸ್ ಟೆಂಪ್ಲೇಟ್ ಇಲ್ಲಿದೆ ನೋಡಿ. ಫಸ್ಟ್ ಲಿಂಕ್ ಓಪನ್ ಮಾಡಿದೆ. ಓಪನ್ ಮಾಡಿದಾಗ ಸೆಕೆಂಡ್ ಲಿಂಕ್ ಓಪನ್ ಮಾಡ್ತೀನಿ, ಒಂದು ನಿಮಿಷ. ಈ ತರ ಬರ್ತಿದೆ. ನನ್ನ ಹತ್ರ ಎಷ್ಟು ಟೈಪ್ಸ್ ಆಫ್ ಇನ್ಸ್ಟೆನ್ಸ್ ಟೈಪ್ಸ್ ಇದಾವೆ ಗೊತ್ತಾ? ಜನರಲ್ ಪರ್ಪಸ್, ಕಂಪ್ಯೂಟ್, ಮೆಮೊರಿ, ಆಕ್ಸಲರೇಟೆಡ್ ಅಂಡ್ ಸ್ಟೋರೇಜ್. ಯಾರಾದ್ರೂ ಇನ್ಸ್ಟೆನ್ಸ್ ಟೈಪ್ಸ್, ಹೌ ಮೆನಿ ಟೈಪ್ಸ್ ಆಫ್ ಇನ್ಸ್ಟೆನ್ಸ್ ಟೈಪ್ಸ್ ಯು ಹ್ಯಾವ್ ಅಂತಂದ್ರೆ ಜನರಲ್ ಪರ್ಪಸ್, ಕಂಪ್ಯೂಟ್, ಮೆಮೊರಿ, ಆಕ್ಸಲರೇಟೆಡ್
ಅಂಡ್ ಸ್ಟೋರೇಜ್. ಸಾಕು, ಇಷ್ಟು ನೆನ್ಪಿಗಿಡ್ಕೊಂಡ್ರೆ ಸಾಕು ನೀವು ಇಂಟರ್ವ್ಯೂ ರೆಸ್ಪೆಕ್ಟಿವ್. ಈ M71 ಅಂದ್ರೆ ಏನು, T2 ಅಂದ್ರೆ ಏನು ಯಾರು ಕೇಳಲ್ಲ. ಇನ್ಸ್ಟೆನ್ಸ್ ಟೈಪ್ ಅಂದ್ರೆ ಏನು ಅಂತಂದ್ರೆ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್ಸ್, ಅಕಾರ್ಡಿಂಗ್ ಟು ಅವರ್ ವರ್ಕ್ ಲೋಡ್, ವಿ ವಿಲ್ ಬಿ ಸೆಲೆಕ್ಟಿಂಗ್ ದಿ ಇನ್ಸ್ಟೆನ್ಸ್ ಟೈಪ್. Okay, we'll be selecting the instance type that indicates how much GB of RAM and how much GB of CPU and how much configuration we required for the instance. Instance ಅಂದ್ರೆ ಏನು, ಸರ್ವರ್ಗೆ ಅಲ್ವಾ? ಈ ತರ ಆನ್ಸರ್ ಮಾಡಿದ್ರೆ ಸಾಕು. ಕ್ಲಿಯರ್? ಜನರಲ್ ಪರ್ಪಸ್ ಅಂದ್ರೆ ಏನು ಫಸ್ಟ್ ಓದಿ ಯಾರಾದ್ರು. ಜನರಲ್ ಪರ್ಪಸ್ ಇನ್ಸ್ಟೆನ್ಸ್ ಪ್ರೊವೈಡ್ ಯು ಎ ಬ್ಯಾಲೆನ್ಸ್ ಆಫ್ ಕಂಪ್ಯೂಟ್ ಅಂಡ್ ಮೆಮೊರಿ. ಅಂದ್ರೆ CPU ಮೆಮೊರಿ, ಮೆಮೊರಿ ಅಂದ್ರೆ ರ್ಯಾಮ್, CPU RAM ನೆಟ್ವರ್ಕ್ ರಿಸೋರ್ಸಸ್ ಬ್ಯಾಲೆನ್ಸ್ ಆಗಿ ಕೊಡುತ್ತೆ ನಿಮ್ಗೆ. ದಟ್ ಮೀನ್ಸ್ ಇಟ್ ವಿಲ್ ಬ್ಯಾಲೆನ್ಸ್ ಆಲ್ ದಿಸ್ ಅಂಡ್ ಕ್ಯಾನ್ ಬಿ ಯೂಸ್ಡ್ ಫಾರ್ ವೇರಿಯಸ್ ಡಿವೈಸಸ್ ವರ್ಕ್ ಲೋಡ್. ಅಂದ್ರೆ ಲೈಕ್ ನಾರ್ಮಲ್ ವರ್ಕ್ ಲೋಡ್, ಸ್ಕೂಲ್ ವರ್ಕ್ ಲೋಡ್, ಕಾಲೇಜಸ್ ವರ್ಕ್ ಲೋಡ್, ವೆಬ್ಸೈಟ್ ಸಚ್ ಆಸ್ ವೆಬ್ ಸರ್ವರ್ ಅಂಡ್ ಕೋಡಿಂಗ್ ರೆಪಾಸಿಟರಿ. ನಮ್ಗೆ ನಾರ್ಮಲ್ ಸರ್ವರ್ ಸಾಕು ಅಂದಾಗ ನಾವು ಜನರಲ್ ಪರ್ಪಸ್ ಹೋಗ್ಬೋದು. ಜನರಲ್ ಪರ್ಪಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ? M ಇಂದ ಸ್ಟಾರ್ಟ್ ಆಗೋ ಒಂದು ಸೀರೀಸ್ ಇದೆ, T ಇಂದ ಕೂಡ ಸ್ಟಾರ್ಟ್ ಆಗುತ್ತೆ. M7G ಅಂತ ಇದೆ ನೋಡಿ. M7G ಒಳಗಡೆ ಇಷ್ಟು ಟೈಪ್ಸ್ ಇದಾವೆ. M7G ಮೀಡಿಯಂ, M7G ಲಾರ್ಜ್, M7G X ಲಾರ್ಜ್, M7G 2X ಲಾರ್ಜ್, M7G 4X ಲಾರ್ಜ್, M7G 8X ಲಾರ್ಜ್. ಈ ತರ 1 CPU 4GB RAM, 2 CPU 8GB RAM, 4 CPU 16GB RAM. ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು EC2 ಮಿಷಿನ್ ನೀವು ಕ್ರಿಯೇಟ್ ಮಾಡ್ತೀರಲ್ವಾ, ಇಲ್ಲಿ EC2 ಮಿಷಿನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈ ತರ ಸರ್ಚ್ ಅಲ್ಲಿ ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬಹುದು. ಕ್ಲಿಯರ್? 8GB and 32GB ಅಲ್ವಾ? ಈ ತರ ನೀವು ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬಹುದು. ಇಲ್ಲಿ TMG ಇಂದನೇ ಇಷ್ಟಿದಾವೆ ಅಂತಂದ್ರೆ ಸಿಯರ್ M7I ಇಂದ ಎಷ್ಟಿದಾವೆ ನೋಡಿ ಇನ್ನ, ಅಲ್ವಾ? ಈ ತರ ನಿಮ್ಗೆ ಹೈ ನೋಡಿ, ಇಲ್ಲಿ 192 ಏನಿದು CPU, RAM 700 RAM ಬೇಕು ಅಂದ್ರೆ 700 RAM ಸಿಗುತ್ತೆ. ಬಟ್ ಬ್ಯಾಂಕ್ ಅಲ್ಲಿ ದುಡ್ಡು ಇರಬೇಕು. ಯೂಸ್ ಮಾಡೋದಂದೇ ಅಲ್ಲ, ನಾವು ಹೋಗಿ ಕ್ರಿಯೇಟ್ ಮಾಡೋದಂದೇ ಅಲ್ಲ, ಕಟ್ಬೇಕಲ್ವಾ ದುಡ್ಡು. 1 ಅವರ್ ಯೂಸ್ ಮಾಡಿದ್ರೆ 1 ಅವರ್ ಬಿಲ್ ಪೇ ಮಾಡ್ಬೇಕಾಗುತ್ತೆ. ಅದಕ್ಕೆ AWS ಅವರು ಇಷ್ಟು ಟೈಪ್ಸ್ ಕೊಡ್ತಿದ್ದಾರೆ. ಅದನ್ನ ನಿಮಗ್ ಬಿಟ್ಟಿರೋದು ಎಷ್ಟು GB RAM ಬೇಕು, ಎಷ್ಟು CPU ಬೇಕು ಅನ್ನೋದು. ಇಂಡಸ್ಟ್ರಿಯಲ್ಲಿ MI ಲಾರ್ಜ್ ಬೇಕು ಅಂತಂದ್ರೆ ನಾವು 2GB 8GB ಬೇಕು ಅಂತಂದ್ರೆ ನಾವು ಇದಕ್ಕೆ ಹೋಗ್ತೀವಿ. ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್, ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ನಾವು ಏನ್ ಮಾಡ್ತೀವಿ, ಇದನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ M ಇಂದ ಸ್ಟಾರ್ಟ್ ಆಗುತ್ತೆ. ನಾವು T2 ಅಲ್ಲಿ ಕೂಡ ಒಂದಿದೆ 1 CPU 1GB RAM. ಈ ತರ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಕಂಪ್ಯೂಟ್ ಈಗ ಜನರಲ್ ಪರ್ಪಸ್ ಅಂದ್ರೆ ಅರ್ಥ ಆಯ್ತಾ? ಇಟ್ ವಿಲ್ ಬ್ಯಾಲೆನ್ಸ್ ಆಲ್ ದ ಕಂಪ್ಯೂಟ್ ಮೆಮೊರಿ ಅಂಡ್ ನೆಟ್ವರ್ಕ್ ಫಾರ್ ನಾರ್ಮಲ್ ವರ್ಕ್ ಲೋಡ್ ಲೈಕ್ ವೆಬ್ ಸರ್ವರ್ಸ್ ಆಗಿರ್ಲಿ, ಕೋಡಿಂಗ್ ರೆಪಾಸಿಟರೀಸ್ ಆಗಿರ್ಲಿ ಯೂಸ್ ಮಾಡ್ತಾ ಇರ್ತಾರೆ ಇದನ್ನ. ಕ್ಲಿಯರ್? ಜನರಲ್ ಪರ್ಪಸ್, ರೈಟ್? ನಿದ್ದೆ ಮಾಡ್ತಿದ್ದೀರಾ? ಇಲ್ಲ ಸರ್. ಇಲ್ಲ ಮತ್ತೆ? ಸರ್. ನಾನ್ ಮಾತಾಡ್ತಾ ಇದ್ದೀನಾ? ಇಲ್ಲ ಸರ್. ನಿಮ್ ಮುಖಗಳು ನೋಡಕ್ ಆಗಲ್ಲ ಸರ್ ಈ ಜೂಮ್ ಚಾಟ್ ಅಲ್ಲಿ, ಆಯ್ತಾ? ಅದ್ ಕ್ಲಾಸ್ ರೂಮ್ ಸೆಷನ್ ಆತಂದ್ರೆ ಬಂದ್ ತಲೆ ಮೇಲೆ ಒಂದ್ ಹೊಡೆದ್ಬಿಟ್ಟು ನೋಡ್ರ ಇಲ್ಲಿ ಅಂತಿದ್ದೆ. ಐ ಕಾಂಟ್ ಟೆಲ್ ದಟ್ ಮ್ಯಾನ್. ಕಮ್ ಆನ್, ಫೋಕಸ್. ಬೋರ್ ಆಗ್ತಿದೆನಾ ಇದು? ಸ್ಟಾಪ್ ಮಾಡ್ಲಾ ಇಲ್ಲಿಗೆ? I can do it day after tomorrow also. It's just like 10 minutes of explanation. ಇದು ಥಿಯರಿ ಪಾರ್ಟ್, ನಥಿಂಗ್ ಟು ಡೂ ಡೆಮೋ ವಿತ್ ದಿಸ್. ನಿಮ್ಗೆ ಯಾವ ಇನ್ಸ್ಟೆನ್ಸ್ ಬೇಕೋ ಅದು ಕಾಪಿ ಮಾಡ್ಕೋಬೇಕು, ಹೋಗ್ಬೇಕು, ಕ್ರಿಯೇಟ್ ಮಾಡ್ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಇದೆ ನೋಡಿ, ಇಷ್ಟಿದಾವೆ. ಯಾವ್ದು ಬೇಕು ಅಂತಂದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಕ್ಲಿಯರ್? ಸರ್. ಓಕೆ, Yes, sir. ನಥಿಂಗ್ Yes, ಟು ಡೂ sir. ವಿತ್ ಡೆಮೋ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಥಿಯರಿ. ಟೈಮ್ ಇದೆ ಅಂತೇಳಿ ಅಷ್ಟೇ. ಓಕೆ, ಬೇಕು ಸಾಕು ಸರ್ ಅಂತಂದ್ರೆ ಸಾಕು ಮಾಡೋದು, ಫೋರ್ಸ್ಫುಲಿ ಬೇಡ. ಫಸ್ಟ್ ಕ್ಲಾಸಸ್ ಓಡೋಗ್ಬಾರ್ದು, ನಾಳೆ ಬರ್ಬೇಕಲ್ಲ ನೀವು ಮತ್ತೆ ಕ್ಲಾಸ್ಗೆ. ಹಾ, so if you're feeling bored, I'll stop here. No problem, it's just a 10 minutes of class for me. ಆಯ್ತಾ? ಕಂಪ್ಯೂಟ್ ಅಂದ್ರೆ ಏನು ಅಂತ ಹೇಳ್ತಿದ್ದೀನಿ ನಾನು. ಹೈ ಪರ್ಫಾರ್ಮೆನ್ಸ್ ಫಾಸ್ಟ್ ಇರ್ಬೇಕು ಅಂತಂದ್ರೆ ನಾನು ಸಿ ಅನ್ನೋ ಇಂದ ಸ್ಟಾರ್ಟ್ ಆಗುತ್ತೆ ನೋಡು, ಅದು ಯೂಸ್ ಮಾಡ್ಕೋಬಹುದು ನಾನು. C4 ತಗೊಂಡ್ರೆ ನೋಡಿ ಎಷ್ಟು 36. ಇನ್ನ ಬೇಕಾ ಜಾಸ್ತಿ ತಗೊಳ್ಳಿ, 64 ಬೇಕಾ 64 ತಗೋಬಹುದು. CPU ಜಾಸ್ತಿ ಬೇಕು ಅಂತಂದ್ರೆ ಐ ಕ್ಯಾನ್ ಸೆಲೆಕ್ಟ್ ಕಂಪ್ಯೂಟ್. ಓಕೆ, ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಈ ಸರ್ವರ್ಸ್ ಹೋದ್ರೆ 192. ಓಕೆ, ಈ ಸರ್ವರ್ಸ್ ಹೋದ್ರೆ ನಾನು ಕಂಪ್ಯೂಟ್ ಆಪ್ಟಿಮೈಸೇಷನ್ ಸಿ ಇಂದ ಸ್ಟಾರ್ಟ್ ಆಗೋ ಸರ್ವರ್ಸ್ ಹೋದ್ರೆ ನನಗೆ ಹೈ ಪರ್ಫಾರ್ಮೆನ್ಸ್ ಇರುತ್ತೆ. ಹೈ ಪರ್ಫಾರ್ಮೆನ್ಸ್ ಪ್ರೊಸೆಸಸ್ ಇರ್ತವೆ. ಸೊ ಹೈ ಪರ್ಫಾರ್ಮೆನ್ಸ್ ಇರುತ್ತೆ. ಕ್ಲಿಯರ್? ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟ್ ಅಂತ ಇಲ್ಲಿ ಕರಿತೀವಿ ನೋಡಿ, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟ್.
ಕ್ಲಿಯರ್? Yes, sir. ದಿಸ್ ಇಸ್ ಕಂಪ್ಯೂಟ್. ಮೆಮೊರಿ ಅಂದ್ರೆ ನಾನು ಹೇಳಿದ್ದೀನಿ ರ್ಯಾಮ್ ಅಲ್ವಾ, ಫಾಸ್ಟ್ ಪ್ರಾಸೆಸ್, ಫಾಸ್ಟ್ ಪರ್ಫಾರ್ಮೆನ್ಸ್ ಬೇಕು ಫಾರ್ ವರ್ಕ್ ಲೋಡ್ ಅಂತಂದ್ರೆ ನಿಮ್ಗೆ ಮೆಮೊರಿ ಜಾಸ್ತಿ ಇರಬೇಕು. ನಮ್ಮ ಮೆಮೊರಿ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 6, X, ಇನ್ನೊಂದು ಯಾವುದು Z, ಆಯ್ತಾ? Z1D ತಗಂತೀನಿ ನೋಡಿಲಿ, ಎಷ್ಟು GB ರ್ಯಾಮ್ ಇದೆ? 384. ಇನ್ನೊಂದು ತಗೊಳ್ಳೋದ X1E ತಗೊಳ್ಳೋದ? 3000 ಇದೆ. ಯಾರಾದ್ರೂ ಯೂಸ್ ಮಾಡ್ತೀರಾ? ಬೇಕಾ 3000 ರ್ಯಾಮ್? No, sir. ಲ್ಯಾಪ್ಟಾಪ್ ಅಲ್ಲಿ 16 GB ಇದ್ರೆ ಎಷ್ಟು ಫಾಸ್ಟ್ ಇರುತ್ತೆ. 3000 ಇದ್ರೆ ಜಸ್ಟ್ ಇಮ್ಯಾಜಿನ್ ಯಾವ ತರ ಇರ್ಬೋದು ಅಂತೇಳಿ. ಗೇಮಿಂಗ್ಸ್ಗೆ ಇಂಥದಕ್ಕೆ ಯೂಸ್ ಮಾಡ್ತಾರೆ ಇವೆಲ್ಲ. 2000 ರ್ಯಾಮ್ ಬೇಕು ಅಂತಂದ್ರೆ ಯು ಕ್ಯಾನ್ ಗೆಟ್. ಸೊ ಹೈ ಪರ್ಫಾರ್ಮೆನ್ಸ್ ಬೇಕು ಅಂತಂದ್ರೆ ನಾವು ಆರ್ ಸೀರೀಸ್ ಅದಕ್ಕೆ ನಾವು ಹೋಗ್ತೀವಿ. ದಟ್ ಮೀನ್ಸ್ ರ್ಯಾಮ್, R&X. ಕ್ಲಿಯರ್? ಇದೆಲ್ಲ ನೆನ್ಪಿಗೆ ಇಟ್ಕೋಬೇಕಾ? ಬೇಕಾಗಿಲ್ಲ, ಮಕ್ಕದ ಮೇಲೆ ಹೊಡಿ. ಇಂಟರ್ವ್ಯೂ ಮೇಲೆ ಇನ್ಸ್ಟೆನ್ಸ್ ಟೈಪ್ ಎಕ್ಸ್ಪ್ಲೇನ್ ಮಾಡು ಅಂತಂದ್ರೆ ಜನರಲ್ ಪರ್ಪಸ್, ಕಂಪ್ಯೂಟ್, ಮೆಮೊರಿ, ಆಕ್ಸಲರೇಟರ್, ಸ್ಟೋರೇಜ್. These are the instance type. Based on the requirements, I'll be selecting the general purpose or compute, or if I want a high performance compute ಹೋಗ್ತೀನಿ, fast performance ಬೇಕಾ ಮೆಮೊರಿಗೆ ಹೋಗ್ತೀನಿ, ನಾರ್ಮಲ್ ವರ್ಕ್ ಲೋಡ್ ಜನರಲ್ ಪರ್ಪಸ್ ಹೋಗ್ತೀನಿ. ಅವ್ನು ಹೇಳ್ತಾನೆ R2 ಅಲ್ಲಿ ಎಷ್ಟು GB ರ್ಯಾಮ್ ಇರುತ್ತೆ, ಎಷ್ಟು CPU ಇರುತ್ತೆ, ಮುಖದ ಮೇಲೆ ಹೊಡಿರಿ ಗುರು. ಇಂಟರ್ನೆಟ್ ಇದೆ, ನಾನು ಯೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂತೀನಿ, ರಿಸ್ಕ್ ತಗೊಳಲ್ಲ. ಐ ಡೋಂಟ್ ನೋ ದ ಬಯಾಟ್ ಹೊಡೆದಿಲ್ಲ ನಾನು ನಿಮ್ ತರ. ಐ ನೆವರ್ ವರ್ಕ್ಡ್ ಆನ್ ರಿಯಲ್ ಟೈಮ್, ಆರ್ ನಾನು ಬಯಾಟ್ ಹೊಡೆದಿಲ್ಲ. ಇಫ್ ಐ ವಾಂಟ್ ಐ ಹ್ಯಾವ್ ಎ ಚಾರ್ಟ್, ಬ್ಯೂಟಿಫುಲ್ ಚಾರ್ಟ್ ಇದೆ, AWS ಅವ್ರು ಪ್ರೊವೈಡ್ ಮಾಡಿರೋದು, ಅದ್ ನಾನು ನೋಡ್ಕೊಂಡು ಮಾಡ್ತೀನಿ ಗುರು. ಏನಾದ್ರು ಪ್ರಾಬ್ಲಮಾ ನಿನ್ಗೆ ಅಂತ ಕೇಳು. ನಾನೇನ್ CET ಎಕ್ಸಾಮು, KCET ಎಕ್ಸಾಮ್ ಬರೀತಾ ಇಲ್ಲ ಇಲ್ಲಿ, 10th ಪಬ್ಲಿಕ್ ಎಕ್ಸಾಮು ಬರೀತಾ ಇಲ್ಲ. ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ನಾನು ಸೊಲ್ಯೂಷನ್ ತೆಗಿತೀನಿ ವಿತಿನ್ 1 minute ಅಂತೇಳಿ ನೀವು ಆನ್ಸರ್ ಮಾಡ್ಬೋದು ಅವನಿಗೆ. ಕ್ಲಾರಿಟಿ ಬಂತಾ? Yes, So you no need to remember Yes, sir. all this R61 ಎಷ್ಟು GB RAM ಇದೆ, R61 large 2 GB to 16 GB, R61 X large 4 CPU 32 GB. ಈ ತರ ಬಯಾಟ್ ಹೊಡೆಯೋ ಅವಶ್ಯಕತೆ ಇಲ್ಲ ಸರ್. ಓಕೆ, ಇದೆಲ್ಲ ಬಯಾಟ್ ಹೊಡ್ಬೇಕು ಅಂತಂದ್ರೆ ನಿಮ್ಗೆ ಜಾಬೇ ಬರಲ್ಲ. ಇದೊಂದೇ ಮಾಡ್ತೀರಾ 30 ದಿನ ಕೂತ್ಕೊಂಡು, ಬೇರೆ ಅದಕ್ಕೆ ಹೋಗಲ್ಲ ನೀವು. ಕ್ಲಿಯರ್? ಅರ್ಥ ಆಯ್ತು? ಮೆಮೊರಿ ಅಂದ್ರೆ Yes, sir. ಫಾಸ್ಟ್ Yes, sir. ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಆಕ್ಸಲರೇಟೆಡ್. ನಾನು ಸ್ಟೋರೇಜ್ ಹೋಗ್ತೀನಿ ಫಸ್ಟ್. ಆಕ್ಸಲರೇಟೆಡ್ ಸ್ಟೋರೇಜ್ ಮಾತಾಡ್ಬಿಟ್ಟು ಆಕ್ಸಲರೇಟೆಡ್ ಹೋಗೋದ. ಆಕ್ಸಲರೇಟೆಡ್ ಇಸ್ ನಥಿಂಗ್ ಬಟ್ ಇನ್ಪುಟ್ ಔಟ್ಪುಟ್ ಆಪರೇಷನ್ ಫಾಸ್ಟ್ ಇರ್ಬೇಕು. ಈಗ ನೀವು ಒಂದು ಪೆನ್ ಡ್ರೈವ್ ಚುಚ್ಚಿಬಿಟ್ಟು ನಿಮ್ ಲ್ಯಾಪ್ಟಾಪ್ಗೆ ಫೈಲ್ಸ್ ನ ಕಾಪಿ ಮಾಡ್ಬೇಕು ಅಂತಂದ್ರೆ 1 GB ಫೈಲು 1 minute ಆಗುತ್ತೆ ಅಂತ ಹೇಳಿ ಅನ್ಕೊಳ್ಳಲ್ಲ. ಅದೇ 3.0 4.0 ಸಮಥಿಂಗ್ ಇದಾವೆ. ಅದೇನಾದ್ರೂ ನಾವು ಕೊಟ್ಬಿಟ್ರೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ಕಾಪಿ ಆಗೋದು. ನಾವು ಸ್ಟೋರೇಜ್ಗೆ ಹೋಗ್ಬಿಟ್ಟು ಅಂದ್ರೆ SSD ಲೈಕ್ SD ಕಾರ್ಡ್ ತರ ಸ್ಟೋರೇಜ್ಗೆ ಹೋಗ್ಬಿಟ್ಟು ನಮ್ಗೆ ಬೇಕಾಗಿರೋ ಕಂಟೆಂಟ್ ನ ರೈಟ್ ಆಗೋದಿರ್ಲಿ, ರೀಡ್ ಆಗಿರ್ಲಿ, ಫಾಸ್ಟ್ ಆಗಿರ್ಬೇಕು, ರೀಡ್ ರೈಟ್ ಆಪರೇಷನ್ ಫಾಸ್ಟ್ ಇರಬೇಕು ಅಂತಂದ್ರೆ ನಾವು ಸ್ಟೋರೇಜ್ ಆಪ್ಟಿಮೈಸೇಷನ್ ಸರ್ವಿಸ್ ರಿಸೋರ್ಸಸ್ಗೆ ಹೋಗ್ತೀವಿ. ಅದು H ಇಂದ D ಇಂದ I ಇಂದ ಸ್ಟಾರ್ಟ್ ಆಗುತ್ತೆ. ಆಕ್ಸಲರೇಟೆಡ್ ಕಂಪ್ಯೂಟ್ ಅಂದ್ರೆ ಏನಾಗಿರ್ಬೋದು? ಸೂಪರ್ ಕಂಪ್ಯೂಟರ್ ತರ ಇದು. ಯಾವ ತರ ಅಂತಂದ್ರೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಕ್ಯಾಲ್ಕುಲೇಷನ್, ಗ್ರಾಫಿಕ್ ಕಾರ್ಡ್ ಬೇಕು ಗೇಮಿಂಗ್ ಆಡಕ್ಕೆ, ಆರ್ ಡೇಟಾ ಪ್ಯಾಟರ್ನ್ ಮ್ಯಾಚಿಂಗ್. ಈಗ ನೀವು ಸ್ಟಾಕ್ ಮಾರ್ಕೆಟಿಂಗ್ ಅಲ್ಲಿ ಗ್ರಾಫ್ ಎವ್ರಿ ಮಿಲಿ ಸೆಕೆಂಡ್ ಲೈಕ್ ಸೆಕೆಂಡ್ಗೆ ಹೈ ಹೋಗೋದು ಡೌನ್ ಆಗೋದು ಆಗುತ್ತಲ್ಲ ಅಂತ, ಅದಕ್ಕೆ ಹೈ ಕಂಪ್ಯೂಟ್ ಎಲ್ಲ ಚೆನ್ನಾಗಿರ್ಬೇಕು, ಗ್ರಾಫಿಕ್ ಕಾರ್ಡ್ಸ್ ಬೇಕು, ಎಲ್ಲ ಬೇಕು ಅಂದಾಗ ನಾವು ಆಕ್ಸಲರೇಟೆಡ್ ಕಂಪ್ಯೂಟ್ಗೆ ಹೋಗ್ತೀವಿ. ನೋಡಿ, ಗ್ರಾಫಿಕ್ ಕಾರ್ಡ್ GPU ಅನ್ನೋದೊಂದು ಆಡ್ ಆಗಿದೆ ಇಲ್ಲಿ, ಬೇರೆ ಹತ್ರ ಇರಲ್ಲ ಇದು. ಕ್ಲಿಯರ್? ನೋಡಿ, ಕ್ಲಿಯರ್? ಅರ್ಥ ಆಯ್ತಾ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ? ಗ್ರಾಫಿಕ್ ಕಾರ್ಡ್ ಬೇಕು ಅಂತಂದ್ರೆ ನಾವು ಆಕ್ಸಲರೇಟೆಡ್ ಕಂಪ್ಯೂಟ್ ಹೋಗ್ತೀವಿ. ದಿಸ್ ಇಸ್ ಆಲ್ ಅಬೌಟ್ ಇನ್ಸ್ಟೆನ್ಸ್ ಟೈಪ್. ಐ ಹ್ಯಾವ್ ಸೆಂಡ್ ಯು ಇನ್ ಎ ಚಾರ್ಟ್, ಐ ಮೀನ್ ಚಾಟ್ ಬಾಕ್ಸ್ ಅಲ್ಲಿ ಇನ್ಸ್ಟೆನ್ಸ್ ಟೈಪ್ ಟೇಬಲ್ ಕಳ್ಸಿದೀನಿ. ಯು ಕ್ಯಾನ್ ಆಲ್ಸೋ ಗೋ ಥ್ರೂ. ಇದು ನಥಿಂಗ್ ಟು ಡೂ ವಿತ್ ಡೆಮೋ. ನಿಮ್ಗೆ ಯಾವ ಇನ್ಸ್ಟೆನ್ಸ್ ಟೈಪ್ ಬೇಕಾ ಬನ್ನಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ರಿಯೇಟ್ ಮಾಡ್ಕೊಳ್ಳಿ. ಬಟ್ ನಾವು ಫ್ರೀ ಟೈರ್ ಮಾಡ್ತೀವಿ, ಅದಕ್ಕೆ ಇಟ್ಸ್ ಅ ಫ್ರೀ ಫಾರ್ ಅಸ್. ಇಂಡಸ್ಟ್ರಿಯಲ್ ಹೋಗಿದ್ದಾಗ ವಿ ವಿಲ್ ಬಿ ಡೂಯಿಂಗ್ ಒನ್ ಮೋರ್. ಓಕೆ, I believe you understood what I'm trying to say. yes. Yes, sir. Yes, sir. ತುಂಬಾ ಹೊತ್ತು ಮಾತಾಡಿದೆ. I'll be in 2 minutes mute. You can ask your questions. No, sir, nothing. I'm copying this and pasting in a chat. This I have covered. Okay, I believe you won't have any doubts, I believe. Okay, your silence tells that you won't have any questions. So what I suggest you, 3 things. First thing, watch the recording. Second thing, practice. Third thing, make a notes. Clear? Whatever we have covered in today's class.